ಎಲ್ರಿಗೂ ನಮಸ್ಕಾರ, ಶುಭ ದಿನ. PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ಎಲ್ಲರೂ ಹೇಗಿದ್ದೀರಪ್ಪ? ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿದ್ದೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಏನು ವಿಶೇಷ, ಯಾವ ವಿಷಯದ ಬಗ್ಗೆ ನಾವು ಕಲಿತಾ ಇದ್ದೀವಿ? ಇವತ್ತು ನಾವು ಅದೇ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಚಾಪ್ಟರ್ನ ಸಮರಿಯನ್ನು ನೋಡ್ತಾ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ, ಸರಿನಾ? ಸೊ ನಾವು ಈಗಾಗಲೇ ಈ ಚಾಪ್ಟರ್ನ ಒನ್ ಶಾರ್ಟ್ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ. ಅಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನಿಧಾನವಾಗಿ ಹೇಳ್ಕೊಡುವಂಥ ಪ್ರಯತ್ನ ನಾನು ಅಲ್ಲಿ ಮಾಡಿದ್ದೀನಿ. ಯಾರೆಲ್ಲ ಮೊದಲನೇ ಬಾರಿಗೆ ಇದೇ ವಿಡಿಯೋವನ್ನು ನೋಡ್ತಾ ಇದ್ದೀರೋ ನೀವು, ನಿಮಗಿಲ್ಲಿ ಏನು ಅನ್ನಿಸ್ಬಹುದು? ಈ ಚಾಪ್ಟರ್ನಲ್ಲಿ ನಾವು ಇಲ್ಲಿ ಈ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಆ ಚಾಪ್ಟರ್ನ ಸಮ್ಮರಿಯನ್ನು ನೋಡೋದ್ರಿಂದ, ಸಮ್ಮರಿಯನ್ನು ನಿಮಗೆ ಹೇಳ್ಕೊಡೋದ್ರಿಂದ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಕ್ವಿಕ್ ಆಗಿ ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ನಿಮಗೇನು ಅನಿಸುತ್ತೆ ಆಗ ಈ ಕಾನ್ಸೆಪ್ಟ್ಸ್ಗಳನ್ನು ಸರ್ ಇನ್ ಡೀಟೇಲ್ ಆಗಿ ಹೇಳಲಿಲ್ಲ ಅಂತ ಹೇಳಿ ಕೂಡ ನಿಮಗೆ ಅನ್ನಿಸ್ಬಹುದು. ಸೊ ಅದೇ ಕಾರಣಕ್ಕೇ ನೀವು ಮೊದಲು ಒನ್ ಶಾರ್ಟ್ ವಿಡಿಯೋವನ್ನು ನೋಡಿ, ಅಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ. ಅದಾದ ನಂತರ ಇಲ್ಲಿಗೆ ಬನ್ನಿ, ಆಗ ನಿಮಗೆ ಈಸಿಯಾಗಿ ಕ್ವಿಕ್ಕಾಗಿ ನಿಮಗೆ ಒಂದು ಸಮ್ಮರಿ ಸಿಕ್ಬಿಡುತ್ತೆ, ಸರಿನಪ್ಪ? ಅದರ ಜೊತೆಗೆ ಇಲ್ಲೇ ನಿಮಗೆ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳು ನಿಮಗೆ ಸಿಗುತ್ತೆ. ಸೊ ನಾವಿಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ 2020ರಿಂದ ಈಚೆಗೆ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ, ಸರಿನಾ? ರೈಟ್. ಹಾಗಿದ್ರೆ ಬನ್ನಿ ಶುರು ಮಾಡೋಣ ಇವತ್ತಿನ ಈ ಕ್ಲಾಸನ್ನು. ಆ್ಯಸ್ ಯೂಶುವಲ್ ಮೊದಲು ನಾವೇನು ಮಾಡ್ತೀವಿ, ಇಡೀ ಚಾಪ್ಟರ್ದು ಸಮ್ಮರಿಯನ್ನು ನೋಡ್ಬಿಡ್ತೀವಿ, ಸರಿನಾ? ಫೋಟೋಸಿಂಥಸಿಸ್ ಚಾಪ್ಟರ್ ಏನಿದೆಯಲ್ಲ ಇದರದ್ದು ಸಮ್ಮರಿಯನ್ನು ನೋಡಿಬಿಟ್ಟು ಅದಾದಮೇಲೆ KCET ಎಕ್ಸಾಮಿನೇಷನ್ಸ್ದು ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. 2020ರಿಂದ ಈಚೆಗೆ ಕೇಳಿರುವಂಥ ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈಗ KCET ಎಕ್ಸಾಮಿನೇಷನಲ್ಲಿ 2020ರಿಂದ ಈಚೆಗೆ ಸರಿಸುಮಾರು ಎಷ್ಟು ಕ್ವೆಶನ್ಸ್ಗಳನ್ನು, ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನಾವು ನೋಡೋದಾದರೆ, ಅಂದರೆ ಈ ಚಾಪ್ಟರ್ನಿಂದ ಎಷ್ಟು ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾವು ಹೇಳೋದಾದರೆ, ಸರಿಸುಮಾರು ಕನಿಷ್ಠ ಒಂದು ಅಂಕವನ್ನು ನೀವು KCET ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಈಗಾಗಲೇ ಹೇಳಿದ್ದೀನಿ, ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ. ಫಸ್ಟ್ PUC ಚಾಪ್ಟರ್ ಏನಿದೆಯಲ್ಪ, ಅಂದರೆ ಫಸ್ಟ್ PUC ಸಿಲೆಬಸ್ ಏನಿದೆಯಲ್ಲ, ಫಸ್ಟ್ PUC ಸಿಲೆಬಸ್ಸಿಂದ ನಮ್ಮ KCET ಎಕ್ಸಾಮಿನೇಷನಲ್ಲಿ ಕ್ವೆಶನ್ಸ್ಗಳು ಬರೋದು ಕಡಿಮೆ, ಒಂದು 10ರಿಂದ 15 ಬರ್ಬೋದು ಅಲ್ವಾ? 15 ಹಬ್ಬ ಅಂದರೆ 15 ಅಂತ ಅಂದ್ಕೊಳ್ಳೋಣ, ಸರಿನಾ? ಸೊ ಆ ಒಂದು ಅಂಕನ ನೀವು ನೆಗ್ಲೆಕ್ಟ್ ಮಾಡಿದ್ರೆ 60ಕ್ಕೆ 60 ಪಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಸೊ ಆ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಒಂದನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ರೈಟ್. ಸೊ ಈಗ ನಾವು ಈ ಫೋಟೋಸಿಂಥಸಿಸ್ ಅನ್ನೋ ಕಾನ್ಸೆಪ್ಟ್ನ ಬಗ್ಗೆ ನಮ್ಮ ಲೋವರ್ ಗ್ರೇಡ್ಸಿಂದ ಕೂಡ ನಾವು ತಿಳ್ಕೊಂಡು ಬರ್ತಾ ಇದ್ದೀವಿ ಅಲ್ವಪ್ಪ? ಫೋಟೋಸಿಂಥಸಿಸ್ ಅನ್ನೋ ಈ ಪ್ರಕ್ರಿಯೆ ಏನಿದೆ, ಇದರಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡಿಕೊಳ್ಳುತ್ತವೆ, ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು ತಮ್ಮ ಆಹಾರವನ್ನು ಉತ್ಪಾದನೆ ಮಾಡುತ್ತವೆ. ಈ ಪ್ರಕ್ರಿಯೆಯಲ್ಲಿ ಆಹಾರ ಉತ್ಪಾದನೆ ಆಗ್ತಿದೆಯಲ್ಲ, ಆ ಆಹಾರ ಗ್ಲೂಕೋಸ್ ಆಗಿದೆ ಅಥವಾ ಕಾರ್ಬೋಹೈಡ್ರೇಟ್ ಆಗಿದೆ. ಇದೇ ಪ್ರಕ್ರಿಯೆಯಲ್ಲಿ ಆಕ್ಸಿಜನ್ ಕೂಡ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಈಗಾಗಲೇ ಗೊತ್ತಿದೆ ಅಲ್ವಾ? ಸೊ ಇದುವರೆಗೂ ನಾವು ತಿಳ್ಕೊಂಡಿರೋ ಹಾಗೆ ಫೋಟೋಸಿಂಥಸಿಸ್ ಪ್ರಕ್ರಿಯೆಯಲ್ಲಿ ಬೇಕಿರುವಂಥ ಒಂದಷ್ಟು ರಾ ಮಟೀರಿಯಲ್ಗಳು ಅಥವಾ ರಿಯಾಕ್ಟೆಂಟ್ಸ್ಗಳು ನಾವು ಯಾವುದು ಅಂತ ನೋಡೋದಾದರೆ, ಕಾರ್ಬನ್ ಡೈಆಕ್ಸೈಡ್ ನಮಗೆ ಅತ್ಯವಶ್ಯಕವಾಗಿ ಬೇಕಾಗುತ್ತೆ ಅಂತ ಗೊತ್ತು, ನೀರು ಬೇಕಾಗುತ್ತೆ ಅಂತ ಹೇಳಿ ಗೊತ್ತು, ಹಾಗೆ ಸನ್ಲೈಟ್ ಅಂದರೆ ಫೋಟೋಸಿಂಥಸಿಸ್ ನಡಿಬೇಕು ಅಂತ ಹೇಳಿದ್ರೆ ಸನ್ಲೈಟ್ನ ಅವಶ್ಯಕತೆ, ಹಾಗೆ ಕ್ಲೋರೋಫಿಲ್ನ ಅವಶ್ಯಕತೆ ಇದೆ ಅಂತ ಹೇಳಿ ನಮಗೆ ಗೊತ್ತು. ಕ್ಲೋರೋಫಿಲ್ ಇದು ಸಸ್ಯಗಳಲ್ಲಿ ಹಸಿರು ಬಣ್ಣಕ್ಕೆ ಕಾರಣವಾಗುವಂಥ ಒಂದು ಪಿಗ್ಮೆಂಟ್ ಇದು, ಸರಿನಾ? ಈ ಕ್ಲೋರೋಫಿಲ್ನ ಇರುವಿಕೆಯಲ್ಲಿ ಹಾಗೆ ಸನ್ಲೈಟ್ನ ಇರುವಿಕೆಯಲ್ಲಿ ಗ್ಲೂಕೋಸ್ ಹಾಗೆ ಆಕ್ಸಿಜನ್ ಬಿಡುಗಡೆ ಆಗ್ತಾ ಇದೆ, ಗ್ಲೂಕೋಸ್ ಉತ್ಪಾದನೆ ಆಗ್ತಾ ಇದೆ, ಹಾಗೆ ಆಕ್ಸಿಜನ್ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತು. ನೀವೀಗ ನಾವು ವೆಲ್ ಬ್ಯಾಲೆನ್ಸ್ಡ್ ಈಕ್ವೇಷನನ್ನು ನಾವು ಬರೆಯೋದಾದರೆ, ಇಲ್ಲಿ ನಾವೇನು ತಗೊಳ್ತೀವಿ, ಸಾಮಾನ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ CO2 ಪ್ಲಸ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಇಟ್ ಗಿವ್ಸ್ ಗ್ಲೂಕೋಸ್ ಆಕ್ಸಿಜನ್ ಪ್ಲಸ್ ವಾಟರ್ ಅಂತ ಹೇಳಿ ನಾವು ಬರಿತೀವಿ ಅಲ್ವಪ್ಪ? ಆ ಬ್ಯಾಲೆನ್ಸ್ಡ್ ಈಕ್ವೇಷನನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ನಾನು ಇಲ್ಲಿ ಅದನ್ನು ಬರಿತಾ ಇಲ್ಲ, ಯಾಕೆಂದರೆ ನಿಮಗೆ ಈ ಬ್ಯಾಲೆನ್ಸ್ಡ್ ಈಕ್ವೇಷನ್ ಈಗಾಗಲೇ ಗೊತ್ತಿದೆ ಅಲ್ವಾ? ಕಮೆಂಟ್ ಸೆಕ್ಷನಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ, ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂಥೇಳಿ. ಕನಿಷ್ಠ ಆ ಬ್ಯಾಲೆನ್ಸ್ಡ್ ಈಕ್ವೇಷನನ್ನು ನೀವು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ KCET ಎಕ್ಸಾಮಿನೇಷನ್ಲಿ ಕೇಳಿರುವಂಥ ಒಂದು ಕ್ವೆಶನ್ಸ್ ಇದೆಯಲ್ಲ ಒಂದಷ್ಟು, ಅದರಲ್ಲಿ ಒಂದೆರಡು ಕ್ವೆಶನನ್ನು ನಿಮಗೆ ಬಿಡ್ತೀನಿ, ನೀವು ಅದನ್ನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡಿ, ಸರಿನಪ್ಪ? ರೈಟ್. ಸೊ ಈಗ ನಮಗೆ ಗೊತ್ತಿರೋ ಹಾಗೆ ಈ ಫೋಟೋಸಿಂಥಸಿಸ್ ಪ್ರಕ್ರಿಯೆ ಏನಿದೆ ಇದು ತುಂಬ ಸರಳ ಅಂತ ನಮಗನ್ಸುತ್ತೆ. ಆದರೆ ಈ ಕಾನ್ಸೆಪ್ಟ್ಸನ್ನು, ಈ ಫೋಟೋಸಿಂಥಸಿಸ್ನ ಈ ಜನರಲೈಸ್ಡ್ ಕಾನ್ಸೆಪ್ಟ್ ಏನಿದೆ, ಇದನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ವಿಜ್ಞಾನಿಗಳು ಸಾಕಷ್ಟು ಎಫರ್ಟ್ಸನ್ನು ಹಾಕಿದ್ದಾರೆ. ಅವರೆಲ್ಲರ ಆ ಎಕ್ಸ್ಪೆರಿಮೆಂಟ್ಸ್ಗಳ ಫಲದಿಂದಾಗಿಯೇ ನಮಗಿವತ್ತು ಆ ಫೋಟೋಸಿಂಥಸಿಸ್ ಹೇಗೆ ನಡೆಯುತ್ತೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ, ಸರಿನಾ? ಒಟ್ಟಾರೆಯಾಗಿ ನಾವು ಈ ಫೋಟೋಸಿಂಥಸಿಸನ್ನು ನೋಡೋದಾದರೆ, ಫೋಟೋಸಿಂಥಸಿಸ್ ಅನ್ನೋದು ಒಂದು ಅನಬಾಲಿಕ್ ಪ್ರೋಸೆಸ್ ಇದು ಅಂತ ಹೇಳಿದರೆ, ಇಲ್ಲಿ ಮಾಲಿಕ್ಯೂಲ್ಸ್ಗಳು ಬಿಲ್ಡಪ್ ಆಗ್ತಾ ಇದೆ ಅಂತ ಹೇಳಿ ಕರಿಬಹುದು. ಹಾಗೆ ಈ ಪ್ರೋಸೆಸ್ನಲ್ಲಿ ಎನರ್ಜಿ ಅನ್ನೋದು ಖರ್ಚಾಗ್ತಾ ಇದೆ, ಇಟ್ ರಿಕ್ವೈರ್ಸ್ ಎನರ್ಜಿ ಅಂತ ಹೇಳಿ ಕರಿತೇವೆ. ಹಾಗಾಗಿನೇ ಇದನ್ನು ಎಂಡಾರ್ಗೋನಿಕ್ ಅಂತ ಹೇಳಿ ಕೂಡ ಕರಿತೇವೆ, ಎಂಡಾರ್ಗೋನಿಕ್ ರಿಯಾಕ್ಷನ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಹಾಗೆ ಇಲ್ಲಿ ಆಕ್ಸಿಡೇಷನ್ ಹಾಗೆ ರಿಡಕ್ಷನ್ ಪ್ರಕ್ರಿಯೆ ಎರಡನ್ನೂ ಕೂಡ ನಾವು ಗಮನಿಸ್ಬೋದು.
ಆಕ್ಸಿಡೋ ರಿಡಕ್ಷನ್ ಪ್ರೋಸೆಸ್ ಅಂತ ಹೇಳಿ ಕೂಡ ನಾವು ಕರಿತೇವೆ, ಅದಕ್ಕೋಸ್ಕರನೇ. ಅಥವಾ ರಿಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕೂಡ ಕರಿಬಹುದು. ಆಕ್ಸಿಡೇಷನ್, ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್ ಅಲ್ವಪ್ಪ. ಸೊ ಎಲ್ಲೆಲ್ಲಿ ಅಡಿಷನ್ ಆಫ್ ಆಕ್ಸಿಜನ್ ಆಗ್ತಾ ಇದೆ, ಎಲ್ಲೆಲ್ಲಿ ರಿಮೂವಲ್ ಆಫ್ ಹೈಡ್ರೋಜನ್ ಆಗ್ತಾ ಇದೆ, ವಾಟರ್ ಸ್ಪ್ಲಿಟ್ಟಿಂಗ್ ಆಗುವಾಗ ಅಲ್ವಪ್ಪ. ಅಂದರೆ ವಾಟರ್ ಸ್ಪ್ಲಿಟ್ ಆಗುವ ಹೈಡ್ರೋಜನ್ ರಿಮೂವ್ ಆಗ್ತಾ ಇದೆ ಅಂತ ಹೇಳಿ ಅಲ್ವಪ್ಪ. ಹಾಗೆ ಈಗ ರಿಡಕ್ಷನ್ ಅಂತ ಹೇಳಿದ್ರೆ ಅಡಿಷನ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಆಕ್ಸಿಜನ್. ಈ ರೀತಿಯಾಗಿ ನಿಮಗೆ ಸಣ್ಣ ಈ ಬೇಸಿಕ್ ಕಾನ್ಸೆಪ್ಟ್ಗಳೆಲ್ಲ ಏನಿದೆ ಇದೆಲ್ಲ ನಿಮಗೆ ಪರಿಚಯ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ, ಸರಿನಪ್ಪ. ಆ ಕಾರಣದಿಂದಾಗಿಯೇ ಇದನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕೂಡ ಕರಿತೇವೆ, ಸರಿನಾ. ಸೊ ಈಗ ಫೋಟೋಸಿಂಥಸಿಸ್ನ ಕುರಿತಾಗಿ ನಾವು ಈಗಾಗಲೇ ನಮ್ಮ ಲೋವರ್ ಗ್ರೇಡ್ಸ್ನಲ್ಲಿ ಕೂಡ ಒಂದಷ್ಟು ಅಂಶಗಳನ್ನು ತಿಳ್ಕೊಂಡಿದ್ವಿ, ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡಿದ್ವಿ ಕೂಡ, ಅಟ್ಲೀಸ್ಟ್ ಡೆಮಾನ್ಸ್ಟ್ರೇಷನ್ ನೋಡಿದ್ವಿ ಕೂಡ ಅಲ್ವಪ್ಪ. ಸೊ ಈಗ ಆ ಫೋಟೋಸಿಂಥಸಿಸ್ನಲ್ಲಿ ಬೇಕಿದ್ದಂತಹ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಅಥವಾ ನೀರಾಗಿರ್ಬೋದು, ಇದೆಲ್ಲವುಗಳು ಕೂಡ ಫೋಟೋಸಿಂಥಸಿಸ್ಗೆ ಅವಶ್ಯಕ ಅಂತ ಹೇಳಿ ನಾವು ಪ್ರೂವ್ ಮಾಡಲಿಕ್ಕೆ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡಿದ್ವಿ. ಉದಾಹರಣೆಗೆ ವೇರಿಗೇಟೆಡ್ ಲೀಫ್ ಎಕ್ಸ್ಪೆರಿಮೆಂಟ್ನಲ್ಲಿ ವೇರಿಗೇಟೆಡ್ ಲೀಫ್ ಎಕ್ಸ್ಪೆರಿಮೆಂಟನ್ನು ನಾವು ಕಂಡಕ್ಟ್ ಮಾಡೋದ್ರ ಮೂಲಕ ನಮಗೇನು ಗೊತ್ತಾಯಿತು, ಸನ್ಲೈಟ್ ಹಾಗೆ ಕ್ಲೋರೋಫಿಲ್ ಅನ್ನೋದು ಇಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿದೆ ಫೋಟೋಸಿಂಥಸಿಸ್ ಪ್ರಕ್ರಿಯೆಗೆ ಅಂತ ಹೇಳಿ ನಮ್ಗೆ ಗೊತ್ತಾಯಿತು ಅಲ್ವಾ. ನಾವು ಇಲ್ಲಿ ಸ್ಟಾರ್ಚ್ ಟೆಸ್ಟನ್ನು ಮಾಡೋದ್ರ ಮೂಲಕ, ಅಯೋಡಿನ್ ಸೊಲ್ಯೂಷನನ್ನು ಬಳಸಿಕೊಂಡು ಸ್ಟಾರ್ಚ್ ಟೆಸ್ಟನ್ನು ಮಾಡೋದ್ರ ಮೂಲಕ ನಾವು ಏನು ಕಂಡುಕೊಂಡ್ವಿ, ಎಲ್ಲೆಲ್ಲಿ ಕ್ಲೋರೋಫಿಲ್ಸ್ಗಳಿರುತ್ತೆ ಅಲ್ಲಿ ಮಾತ್ರ ಸ್ಟಾರ್ಚ್ ಅನ್ನೋದು ಉತ್ಪಾದನೆ ಆಗಿರುತ್ತೆ. ಹಾಗೆ ಎಲೆ ಯಾವಾಗಲೂ ಸನ್ಲೈಟ್ನಲ್ಲಿ ಇದ್ದಾಗ ಮಾತ್ರ, ಸನ್ಲೈಟ್ನಲ್ಲಿ ಇದ್ದರೆ ಮಾತ್ರ ಫೋಟೋಸಿಂಥಸಿಸ್ ನಡೆಯುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಾಯಿತು. ಅದೇ ರೀತಿ ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ, ಮೋಲ್ಸ್ ಹಾಫ್ ಲೀಫ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ. ಇಲ್ಲಿ ನಾವೇನು ಮಾಡಿದ್ವಿ, ಒಂದಷ್ಟು ಈಗ ಲೈಟು ಕ್ಲೋರೋಫಿಲ್ಲು ಎಲ್ಲ ಇತ್ತು, ಆದರೆ ಕಾರ್ಬನ್ ಡೈಆಕ್ಸೈಡನ್ನು ನಾವು ಲಿಮಿಟಿಂಗ್ ಫ್ಯಾಕ್ಟರ್ ಆಗಿ ಇಲ್ಲಿ ಇಟ್ಕೊಂಡು ಎಲೆಯ ಒಂದು ಭಾಗಕ್ಕೆ ಕಾರ್ಬನ್ ಡೈಆಕ್ಸೈಡನ್ನು ಸಿಗೋ ರೀತಿ ನೋಡಿಕೊಂಡು, ಇನ್ನೊಂದು ಭಾಗಕ್ಕೆ, ಇನ್ನರ್ಧ ಭಾಗಕ್ಕೆ ಕಾರ್ಬನ್ ಡೈಆಕ್ಸೈಡ್ ಸಿಗದೇ ಇರೋ ರೀತಿ ನಾವು ನೋಡಿಕೊಂಡು ಫೋಟೋಸಿಂಥಸಿಸ್ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿದ್ವಿ ಅಲ್ವಪ್ಪ. ಸೊ ಅಲ್ಲಿ ಏನು ಗೊತ್ತಾಯಿತು, ಯಾವ ಭಾಗಕ್ಕೆ ಕಾರ್ಬನ್ ಡೈಆಕ್ಸೈಡ್ ಸಿಕ್ಕಿರಲಿಲ್ವೋ ಆ ಭಾಗದಲ್ಲಿ ಸ್ಟಾರ್ಚ್ ಅನ್ನೋದು ಇರಲಿಲ್ಲ ಅಂತ ಹೇಳಿ ನಮಗೆ ಗೊತ್ತಾಯಿತು. ಆಗ ನಮಗೇನು ಅರ್ಥ ಆಯಿತು, ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಅತ್ಯವಶ್ಯಕವಾಗಿ ಬೇಕಿರುವಂಥ ಒಂದು ಅಂಶ ಅಂತ ಹೇಳಿ ನಮಗೆ ಗೊತ್ತಾಯಿತು. ಇದೇ ರೀತಿ ಈ ಫೋಟೋಸಿಂಥಸಿಸ್ನ ಕುರಿತಾಗಿ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಸಾಕಷ್ಟು ವಿಜ್ಞಾನಿಗಳು ಕಂಡಕ್ಟ್ ಮಾಡಿದ್ದಾರೆ. ಅವರು ಕಂಡಕ್ಟ್ ಮಾಡಿರುವಂಥ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಇಲ್ಲಿ ನಾವು ಸಮರೈಸ್ ಮಾಡಿಕೊಟ್ಟಿದ್ದೀನಿ. ಉದಾಹರಣೆಗೆ ನಾನು ಈಗಲೇ ಹೇಳಿದ್ನಲ್ಲಪ್ಪ, ಈ ಮೋಲ್ಸ್ ಹಾಫ್ ಲೀಫ್ ಎಕ್ಸ್ಪೆರಿಮೆಂಟ್ನಲ್ಲಿ ನಮಗೇನು ಗೊತ್ತಾಯಿತು, ಕಾರ್ಬನ್ ಡೈಆಕ್ಸೈಡ್ ಈಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್ ಅಂತ ಹೇಳಿ ನಮಗೆ ಗೊತ್ತಾಯಿತು. ಅದಾದ ನಂತರ ಪ್ರೇಸ್ಲಿ ಅವರು ಬರ್ತಾರೆ. ಪ್ರೀಸ್ಲಿ ಅವರು ಒಂದು ಬೆಲ್ ಜಾರ್ ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಏನು ಗೊತ್ತಾಗುತ್ತೆ, ಅವರು ಆ ಬೆಲ್ ಜಾರ್ ಎಕ್ಸ್ಪೆರಿಮೆಂಟನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕೀಗ, ಸರಿನಾ. ಅಲ್ಲಿ ಒಂದು ಬೆಲ್ ಜಾರ್ನಲ್ಲಿ ಅವರು ಒಂದು ಕ್ಯಾಂಡಲನ್ನು, ಒಂದು ಇಲಿಯನ್ನು ಇಟ್ಟು ನೋಡ್ತಾರೆ. ಸ್ವಲ್ಪ ಸಮಯ ಆದ ನಂತರ ಆ ಇಲಿ ಹಾಗೆ ಕ್ಯಾಂಡಲ್ ಆರಿ ಹೋಗಿರುತ್ತೆ, ಇಲಿ ಸತ್ತು ಹೋಗಿರುತ್ತೆ ಅಲ್ವಾ. ಅದೇ ಸೆಟಪ್ಗೆ ಅವ್ರು ಏನು ಮಾಡ್ತಾರೆ, ಒಂದು ಮಿಂಟ್ ಪ್ಲಾಂಟನ್ನು ಇಟ್ಟಾಗ ಆ ಕ್ಯಾಂಡಲ್ ಉರಿತಾ ಇರುತ್ತೆ, ಹಾಗೆ ಆ ಇಲಿ ಕೂಡ ಬದುಕುತ್ತೆ. ಇದರಿಂದ ಅವ್ರಿಗೇನು ಗೊತ್ತಾಗುತ್ತೆ, ಒಳ್ಳೆ ಏರ್ ಏನಿದೆಯಲ್ಲ, ಈ ಏರ್, ಒಳ್ಳೆ ಗಾಳಿ ಅನ್ನೋದು ಆ ಜೀವಿಗಳು, ಆ ಇಲಿ ಬದುಕೋದಕ್ಕೆ ಹಾಗೆ ಕ್ಯಾಂಡಲ್ ಉರಿಯೋದಕ್ಕೆ ನಮಗೆ ಅವಶ್ಯಕವಾಗಿ ಬೇಕಾಗಿದೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಅಲ್ಲಿ ಆ ಜಾರ್ನ ಒಳಗಡೆ ಇದ್ದಂತಹ ಆ ಗಾಳಿಯನ್ನು ಆ ಇಲಿ ಹಾಗೆ ಕ್ಯಾಂಡಲ್ ಹಾಳು ಮಾಡಿದೆ ಅಥವಾ ಕಲುಷಿತಗೊಳಿಸಿದೆ. ಅದಾದ ನಂತರ ಆ ಪ್ಲ್ಯಾಂಟ್ ಏನಿದೆಲ್ಲ, ಆ ಪ್ಲ್ಯಾಂಟ್ ಅನ್ನೋದು ಆ ಹಾಳಾಗಿದ್ದಂಥ ಆ ಏರನ್ನು ಪ್ಯೂರಿಫೈ ಮಾಡ್ತಾ ಇದೆ ಅಂತ ಹೇಳಿ ಪ್ರೇಸ್ಲಿ ಅವರು ನಮಗೆ ತಿಳಿಸ್ಕೊಡ್ತಾರೆ, ಸರಿನಾ. So he revealed that the role of air in the growth of green plants through several experiments, ಸರಿನಾ. ಅದಾದ ಮೇಲೆ ಬರ್ತಾರೆ ಜಾನ್ ಇಂಗೆನ್ಹೌಸ್ ಅಥವಾ ಇಂಜೆನ್ಹೌಸ್ ಅಂತ ಹೇಳಿ ನೀವು ಕರಿಬೋದು. ಇವ್ರು ಏನು ಪ್ರೂವ್ ಮಾಡ್ತಾರೆ, ಸೂರ್ಯನ ಬೆಳಕು, ಇವರು ಪ್ರೇಸ್ಲಿ ಅವರು ಕಂಡಕ್ಟ್ ಮಾಡಿದಂಥ ಎಕ್ಸ್ಪೆರಿಮೆಂಟನ್ನು ಇಂಪ್ರೊವೈಸ್ ಮಾಡಿ ಮತ್ತೆ ಒಂದಷ್ಟು ಅಕ್ವಾಟಿಕ್ ಪ್ಲಾಂಟ್ಸ್ಗಳನ್ನು ತಗೊಂಡು ಒಂದಷ್ಟು ಎಕ್ಸ್ಪೆರಿಮೆಂಟಲ್ ಸೆಟಪ್ಗಳನ್ನು ಬೆಳಕಿನಲ್ಲಿಟ್ಟು ಹಾಗೆ ಕತ್ತಲೆಯಲ್ಲಿಟ್ಟು ಎರಡೂ ಕಡೆ ಇಟ್ಟು ಅವರು ಗಮನಿಸ್ತಾರೆ. ಯಾವಾಗ ಸನ್ಲೈಟ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಮಾತ್ರ ಅವರು ಏರ್ ಪ್ಯೂರಿಫೈ ಆಗುತ್ತೆ, ಅಥವಾ ಸನ್ಲೈಟ್ ಇದ್ದಾಗ ಮಾತ್ರ ಆಕ್ಸಿಜನ್ ಬರ್ತಾ ಇದೆ ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ. ಸೊ ಈ ಮೂಲಕ ಸನ್ಲೈಟ್ ಅನ್ನೋದು ಫೋಟೋಸಿಂಥಸಿಸ್ ಪ್ರಕ್ರಿಯೆಯಲ್ಲಿ ಅತ್ಯವಶ್ಯಕವಾಗಿ ಬೇಕಿರುವಂತಹ ಒಂದು ಪ್ರೋಸೆಸ್ ಅಂತ ಹೇಳಿ ಅವರು ಕಂಡುಹಿಡಿತಾರೆ. ಅದಾದ ನಂತರ ಜೂಲಿಯಸ್ ವ್ಯಾನ್ ಸ್ಯಾಚ್ ಅವರು ಹೇಳ್ತಾರೆ, ಸಾಮಾನ್ಯವಾಗಿ ಫೋಟೋಸಿಂಥಸಿಸ್ನಲ್ಲಿ ಉತ್ಪತ್ತಿಯಾದಂತಹ ಗ್ಲೂಕೋಸ್ ಏನಿದೆ ಅದು ಸ್ಟಾರ್ಚ್ನ ರೂಪದಲ್ಲಿ ಸ್ಟೋರ್ ಆಗ್ತಾ ಇದೆ ಅಂತ ಹೇಳಿ ಅಲ್ವಾ. ಸೊ ಅವರು ಗ್ಲೂಕೋಸ್ ಉತ್ಪತ್ತಿ ಆಗ್ತಾ ಇದೆ ಸಸ್ಯಗಳಲ್ಲಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಈ ಗ್ಲೂಕೋಸ್ ಏನಿದೆ ಅದು ಸಸ್ಯಗಳಲ್ಲಿರುವಂತಹ ಒಂದಷ್ಟು ಗ್ರೀನ್ ಸಬ್ಸ್ಟೆನ್ಸಸ್ಗಳು, ಈಗ ನಾವು ಅದನ್ನು ಕ್ಲೋರೋಫಿಲ್ ಅಂತ ಹೇಳಿ ಕರಿತೇವೆ. ಈ ಗ್ರೀನ್ ಸಬ್ಸ್ಟೆನ್ಸ್ಗಳು ಎಲ್ಲೆಲ್ಲ ಇದೆಯೋ ಅಲ್ಲಲ್ಲಿ ಗ್ಲೂಕೋಸ್ ಉತ್ಪತ್ತಿ ಆಗ್ತಾ ಇದೆ. ಈ ಗ್ರೀನ್ ಸಬ್ಸ್ಟೆನ್ಸಸ್ಗಳು ಸಸ್ಯಗಳ ಸೆಲ್ನ ಒಳಗಡೆ ಇರುವಂಥ ಒಂದಷ್ಟು ಸ್ಪೆಷಲ್ ಬಾಡೀಸ್ಗಳ ಒಳಗಡೆ ಕಾಣಿಸುತ್ತೆ ಅಂತ ಅವ್ರು ಹೇಳ್ತಾರೆ. ಆ ಸ್ಪೆಷಲ್ ಬಾಡೀಸ್ಗಳನ್ನು ನಾವು ಕ್ಲೋರೋಪ್ಲಾಸ್ಟ್ಗಳು ಅಂತ ಹೇಳಿ ಗುರುತಿಸಿದ್ದೇವೆ, ಹೌದಾ. ಅದಾದ ಮೇಲೆ ಎಂಗಲ್ಮನ್ ಅವರು ಬರ್ತಾರೆ, TW ಎಂಗಲ್ಮನ್ ಅವರು ಪ್ರಿಸಮ್ನ ಬಳಸ್ಕೊಂಡು
ಆ ಬಿಳಿಯ ಬಣ್ಣದಲ್ಲಿರುವಂಥ ಆ ಸ್ಪೆಕ್ಟ್ರಮ್ ಏನಿದೆ, ಆ 7 ಬಣ್ಣಗಳ ಸ್ಪೆಕ್ಟ್ರಮ್ ಏನಿದೆ, ಅದರಲ್ಲಿ ಯಾವ ರೀಜನ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೋಟೋಸಿಂಥಸಿಸ್ ನಡೀತಾ ಇದೆ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾರೆ. ಆ ಮೂಲಕ ಆ್ಯಕ್ಷನ್ ಸ್ಪೆಕ್ಟ್ರಮನ್ನು ಕೂಡ ಅವರು ಡಿಸ್ಕವರ್ ಮಾಡ್ತಾರೆ. ಹೌದಾ? ಸೊ ಇವರು ಆ್ಯಕ್ಷನ್ ಸ್ಪೆಕ್ಟ್ರಮನ್ನು ಡಿಸ್ಕವರ್ ಮಾಡಿ ಫೋಟೋಸಿಂಥಸಿಸ್ ಸಾಮಾನ್ಯವಾಗಿ ಬ್ಲೂ ರೀಜನ್ನಲ್ಲಿ ಹಾಗೆ ರೆಡ್ ರೀಜನ್ನಲ್ಲಿ ಹೆಚ್ಚಿಗೆ ನಡೆಯುತ್ತೆ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾರೆ. ಅದಾದ ನಂತರ ಬರುವಂಥ ಕಾರ್ನೆಲಿಯಸ್ ವ್ಯಾನ್ ನೀಲ್ ಅವರು ಏನು ಮಾಡ್ತಾರೆ, ಫೋಟೋಸಿಂಥಸಿಸ್ ಅನ್ನೋದು ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಹೌದು, ಹಾಗೆ ಇಲ್ಲಿ ಆ ಹೈಡ್ರೋಜನ್ ಡೋನರ್ ಏನಿದೆಯಲ್ಲ, ಆ ಸೂಟಬಲ್ ಹೈಡ್ರೋಜನ್ ಡೋನರ್ ಇದ್ದಾಗ ಅದು ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಕಾರ್ಬೋಹೈಡ್ರೇಟ್ ಆಗಿ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿ ಪ್ರೂವ್ ಮಾಡ್ತಾರೆ. ಈಗ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಅಂದರೆ ಹೈಡ್ರೋಜನ್ ಡೋನರ್ನ ಜೊತೆಗೆ ಯಾವಾಗ ಹೈಡ್ರೋಜನ್ ಡೋನಾರ್ ವಾಟರ್ ಆಗಿರುತ್ತೆ, H2O ಆಗಿರುತ್ತೆ, ಅಂಥ ಸಂದರ್ಭದಲ್ಲಿ ಮಾತ್ರ ಆಕ್ಸಿಜನ್ ರಿಲೀಸ್ ಆಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಇದಾದ ನಂತರ ರೂಬೆನ್ ಮತ್ತು ಆ ರೂಬೆನ್ನ ತಂಡದಲ್ಲಿದ್ದಂತಹ ಇನ್ನೊಂದಷ್ಟು ವಿಜ್ಞಾನಿಗಳು ಅವರು ಏನನ್ನು ಪ್ರೂವ್ ಮಾಡ್ತಾರೆ, ಹೌದು ನೀರಿದ್ದಾಗ ಆಕ್ಸಿಜನ್ ಬರ್ತಾ ಇದೆ ಅಂತ ಹೇಳಿದರೆ ಈ ಆಕ್ಸಿಜನ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ನಮಗೆ ಇಷ್ಟೊತ್ತಿಗೆ ಗೊತ್ತಾಗಿತ್ತು. ಹೌದು, ಅದು ನೀರಿಂದ ಬರ್ತಾ ಇದೆಯಾ, ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆಯಾ ಅಂತ, ಕಾರ್ಬನ್ ಡೈಆಕ್ಸೈಡ್ನಿಂದ ಬರ್ತಾ ಇದೆಯಾ ಅಂತ ಪ್ರೂವ್ ಮಾಡಲಿಕ್ಕೆ ರೂಬೆನ್ ಅವರು ರೇಡಿಯೋ ಐಸೋಟೋಪ್ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಅದರಿಂದ ನಮಗೇನು ಗೊತ್ತಾಗುತ್ತೆ, ಆಕ್ಸಿಜನ್ ಏನು ಫೋಟೋಸಿಂಥಸಿಸ್ನಲ್ಲಿ ಬರ್ತಾ ಇದೆ ಅದು ನೀರಿನಿಂದ ಬರ್ತಾ ಇದೆ, ವಾಟರ್ನಿಂದ ಬರ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇದೊಂದಿಷ್ಟು ಸೈಂಟಿಸ್ಟ್ಗಳ ಕಾಂಟ್ರಿಬ್ಯೂಷನ್ ಆಗಿತ್ತು. ಈ ಎಲ್ಲ ಕಾಂಟ್ರಿಬ್ಯೂಷನ್ಸ್ಗಳ ಆದ ನಂತರ ನಮಗೆ ಆ ಫೋಟೋಸಿಂಥಸಿಸ್ನ ಜನರಲೈಸ್ಡ್ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ನಮಗೆ ಸಿಕ್ತು ಅಲ್ವಾ. ಆ ವೆಲ್ ಬ್ಯಾಲೆನ್ಸ್ಡ್ ಇಕ್ವೇಷನ್ನ ನೀವು ಬರೀಬೇಕು ಅಂತ ನಾನು ಕಾಯ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸರಿನಪ್ಪ? ಸೊ ಇದಾದ ಮೇಲೆ ನಾವು ಫೋಟೋಸಿಂಥಸಿಸ್ ಎಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಬರೋಣ ಕ್ವಿಕ್ ಆಗಿ. ಫೋಟೋಸಿಂಥಸಿಸ್ ಎಲ್ಲಿ ನಡೆಯುತ್ತೆ ನಮಗೆ ಗೊತ್ತು, ಕ್ಲೋರೋಪ್ಲಾಸ್ಟ್ನಲ್ಲಿ ಎಲ್ಲಿ ನಡೆಯುತ್ತೆ. ಈಗ ಫೋಟೋಸಿಂಥಸಿಸ್ನಲ್ಲಿ ಅಂದರೆ ಕ್ಲೋರೋಪ್ಲಾಸ್ಟ್ನಲ್ಲಿ ಇರುವಂಥ ಭಾಗಗಳನ್ನು ನಾವು ಗಮನಿಸೋಣ. ಕ್ಲೋರೋಪ್ಲಾಸ್ಟ್ ಒಂದು ಡಬಲ್ ಮೆಂಬ್ರೇನ್ ಸೆಲ್ ಆರ್ಗನಲ್ ಆಗಿದೆ, ಹೌದಲ್ವಾ. ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಇದೆ. ಒಳಗಡೆ ಸಣ್ಣದಾದ ತಟ್ಟೆ ಆಕಾರದ ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್ಸ್ಗಳನ್ನು ನಾವು ಗಮನಿಸಬಹುದು. ಅವುಗಳನ್ನು ನಾವು ಥೈಲಕಾಯ್ಡ್ಸ್ಗಳು ಅಂತ ಹೇಳಿ ಕರಿತೇವೆ. ಹಾಗೆ ಸುತ್ತಮುತ್ತ ಅದರ ಪಕ್ಕದಲ್ಲಿ ನೀವು ಗಮನಿಸಿ, ಇಲ್ಲಿ ಒಂದು ಸೆಮಿ ಲಿಕ್ವಿಡ್ ಸ್ಪೇಸ್ ಏನು ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ಸ್ಟ್ರೋಮಾ ಅಂತ ಹೇಳಿ ಕರಿತೇವೆ. ಸೊ ಈ ಥೈಲಕಾಯ್ಡ್ನ ಒಳಗಡೆ ಫೋಟೋಸಿಂಥಸಿಸ್ ನಡೀತಾ ಇದೆ. ಆ ಫೋಟೋಸಿಂಥಸಿಸ್ನಲ್ಲಿ ಒಂದೆರಡು ರಿಯಾಕ್ಷನ್ಸ್ಗಳು ಬರುತ್ತೆ, ಲೈಟ್ ರಿಯಾಕ್ಷನ್ಸ್ ಹಾಗೂ ಡಾರ್ಕ್ ರಿಯಾಕ್ಷನ್ಸ್ ಅಂತೇಳಿ. ಈ ಲೈಟ್ ರಿಯಾಕ್ಷನ್ಸ್ಗಳು ಸಾಮಾನ್ಯವಾಗಿ ಥೈಲಕಾಯ್ಡ್ನ ಒಳಗಡೆ ನಡೆದರೆ, ಡಾರ್ಕ್ ರಿಯಾಕ್ಷನ್ಸ್ಗಳು ಸಾಮಾನ್ಯವಾಗಿ ಸ್ಟ್ರೋಮಾದ ಒಳಗಡೆ ನಡೀತಾ ಇದೆ. ಸರಿನಾ? ಸೊ ಈ ಥೈಲಕಾಯ್ಡ್ನ ಪೈಲ್ ಏನಿದೆ, ಒಂದು ಸ್ಟಾಕ್ ಏನಿದೆ, ಅದನ್ನು ನಾವು ಗ್ರಾನಾ ಅಂತ ಹೇಳಿ ಕರಿತೇವೆ. ಸಾಕಷ್ಟು ಥೈಲಕಾಯ್ಡ್ಗಳು ಒಟ್ಟಿಗೆ ಒಂದು ಸ್ಟಾಕ್ ಆಗಿರೋದನ್ನು ನಾವು ಗ್ರಾನಾ ಅಂತ ಹೇಳಿ ಕರಿತೇವೆ. ಗ್ರಾನಮ್ ಅಂತ ಹೇಳಿದರೆ ಪ್ಲೂರಲ್. 2 ಗ್ರಾನಾಗಳ ಮಧ್ಯೆ ಕನೆಕ್ಟಿಂಗ್ ಲಿಂಕ್ ಆಗಿ ಸ್ಟ್ರೋಮಲ್ ಲೆಮೆಲ್ಲೆ ಇರೋದನ್ನು ಕೂಡ ನಾವು ಗಮನಿಸಬಹುದು. ಈ ಸ್ಟ್ರೋಮಲ್ ಲೆಮೆಲ್ಲೆಯಲ್ಲಿ ಕೂಡ ಲೈಟ್ ರಿಯಾಕ್ಷನ್ ನಡೆಯೋದನ್ನು ನಾವು ಗಮನಿಸಬಹುದು. ಅರ್ಥ ಆಗ್ತಿದೆಯಾ? ಸಾಮಾನ್ಯವಾಗಿ ಸಸ್ಯಗಳ ಎಲೆಗಳಲ್ಲಿ, ಹಸಿರು ಭಾಗಗಳಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ ಅಂತ ನಮಗೆ ಗೊತ್ತು. ಎಲೆಗಳಲ್ಲಿ ಮೀಸೋಫಿಲ್ ಸೆಲ್ಸ್ಗಳಿದೆ. ಆ ಮೀಸೋಫಿಲ್ ಸೆಲ್ಸ್ಗಳ ಒಳಗಡೆ ತುಂಬ ಕ್ಲೋರೋಪ್ಲಾಸ್ಟ್ಗಳಿರುತ್ತೆ ಅಂತ ನಮಗೆ ಗೊತ್ತು. ಸಾಮಾನ್ಯವಾಗಿ ಒಂದು ಮೀಸೋಫಿಲ್ ಸೆಲ್ನ ಒಳಗಡೆ ಒಂದು 20ರಿಂದ 100 ಕ್ಲೋರೋಪ್ಲಾಸ್ಟ್ಗಳು ಇರುತ್ತವೆ. ಯಾಕೆ? ಕಾರಣ ಇಷ್ಟೇ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೋಟೋಸಿಂಥಸಿಸ್ ನಡಿಬೇಕು. ಆ ಕಾರಣಕ್ಕೆ ಆ ಸೆಲ್ಸ್ನ ಒಳಗಡೆ ಸಾಮಾನ್ಯವಾಗಿ ಆ ಸೆಲ್ಸ್ಗಳ ವಾಲ್ನ ಕಡೆಗೆ ಕ್ಲೋರೋಪ್ಲಾಸ್ಟ್ಗಳು ಅರೇಂಜ್ ಆಗಿರುತ್ತೆ. ಸೊ ದಟ್ ಸನ್ಲೈಟ್ ಬಿದ್ದಾಗ ಬೆಳಕನ್ನು ಅಂದರೆ ಬೆಳಕನ್ನು ಎಫೆಕ್ಟಿವ್ ಆಗಿ ಅಬ್ಸಾರ್ವ್ ಮಾಡ್ಕೊಳ್ಬಹುದು ಅನ್ನೋ ಕಾರಣಕ್ಕಾಗಿ. ಸರಿನಪ್ಪ? ರೈಟ್. ಸೊ ಅದಾದ ನಂತರ ನಮಗೆ ಗೊತ್ತಿರೋ ಹಾಗೆ ಸಸ್ಯಗಳಲ್ಲಿ ಯಾವೆಲ್ಲ ಪಿಗ್ಮೆಂಟ್ಸ್ಗಳು ಇದೆ ಅಂತ ನಮಗೆ ಈಗಾಗಲೇ ಗೊತ್ತು ಅಲ್ವಾ. ಈ ಫೋಟೋಸಿಂಥಸಿಸ್ನಲ್ಲಿ ಯಾವೆಲ್ಲ ಪಿಗ್ಮೆಂಟ್ಗಳು ಸಹಾಯ ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ಬಿಡೋಣ. ಈಗ ನಮಗೆ ಗೊತ್ತಿರೋ ಹಾಗೆ ಸಸ್ಯಗಳು ಹಸಿರು ಬಣ್ಣದಲ್ಲಿ ಕಾಣೋದಕ್ಕೆ ಏನು ಕಾರಣ? ಕ್ಲೋರೋಫಿಲ್ ಕಾರಣ ಅಂತ ಹೇಳಿ ನಮಗೆ ಗೊತ್ತು. ಯಾಕೆ ಕ್ಲೋರೋಫಿಲ್ ಕಾರಣ ಅಂದರೆ, ಯಾಕೆ ಸಸ್ಯಗಳು ಹಸಿರು ಬಣ್ಣದಲ್ಲಿ ಕಾಣುತ್ತೆ ಅಂತ ನಾವು ನೋಡೋದಾದರೆ, ಆ ವಿಬ್ಗಯಾರ್ ಕಾನ್ಸೆಪ್ಟ್ ಇತ್ತಲ್ಲಪ್ಪ, ಅದನ್ನು ನೀವು ಮತ್ತೆ ಇನ್ನೊಂದು ಸರ್ತಿ ಇಲ್ಲಿ ಜ್ಞಾಪಕ ಮಾಡ್ಕೊಳ್ಳಿ. ಈಗ ಬಿಳಿಯ ಬಣ್ಣದಲ್ಲಿ 7 ಬಣ್ಣಗಳ, ಬಿಳಿಯ ಬಣ್ಣ ಅನ್ನೋದು ಅಂದರೆ ವೈಟ್ ಲೈಟ್ ಅನ್ನೋದು ಇದು ಒಂದು 7 ಬಣ್ಣಗಳಿಂದ ಕೂಡಿದ ಒಂದು ಸ್ಪೆಕ್ಟ್ರಮ್ ಅಲ್ವಪ್ಪ. ಸೊ ಯಾವಾಗ ಲೈಟ್ ಎಲೆಗಳ ಮೇಲೆ ಬೀಳುತ್ತೆ ಆಗ ಸಾಮಾನ್ಯವಾಗಿ ಬ್ಲೂ ಕಲರ್ ಹಾಗೆ ರೆಡ್ ರೀಜನ್ ಏನಿದೆಯಲ್ಲ, ಅಂದರೆ ಗ್ರೀನ್ ರೀಜನ್ ಅನ್ನು ಬಿಟ್ಟು ಇನ್ನುಳಿದ ರೀಜನ್ಗಳು ಅಬ್ಸಾರ್ಬ್ ಆಗ್ತಾ ಇದೆ ಒಳಗಡೆ. ಆದರೆ ಈ ಗ್ರೀನ್ ಕಲರ್ ಏನಿದೆಯಲ್ಲಪ್ಪ ಇದು ರಿಫ್ಲೆಕ್ಟ್ ಆಗ್ತಾ ಇದೆ. ಸರಿನಪ್ಪ? ಸೊ ಈ ಕಾರಣದಿಂದಾಗಿ ನಮಗೆ ಸಸ್ಯಗಳು ಹಸಿರು ಬಣ್ಣದಲ್ಲಿ ಕಾಣೋದು. ಸರಿನಾ? ಹಸಿರು ಬಣ್ಣ ರಿಫ್ಲೆಕ್ಟ್ ಆಗ್ತಾ ಇರೋದಕ್ಕೆ. ಸೊ ಈ ಹಸಿರು ಬಣ್ಣ ರಿಫ್ಲೆಕ್ಟ್ ಮಾಡೋದಕ್ಕೆ ಏನು ಕಾರಣ? ಕ್ಲೋರೋಫಿಲ್ಸ್ಗಳು ಇರೋದ್ರಿಂದಾನೇ ಅಲ್ಲಿ ನಮಗೆ ಸಸ್ಯಗಳು ಏನು ಕಾಣಿಸ್ತಾ ಇದೆ? ಹಸಿರು ಬಣ್ಣದಲ್ಲಿ ಕಾಣಿಸ್ತಾ ಇದೆ. ಸರಿನಪ್ಪ? ಕ್ಲೋರೋಫಿಲ್ನ ಜೊತೆಗೆ ಸಸ್ಯಗಳಲ್ಲಿ ಸಾಕಷ್ಟು ಪಿಗ್ಮೆಂಟ್ಸ್ಗಳು ಇದೆ. ಆ ಪಿಗ್ಮೆಂಟ್ಸ್ಗಳು ಇರುವ ಆಧಾರದ ಮೇಲೆ, ಆ ಪಿಗ್ಮೆಂಟ್ಸ್ಗಳ ಕ್ವಾಂಟಿಟಿ ಆಧಾರದ ಮೇಲೆ ಸಸ್ಯಗಳು ಬೇರೆ ಬೇರೆ ಬಣ್ಣಗಳಲ್ಲಿ ಇರೋದನ್ನು ನಾವು ಗಮನಿಸ್ಬೋದು. ಸರಿನಾ? ಒಂದು ಎಲೆ ಇದೆ ಅಂತ ಹೇಳಿದ್ರೆ, ಒಂದು ಸಸ್ಯದ ಹಸಿರು ಭಾಗ ಇದೆ ಅಂತ ಹೇಳಿದ್ರೆ, ಆ ಎಲೆನಲ್ಲಿ ಸಾಮಾನ್ಯವಾಗಿ ಎಲ್ಲ ರೀತಿಯಾದ ಪಿಗ್ಮೆಂಟ್ಸ್ಗಳು ಇರುತ್ತೆ. ಉದಾಹರಣೆಗೆ ಕ್ಲೋರೋಫಿಲ್ಸ್ ಆಗಿರ್ಬೋದು, ಕ್ಸಾಂಥೋಫಿಲ್ಸ್ ಆಗಿರ್ಬೋದು, ಕ್ಯಾರೋಟಿನಾಯ್ಡ್ಸ್ಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ಇರುತ್ತೆ. ಕ್ಲೋರೋಫಿಲ್ಸು
ಈಗ ಹಸಿರು ಬಣ್ಣಕ್ಕೆ ಕಾರಣವಾಗುತ್ತೆ. ಗ್ಸಾಂಥೋಫಿಲ್ಸು ಯೆಲ್ಲೋ ಟು ಆರೆಂಜ್ ಅಥವಾ ಕೆರೋಟಿನಾಯ್ಡ್ಸು ಯೆಲ್ಲೋ ಅಥವಾ ಆರೆಂಜ್ ಈ ರೀತಿಯಾಗಿ ಬೇರೆ ಬೇರೆ ಬಣ್ಣಗಳಿಗೆ ಬೇರೆ ಬೇರೆ ಪಿಗ್ಮೆಂಟ್ಸ್ಗಳು ಕಾರಣವಾಗೋದನ್ನು ನಾವಿಲ್ಲಿ ಗಮನಿಸ್ಬೋದು ಅಲ್ವಾ. ಅದನ್ನೇ ನಾವು ಇಲ್ಲಿ ಅನಾಲಿಸಿಸ್ ಮಾಡ್ತಾ ಹೋದರೆ ಈ ಎಲ್ಲ ಪಿಗ್ಮೆಂಟ್ಸ್ಗಳು ಕೂಡ ಫೋಟೋಸಿಂಥಸಿಸ್ನಲ್ಲಿ ಸಹಾಯ ಮಾಡುತ್ತೆ. ಅದರಲ್ಲಿ ಚೀಫ್ ಪಿಗ್ಮೆಂಟ್ ಆಗಿ ಕೆಲಸ ಮಾಡ್ತಿರೋದು ಕ್ಲೋರೋಫಿಲ್ ಎ ಅಂತ ಹೇಳಿ, ಸರಿನಾ. ಸೊ ಇದನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಒಂದು ಎಲೆಯನ್ನು ತಗೊಂಡು ನಾವು ಅದನ್ನು ಪೇಪರ್ ಕ್ರೊಮ್ಯಾಟೋಗ್ರಫಿ ಟೆಕ್ನಿಕ್ನ ಮೂಲಕ ಆ ಪಿಗ್ಮೆಂಟ್ಸ್ಗಳನ್ನು ಸಪರೇಟ್ ಮಾಡಿ ಆ ಕ್ರೊಮ್ಯಾಟೋಗ್ರಫಿನಲ್ಲಿ ನೋಡಿದಾಗ ನಮಗೆ ಬೇರೆ ಬೇರೆ ಪಿಗ್ಮೆಂಟ್ಗಳು ಬೇರೆ ಬೇರೆ ಕಲರ್ನಲ್ಲಿರುವಂತಹ ಬ್ಯಾಂಡ್ಸ್ಗಳನ್ನು ಫಾರ್ಮ್ ಮಾಡೋದನ್ನು ನಾವು ನೋಡಬಹುದು. ಈ ಕ್ರೊಮ್ಯಾಟೋಗ್ರಫಿ ಎಕ್ಸ್ಪೆರಿಮೆಂಟನ್ನು ನಿಮ್ಮ ಕಾಲೇಜ್ಗಳಲ್ಲಿ ಇದನ್ನು ನಡೆಸಿ ತೋರಿಸ್ತಾರೆ ಕೂಡ, ಡೆಮಾನ್ಸ್ಟ್ರೇಷನ್ ಅಂತೂ ಮಾಡ್ತಾರೆ, ಸರಿನಾ. ಈಗ ಪೇಪರ್ ಕ್ರೊಮ್ಯಾಟೋಗ್ರಫಿಯ ಮೂಲಕ ನಾವು ನೋಡೋದಾದರೆ ಸಾಮಾನ್ಯವಾಗಿ ಕ್ಲೋರೋಫಿಲ್ಗಳೇನಿದೆಯಲ್ಲ ಅದು ಹಸಿರು ಬಣ್ಣದಲ್ಲಿ ಕಾಣುತ್ತೆ. ಆ ಕ್ಲೋರೋಫಿಲ್ನಲ್ಲಿಯೂ ಕೂಡ ಎರಡು ರೀತಿಯಾದ ಕ್ಲೋರೋಫಿಲ್ಸ್ಗಳನ್ನು ನಾವಿಲ್ಲಿ ಗಮನಿಸಬೇಕು. ಕ್ಲೋರೋಫಿಲ್ ಎ ಅಂತ ಹೇಳಿ ಒಂದು, ಕ್ಲೋರೋಫಿಲ್ ಬಿ ಅಂತ ಹೇಳಿ ಒಂದು. ಕ್ಲೋರೋಫಿಲ್ ಸಿ ಡಿ ಏನಾದರೂ ಇದೆಯಾ ಕಮೆಂಟ್ ಮಾಡ್ಬೋದಾ ನೋಡಿ. ಈಗ ಈ ಕ್ರೊಮ್ಯಾಟೋಗ್ರಫಿನಲ್ಲಿ ನಾವು ನೋಡೋದಾದರೆ ಕ್ರೊಮ್ಯಾಟೋಗ್ರಫಿನಲ್ಲಿ ಈ ಪಿಗ್ಮೆಂಟ್ಸ್ಗಳನ್ನು ಆಲ್ಕೋಹಾಲ್ನಲ್ಲಿ ಡಿಸಾಲ್ವ್ ಮಾಡಿ ನಂತರ ಕ್ರೊಮ್ಯಾಟೋಗ್ರಫಿನಲ್ಲಿ ನಾವು ಆ ಪೇಪರ್ನ ಮೇಲೆ ನಾವು ನೋಡೋದಾದರೆ ಯಾವ ಬಣ್ಣದಲ್ಲಿ ಕಾಣುತ್ತೆ ಅಂತ ನಾವು ನೋಡೋದಾದರೆ ಕ್ಲೋರೋಫಿಲ್ ಎ ಸಾಮಾನ್ಯವಾಗಿ ಬ್ಲೂ ಗ್ರೀನ್ ಕಲರ್ನಲ್ಲಿ ಕಾಣಿಸುತ್ತೆ, ಸರಿನಾ. ಬ್ಲೂ ಗ್ರೀನ್ ಬ್ಯಾಂಡ್ನಲ್ಲಿ ಕಾಣಿಸುತ್ತೆ. ಹಾಗೆ ಕ್ಲೋರೋಫಿಲ್ ಬಿ ಏನಿದೆ ಅದು ಯೆಲ್ಲೋ ಗ್ರೀನ್ ಬಣ್ಣದಲ್ಲಿ ನಮಗೆ ಕಾಣಿಸುತ್ತೆ. ಗ್ಸಾಂಥೋಫಿಲ್ಸ್ಗಳೇನಿದೆ ಸಾಮಾನ್ಯವಾಗಿ ಯೆಲ್ಲೋ ಬಣ್ಣದ ಬ್ಯಾಂಡ್ಸ್ಗಳಾಗಿ ಕಾಣಿಸಿದ್ರೆ ಕೆರೋಟಿನಾಯ್ಡ್ಸ್ಗಳು ಯೆಲ್ಲೋ ಟು ಆರೆಂಜ್ ರೇಂಜ್ನಲ್ಲಿ ನಮಗೆ ಆ ಬಣ್ಣದಲ್ಲಿ ನಮಗೆ ಕೆರೋಟಿನಾಯ್ಡ್ಸ್ಗಳು ಕಾಣಿಸುತ್ತೆ, ಸರಿನಾ. ಯಾವಾಗ ಕ್ಲೋರೋಫಿಲ್ನ ಕ್ವಾಂಟಿಟಿ ಅನ್ನೋದು ಒಂದು ಎಲೆಯಲ್ಲಿ ಡಿಕ್ರೀಸ್ ಆಗ್ತಾ ಇದೆ, ಉದಾಹರಣೆಗೆ ವಯಸ್ಸಾಗ್ತಾ ಇದೆ ಅಥವಾ ಎಲೆಗಳಿಗೆ ಏಜ್ ಆಗ್ತಾ ಇದೆ ಅಂತ ಹೇಳಿ ನೀವು ಭಾವಿಸಿ, ಆಗ ಕ್ಲೋರೋಫಿಲ್ನ ಕ್ವಾಂಟಿಟಿ ಏನಾದರೂ ಡಿಗ್ರೇಡ್ ಆಗ್ತಾ ಇದೆ, ಕ್ಲೋರೋಫಿಲ್ ಕ್ವಾಂಟಿಟಿ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಬೇರೆ ಪಿಗ್ಮೆಂಟ್ಸ್ಗಳು ಎಕ್ಸ್ಪೋಸ್ ಆಗುತ್ತೆ. ಹಾಗಾಗಿ ಹಸಿರು ಬಣ್ಣಕ್ಕಿಂತ ಬೇರೆ ಬೇರೆ ರೀತಿಯಾದ ಬಣ್ಣಗಳು ಅಲ್ಲಿ ಕಾಣೋದನ್ನು ನಾವು ಗಮನಿಸ್ಬೋದು, ಸರಿನಾ. ಅರ್ಥ ಆಗ್ತಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಕ್ವಿಕ್ಕಾಗಿ ಹೋಗ್ತಾ ಇದ್ದೀನಿ, ಸಮ್ಮರಿ ಅಲ್ವಪ್ಪ. ಹಾಗಾಗಿ ಸೊ ಇದಾದ ನಂತರ ಫೋಟೋಸಿಂಥಸಿಸ್ನಲ್ಲಿ ಇರುವಂತಹ ಪಿಗ್ಮೆಂಟ್ಸ್ಗಳೇನಿದೆಯಲ್ಲ ಅದನ್ನು ನಾವು ಇನ್ನೊಂದು ಸತಿ ನೋಡ್ಬಿಡೋಣ. ಈ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ಗಳಲ್ಲಿ ಕ್ಲೋರೋಫಿಲ್ ಎ ಅನ್ನು ನಾವಿಲ್ಲಿ ಒಂದು ಮೇಜರ್ ಅಥವಾ ಚೀಫ್ ಪಿಗ್ಮೆಂಟ್ ಆಗಿ ನಾವು ಗುರುತಿಸ್ತಾ ಇದ್ದೀವಿ. ಯಾಕೆ ಅಂತ ಕೂಡ ನಾವು ಅದನ್ನು ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ, ಸರಿನಾ. ಅದು ಅಬ್ಸಾರ್ಪ್ಷನ್ನ ಮೇಲೆ ಡಿಪೆಂಡ್ ಆಗಿದೆ, ಸರಿನಾ. ಸೊ ಅದನ್ನು ಹೊರತುಪಡಿಸಿ ಆಕ್ಸೆಸರಿ ಪಿಗ್ಮೆಂಟ್ಸ್ಗಳಾಗಿ ಕ್ಲೋರೋಫಿಲ್ ಬಿ ಇದೆ, ಕೆರೋಟಿನಾಯ್ಡ್ಸ್ ಇದೆ, ಕೆರೋಟಿನ್ ಇದೆ. ಇದು ಕೆರೋಟಿನಾಯ್ಡ್ಸ್ಗಳಾಗಿ ಒಂದು ಎಕ್ಸಾಂಪಲ್ ಆಗಿ ಕೆರೋಟಿನ್ ನೀವು ಗುರುತಿಸ್ಕೊಳ್ಬೇಕು. ಕೆರೋಟಿನ್ ಇದೆ, ಗ್ಸಾಂಥೋಫಿಲ್ಸ್ಗಳು ಇವೆಲ್ಲವುಗಳು ಕೂಡ ಆಕ್ಸೆಸರಿ ಪಿಗ್ಮೆಂಟ್ಸ್ಗಳಾಗಿ ಕೆಲಸ ಮಾಡುತ್ತೆ. ಈ ಕ್ಲೋರೋಫಿಲ್ ಬಿ, ಕ್ಯಾರೋಟಿನಾಯ್ಡ್, ಗ್ಸಾಂಥೋಫಿಲ್ ಎಲ್ಲವುಗಳು ಕೂಡ ಬೆಳಕನ್ನು ಅಬ್ಸಾರ್ಬ್ ಮಾಡಿಕೊಂಡು ಕ್ಲೋರೋಫಿಲ್ ಎನ ಕಡೆಗೆ ತಂದು ಕೊಡುತ್ತವೆ. ಸೊ ದಟ್ ವೈಡ್ ರೇಂಜ್ ಆಫ್ ಲೈಟ್ ಈಸ್ ಅಬ್ಸಾರ್ಬ್ಡ್ ಅಂತ ಹೇಳಿ, ಸರಿನಪ್ಪ. ಅರ್ಥ ಆಗ್ತಿದೆಯಾ. ಸೊ ಇದು ಆ ಕ್ಲೋರೋಫಿಲ್ ಏನಿದೆಯಲ್ಲ ಇದು ಚೀಫ್ ಪಿಗ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಇದು ಸನ್ಲೈಟನ್ನು ಟ್ರ್ಯಾಪ್ ಮಾಡುವಂಥದ್ರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಿ, ಸರಿನಪ್ಪ. ಹಾಗಾಗಿನೇ ಅದನ್ನು ರಿಯಾಕ್ಷನ್ ಸೆಂಟರ್ ಅಂತ ಹೇಳಿ ಕೂಡ ನಾವು ಕರಿತೇವೆ. ಈಗ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮನ್ನು ಒಂದು ಸತಿ ಕ್ವಿಕ್ಕಾಗಿ ನೋಡ್ಕೊಂಡ್ಬಿಡೋಣ. ಈ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮನ್ನು ನೀವು ಗಮನಿಸಿದ್ರೆ ನೋಡಿ, ನಮಗೆ ಗೊತ್ತಿರೋ ಹಾಗೆ ಬಿಳಿಯ ಬಣ್ಣದ ಸ್ಪೆಕ್ಟ್ರಮ್ ಏನಿದೆ ಅದರಲ್ಲಿ ಆ 7 ಬಣ್ಣಗಳ ಸ್ಪೆಕ್ಟ್ರಮ್ ಏನಿದೆ, ಆ ವೈಟ್ ಲೈಟ್ದು ಸ್ಪೆಕ್ಟ್ರಮನ್ನು ನಾವು ಗುರುತಿಸೋದಾದರೆ ಆ ವೈಟ್ ಲೈಟ್ ಸ್ಪೆಕ್ಟ್ರಮ್ ಏನಿದೆ ಅದು ಸಾಮಾನ್ಯವಾಗಿ 400ರಿಂದ 700 ನ್ಯಾನೋಮೀಟರ್ ವೇವ್ ಲೆಂತ್ನಲ್ಲಿ ಇದೆ ಅಲ್ವಪ್ಪ. ಸೊ ಅದರಿಂದ ಆಚೆಗೆ ನಮಗೆ ಬೇಡ. ಸೊ ಆ 400ರಿಂದ 700 ಮೀಟರ್ ವೇವ್ ಲೆಂತ್ ಏನಿದೆಯಲ್ಲ ಇದರಲ್ಲಿ ಸಾಮಾನ್ಯವಾಗಿ ನೋಡಿ ಈ ಬ್ಲೂ ಹಾಗೆ ರೆಡ್ ರೀಜನ್ ಏನಿದೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲೈಟ್ ಅಬ್ಸಾರ್ಬ್ ಆಗ್ತಿರೋದನ್ನು ನಾವು ಗಮನಿಸಬಹುದು. ಗ್ರೀನ್ನಲ್ಲಿ ಹೆಚ್ಚಿಗೆ ಅಬ್ಸಾರ್ಬ್ ಆಗ್ತಿಲ್ಲ, ಹಾಗಾಗಿನೇ ಇದು ರಿಫ್ಲೆಕ್ಟ್ ಆಗ್ತಾ ಇದೆ, ಗ್ರೀನ್ ಬಣ್ಣ, ಹಸಿರು ಬಣ್ಣ ಅಲ್ವಪ್ಪ. ಸೊ ಈಗ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ, ಕ್ಲಾರಿಟಿನಾಯ್ಡ್ ಎಲ್ಲ ಅಬ್ಸಾರ್ಪ್ಷನ್ಗಳನ್ನು ನೋಡಿದೆ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಬ್ಸಾರ್ಪ್ಷನ್ ಆಗ್ತಾ ಇದೆ ಈ ಭಾಗದಲ್ಲಿ. ಇಲ್ಲಿಗೆ ನಾವು ಈ ವೈ ಆಕ್ಸಿಸ್ನಲ್ಲಿ ಏನು ಕಾಣಿಸ್ತಿದೆ ನಿಮಗೆ, ಅಮೌಂಟ್ ಆಫ್ ಲೈಟ್ ಅಬ್ಸಾರ್ಬ್ಡ್. ಈಗ ನೀವು ಗಮನಿಸಿ, ಸಾಮಾನ್ಯವಾಗಿ ಕ್ಲೋರೋಫಿಲ್ ಎ ಅಥವಾ ಇಲ್ಲಿ ನೋಡಿ ಈ ಲೈಟ್ ಗ್ರೀನ್ ಕಲರ್ ಇದೆಯಲ್ಲಪ್ಪ ಇದು ಕ್ಲೋರೋಫಿಲ್ ಎ, ಆಮೇಲೆ ಸ್ವಲ್ಪ ಡಾರ್ಕ್ ಗ್ರೀನ್ ಕಲರ್ ಇದೆಯಲ್ಲಪ್ಪ ಇದು ಕ್ಲೋರೋಫಿಲ್ ಬಿ. ಸೊ ಈ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ ಎರಡನ್ನೂ ನೀವು ಗಮನಿಸಿ, ಆಲ್ಮೋಸ್ಟ್ ಬ್ಲೂ ಕಲರಿಂದ ಬ್ಲೂ ವೈಲೆಟ್ ಈ ರೀಜನ್ನಲ್ಲಿನೇ ಹೆಚ್ಚಿನ ಅಬ್ಸಾರ್ಪ್ಷನ್ ಇರೋದು ಅಲ್ವಪ್ಪ. ಹಾಗೆ ಈ ಕೆರೋಟಿನಾಯ್ಡ್ ನೋಡಿ, ಕೆರೋಟಿನಾಯ್ಡ್ ಕೂಡ ಹಾಗೇನೆ ಆಲ್ಮೋಸ್ಟ್ ಬ್ಲೂ ಗ್ರೀನ್ ರೀಜನಲ್ಲಿ ಹೆಚ್ಚಿನ ಪ್ರಮಾಣದ ಅಬ್ಸಾರ್ಪ್ಷನ್ನ ತೋರಿಸ್ತಾ ಇದೆ. ಅದೇ ರೀತಿ ಈ ಕಡೆನೂ ಕೂಡ ಇಲ್ಲಿ ನೋಡಿ ಕ್ಲೋರೋಫಿಲ್ ಎ ಏನಿದೆ, ಕ್ಲೋರೋಫಿಲ್ ಎ ಸಾಮಾನ್ಯವಾಗಿ ನೋಡಿ ಆಲ್ಮೋಸ್ಟ್ ರೆಡ್ ರೀಜನ್ನಲ್ಲಿ ಹೆಚ್ಚಿನ ಅಬ್ಸಾರ್ಪ್ಷನ್ನ ತೋರಿಸ್ತಾ ಇದೆ. ಕ್ಲೋರೋಫಿಲ್ ಬಿ ಏನಿದೆ ಇದು ಹಳದಿ ರೀಜನ್ನಲ್ಲಿ ಹೆಚ್ಚಿನ ಪ್ರಮಾಣದ ಅಬ್ಸಾರ್ಪ್ಷನನ್ನು ತೋರಿಸ್ತಾ ಇದೆ ಅಲ್ವಪ್ಪ. ಸೊ ಇಲ್ಲಿ ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಎಫೆಕ್ಟಿವ್ ಅಬ್ಸಾರ್ಪ್ಷನ್ ತೋರಿಸ್ತಾ ಇದೆ ನೋಡಿ, ಕ್ಲೋರೋಫಿಲ್ ಎ ಅಲ್ವಪ್ಪ. ಈ ಕಡೆ ಬ್ಲೂರಲ್ಲಿ ಕೂಡ ಎಫೆಕ್ಟಿವ್ ಆಗಿ ತೋರಿಸ್ತಾ ಇದೆ, ಹಾಗೆ ಇಲ್ಲಿ ರೆಡ್ನಲ್ಲಿ ಕೂಡ ಸ್ವಲ್ಪ ಎಫೆಕ್ಟಿವ್ ಆಗಿ ತೋರಿಸ್ತಾ ಇದೆ ಅಲ್ವಾ. ಈ ಕಾರಣದಿಂದಾಗಿ ಅದನ್ನು ಎಫೆಕ್ಟಿವ್ ಅಥವಾ ಚೀಫ್ ಪಿಗ್ಮೆಂಟ್ ಅಂತ ಹೇಳಿ ಕೂಡ ನಾವು ಕರಿತೇವೆ. ಅರ್ಥ ಆಗ್ತಿದೆಯಾ. ಸೊ ಹೀಗೆ ನಾವು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ನ ಆಕ್ಷನ್ ಸ್ಪೆಕ್ಟ್ರಮ್ನ ಜೊತೆಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳಿದ್ರೆ ಎಲ್ಲಿ ಹೆಚ್ಚಿನ ರೇಟ್ ಆಫ್ ಫೋಟೋಸಿಂಥಸಿಸ್ ಆಗ್ತಾ ಇದೆ ಅಂತ ನಾವು ನೋಡೋದಾದರೆ ಎಲ್ಲೆಲ್ಲಿ ಹೆಚ್ಚಿಗೆ ಲೈಟ್ ಅಬ್ಸಾರ್ಬ್ ಆಗಿತ್ತೋ ಆ ರೀಜನ್ನಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಫೋಟೋಸಿಂಥಸಿಸ್ ನಡೀತಾ ಇದೆ ಅಂತ ಹೇಳಿ ಕೂಡ ನಮಗೆ ಗೊತ್ತಾಗುತ್ತೆ, ಸರಿನಪ್ಪ. ಸೊ ಹೀಗೆ
ಎಲ್ಲಿ ರೇಟ್ ಆಫ್ ಫೋಟೋಸಿಂಥಸಿಸ್ ಎಲ್ಲಿ ಜಾಸ್ತಿ ಇರುತ್ತೋ ಆ ರೀಜನ್ ಏನಿದೆ, ಆ ಸ್ಪೆಕ್ಟ್ರಮ್ ಏನಿದೆ, ಅದನ್ನು ನಾವು ಆ್ಯಕ್ಷನ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕೂಡ ಕರಿತೇವೆ. ಅರ್ಥ ಆಗ್ತಿದೆಯಾ? ಸೊ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತ ಹೇಳಿದರೆ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲೈಟ್ ಅಬ್ಸಾರ್ಬ್ ಆಗ್ತಾ ಇದೆ ಅದು. ಆ್ಯಕ್ಷನ್ ಸ್ಪೆಕ್ಟ್ರಮ್ ಅಂತ ಹೇಳಿದರೆ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೋಟೋಸಿಂಥಸಿಸ್ ನಡೀತಾ ಇದೆ ಅದು. ಸೊ ಆ್ಯಕ್ಷನ್ ಸ್ಪೆಕ್ಟ್ರಮ್ಮು ಹಾಗೆ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಎರಡನ್ನ ನಾವು ಕಂಪೇರ್ ಮಾಡಿ ನೋಡಿದ್ರೆ ಎರಡಲ್ಲೂ ಕೂಡ ಸಿಮಿಲಾರಿಟೀಸ್ಗಳು ಇರೋದನ್ನು ನಾವು ಗಮನಿಸ್ಬೋದು. ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಕ್ಷನ್ ಎಲ್ಲಿ ನಡೀತಾ ಇದೆ, ಫೋಟೋಸಿಂಥಸಿಸ್ ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲೈಟ್ ಅಬ್ಸಾರ್ಬ್ ಆಗಿದೆ ಅಲ್ಲಿ. ಅರ್ಥ ಆಗ್ತಿದೆಯಾ? ರೈಟ್. ಸೊ ಈಗ ನಾವು ಫೋಟೋಸಿಂಥಸಿಸ್ದು ಮೆಕ್ಯಾನಿಸಮ್ನ ಕ್ವಿಕ್ಕಾಗಿ ಅರ್ಥ ಮಾಡ್ಕೊಂಡ್ಬಿಡೋಣ. ಈಗ ಫೋಟೋಸಿಂಥಸಿಸ್ ನಮ್ಮ ಥೈಲಕಾಯ್ಡ್ನ ಒಳಗಡೆ ಹಾಗೆ ಸ್ಟ್ರೋಮಾದಲ್ಲಿ ಕೂಡ ನಡೆಯುತ್ತೆ. ಲೈಟ್ ರಿಯಾಕ್ಷನ್ ಹಾಗೆ ಡಾರ್ಕ್ ರಿಯಾಕ್ಷನ್ ಅಂತ ಎರಡು ಮೇಜರ್ ಸ್ಟೆಪ್ಸ್ಗಳಿದೆ. ಅದನ್ನು ನಾನು ಹೇಳಿದೆ ಅಲ್ಲ. ಈಗ ಮೊದಲನೇದಾಗಿ ಲೈಟ್ ರಿಯಾಕ್ಷನ್ ಬಗ್ಗೆ ತಿಳ್ಕೊಂಬಿಡೋಣ. ಸೊ ಈಗ ಫೋಟೋಸಿಂಥಸಿಸ್ನಲ್ಲಿ ಇರುವಂಥ ಈ ಲೈಟ್ ರಿಯಾಕ್ಷನ್ಸ್ಗಳನ್ನು ನಾವು ಫೋಟೋ ಕೆಮಿಕಲ್ ರಿಯಾಕ್ಷನ್ಸ್ಗಳು ಅಂತ ಹೇಳಿ ಕೂಡ ಕರಿತೇವೆ. ಕಾರಣ ಇಷ್ಟೇ, ಈ ರಿಯಾಕ್ಷನ್ಸ್ಗಳಲ್ಲಿ ಏನು ನಡೀತಾ ಇದೆಯಲ್ಲ ಇವುಗಳಿಗೆ ಸನ್ಲೈಟ್ನ ಅವಶ್ಯಕತೆ ಇದೆ ಅಂತ. ಆದರೆ ಡಾರ್ಕ್ ರಿಯಾಕ್ಷನ್ಸ್ಗಳೇನಿದೆ, ಡಾರ್ಕ್ ಅಂತ ಹೇಳಿದರೆ ಕತ್ತಲಲ್ಲಿ ನಡೆಯುವಂಥ ರಿಯಾಕ್ಷನ್ಸ್ಗಳಲ್ಲ, ಬದಲಿಗೆ ಲೈಟ್ನ ಡಿಪೆಂಡೆನ್ಸಿ ಇಲ್ಲದೆ ನಡೆಯುವಂಥ ರಿಯಾಕ್ಷನ್ಸ್ಗಳು. ಇದಕ್ಕೆ ಲೈಟ್ನ ಡಿಪೆಂಡೆನ್ಸಿ ಬೇಡ, ಡಿಪೆಂಡೆನ್ಸಿ ಇಲ್ಲ. ಹಾಗಾಗಿ ಇದನ್ನು ನಾವು ಡಾರ್ಕ್ ರಿಯಾಕ್ಷನ್ಸ್ಗಳು ಅಂತ ಹೇಳಿ ಕರಿತೇವೆ. ಇಲ್ಲಿ ಸಾಮಾನ್ಯವಾಗಿ ಎನ್ಸೈಮ್ಯಾಟಿಕ್ ರಿಯಾಕ್ಷನ್ಸ್ಗಳು ನಡೆಯೋದನ್ನು ನಾವಿಲ್ಲಿ ಗಮನಿಸಬಹುದು. ಆದರೆ ಲೈಟ್ ರಿಯಾಕ್ಷನ್ನಲ್ಲಿ ಉತ್ಪತ್ತಿಯಾದಂಥ ಒಂದಷ್ಟು ಪ್ರಾಡಕ್ಟ್ಸ್ಗಳೇನಿದೆ, ಉತ್ಪನ್ನಗಳೇನಿದೆ, ಅದು ಡಾರ್ಕ್ ರಿಯಾಕ್ಷನ್ಗೆ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಅರ್ಥ ಆಗ್ತಿದೆಯಾ? ರೈಟ್. ಸೊ ಈಗ ಲೈಟ್ ರಿಯಾಕ್ಷನ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತಾ ಹೋಗ್ಬಿಡೋಣ. ಈಗ ಲೈಟ್ ರಿಯಾಕ್ಷನ್ನಲ್ಲಿ ನಡೆಯುವಂಥ ಒಂದಷ್ಟು ಮೇಜರ್ ಪ್ರೋಸೆಸ್ಗಳನ್ನು ನಾವು ಗಮನಿಸೋದಾದರೆ, ಲೈಟ್ ರಿಯಾಕ್ಷನ್ನಲ್ಲಿ ಸಾಮಾನ್ಯ ಮೊದಲನೇದು ನೋಡಿ, ಲೈಟ್ ಅಬ್ಸಾರ್ಪ್ಷನ್ ಆಗಬೇಕು. ಲೈಟ್ ಅಬ್ಸಾರ್ಪ್ಷನ್ ಆದಾಗ ಕ್ಲೋರೋಫಿಲ್ಸ್ಗಳು ಎಕ್ಸೈಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ಸ್ಗಳ ಎಕ್ಸೈಟ್ಮೆಂಟ್ ಅನ್ನೋದನ್ನು ನಾವು ಗಮನಿಸ್ತೇವೆ. ಅದರ ಜೊತೆಗೆ ನೀರು ಸ್ಪ್ಲಿಟ್ ಆಗುತ್ತೆ, ವಾಟರ್ ಸ್ಪ್ಲಿಟ್ಟಿಂಗನ್ನು ನಾವು ಗಮನಿಸ್ಬೋದು, ಅಥವಾ ಫೋಟೋಲೈಸಿಸ್ ಅಂತ ಹೇಳಿ ಕರಿತೇವೆ. ಇದೇ ಪ್ರಕ್ರಿಯೆಯಲ್ಲಿ ಹೈಡ್ರೋಜನ್ ಹಾಗೆ ಆಕ್ಸಿಜನ್ ಸಪರೇಟ್ ಆಗೋದು. ಈ ಆಕ್ಸಿಜನ್ ಎಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿ ವಾಟರ್ ಸ್ಪ್ಲಿಟ್ಟಿಂಗ್ ಆಗ್ತಿದೆಯಲ್ಲ, ಇಲ್ಲಿ ಆಕ್ಸಿಜನ್ ಬರ್ತಾ ಇದೆ, ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಫಾರ್ಮೇಷನ್ ಆಫ್ ಕೆಮಿಕಲ್ ಇಂಟರ್ಮೀಡಿಯೇಟ್ಸ್ ATP ಮತ್ತು NADPH ಎರಡೂ ಕೂಡ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಅಡಿನೋಸಿನ್ ಟ್ರೈಫಾಸ್ಫೇಟ್, ನಿಕೋಟಿನಮೈಡ್, ಅಡಿನೈನ್ ಡೈನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಅಲ್ವಪ್ಪ. ಅದನ್ನು ಕೂಡ ನೀವು ಕಮೆಂಟ್ ಮಾಡ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ATP ಮತ್ತು NADPH ಅಂತ ಹೇಳಿದರೆ ಏನು, NADPಗೆ NADPHಗೆ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿ ನೀವು ನನಗೆ ತಿಳಿಸ್ಬೇಕು, ಸರಿನಾ? ರೈಟ್. ಸೊ ಇದೊಂದಿಷ್ಟು ಮೇಜರ್ ಪ್ರೋಸೆಸ್ಗಳೇನಿದೆ, ಇದು ಲೈಟ್ ರಿಯಾಕ್ಷನಲ್ಲಿ ನಡೆಯುವಂಥ ಪ್ರೋಸೆಸ್ಗಳು. ಈಗ ನಾವು ಆ ಥೈಲಕಾಯ್ಡ್ ಸ್ಟ್ರಕ್ಚರನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಆ ಥೈಲಕಾಯ್ಡ್ ಸ್ಟ್ರಕ್ಚರಲ್ಲಿ ಈ ಲೈಟ್ ರಿಯಾಕ್ಷನ್ನ ನಡೆಸೋದರಲ್ಲಿ ಇನ್ವಾಲ್ವ್ ಆಗಿರುವಂಥ ಪಿಗ್ಮೆಂಟ್ಸ್ಗಳು, ಒಂದಷ್ಟು ಪ್ರೋಟೀನ್ ಮಾಲಿಕ್ಯೂಲ್ಸ್ಗಳು ಎಲ್ಲವುಗಳು ಸೇರಿ ಆ ಥೈಲಕಾಯ್ಡ್ ಮೆಂಬ್ರೇನ್ನಲ್ಲಿ ಒಂದು ಕಾಂಪ್ಲೆಕ್ಸನ್ನು ಮಾಡಿರುತ್ತವೆ, ಸರಿನಾ? ಅಂತ ಹೇಳಿದ್ರೆ ಈ ಲೈಟ್ ರಿಯಾಕ್ಷನ್ ಎಲ್ಲಿ ನಡೀತಾ ಇದೆ, ಆ ಥೈಲಕಾಯ್ಡ್ನ ಮೆಂಬ್ರೇನ್ನಲ್ಲಿ ನಡೀತಾ ಇದೆ ಅನ್ನೋದು ನಿಮ್ಮ ತಲೆಗೆ ಬರಬೇಕು, ಸರಿನಾ? ಥೈಲಕಾಯ್ಡ್ನ ಮೆಂಬ್ರೇನ್ನಲ್ಲಿ ನಡೀತಾ ಇದೆ, ಸರಿನಾ? ಸೊ ಅಲ್ಲಿ ಏನಾಗುತ್ತೆ, ಅಲ್ಲಿ ಆ ಪಿಗ್ಮೆಂಟ್ಸ್ ಏನಿದೆಯಲ್ಲಪ್ಪ, ಆ ಪಿಗ್ಮೆಂಟ್ಸ್ಗಳೆಲ್ಲವುಗಳು ಕೂಡ ಆರ್ಗನೈಸ್ಡ್ ಆಗಿ ಎರಡು ಫೋಟೋ ಕೆಮಿಕಲ್ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ಗಳಾಗಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ಈ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ಗಳು ಎಲ್ಲಿರುತ್ತೆ, ಆ ಮೆಂಬ್ರೇನ್ನಲ್ಲಿ ಇರುವಂಥ ಒಂದಷ್ಟು ಪ್ರೋಟೀನ್ ಕಾಂಪ್ಲೆಕ್ಸ್ನಲ್ಲಿ ಇರುತ್ತೆ. ಆ ಕಾಂಪ್ಲೆಕ್ಸ್ಗಳನ್ನೇ ನಾವು ಫೋಟೋ ಸಿಸ್ಟಮ್ಸ್ಗಳು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಫೋಟೋ ಸಿಸ್ಟಮ್ 1 ಹಾಗೆ ಫೋಟೋ ಸಿಸ್ಟಮ್ 2 ಅಂತ ಹೇಳಿ ಆ ಥೈಲಕಾಯ್ಡ್ ಮೆಂಬ್ರೇನ್ನಲ್ಲಿ ನಾವು ಗಮನಿಸ್ಬೋದು. ಈ ಫೋಟೋ ಸಿಸ್ಟಮ್ 1 and 2 ಏನಿದೆಯಲ್ಲ, ಇದು ಅವುಗಳ ಡಿಸ್ಕವರಿ ಆಧಾರದ ಮೇಲೆ ನಾವು ಕೊಟ್ಟಿರುವಂಥ ಹೆಸರು, ಅವುಗಳ ಕೆಲಸದ ಆಧಾರದ ಮೇಲೆ ಅಲ್ಲ, ಸರಿನಾ? ಈಗ ಮುಂದೆ ಹೋಗ್ತಾ ಫೋಟೋಸಿಂಥಸಿಸ್ ಹೇಗೆ ನಡೆಯುತ್ತೆ, ಲೈಟ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅನ್ನೋದನ್ನು ಇನ್ನಷ್ಟು ವಿವರವಾಗಿ ತಿಳ್ಕೊಳ್ತಾ ಹೋಗ್ಬೋಣ. ಸೊ ಈ ಮೊದಲಿಗೆ ಫೋಟೋ ಸಿಸ್ಟಮ್ನಲ್ಲಿರುವಂಥ ಕಾಂಪೊನೆಂಟ್ಸ್ಗಳನ್ನು ನೀವು ಗಮನಿಸಿ. ನಾನು ಆಗಲೇ ಹೇಳಿದೆ, ಫೋಟೋ ಸಿಸ್ಟಮ್ನಲ್ಲಿ ಏನಿದೆ, ಆ ಫೋಟೋ ಪಿಗ್ಮೆಂಟ್ಗಳು ಇದೆ. ಅದರಲ್ಲಿ ನಾವು ನೋಡೋದಾದರೆ ಈ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ನ, ಅಂದರೆ ಈ ಫೋಟೋ ಸಿಸ್ಟಮ್ನ ಒಳಗಡೆ ಒಂದು ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸನ್ನು ನಾವು ಗಮನಿಸೋದು, ಅಥವಾ ಅದನ್ನು ಆಂಟೆನಾ ಕಾಂಪ್ಲೆಕ್ಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಆ ಫೋಟೋ ಪಿಗ್ಮೆಂಟ್ಸ್ಗಳೇನಿದೆಯಲ್ಲ, ಆ ಫೋಟೋ ಪಿಗ್ಮೆಂಟ್ಸ್ಗಳಲ್ಲಿ ಸಾಮಾನ್ಯವಾಗಿ ನೂರಾರು ಪಿಗ್ಮೆಂಟ್ಸ್ಗಳೆಲ್ಲ ಒಟ್ಟಿಗೆ ಸೇರಿ ಒಂದು ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸನ್ನು ನಾವು ಮಾಡಿರುತ್ತವೆ. ಈ ಲೈಟ್ ಹಾರ್ವೆಸ್ಟಿಂಗ್ ಪಿಗ್ಮೆಂಟ್ಸ್ಗಳೇನಿದೆ ಅವೆಲ್ಲವುಗಳು ಕೂಡ ಪ್ರೋಟೀನಿಗೆ ಅಟ್ಯಾಚ್ ಆಗಿದೆ ಅಂತ ಹೇಳಿ ನೀವು ಭಾವಿಸಬೇಕು. ಇಲ್ಲಿ ನೋಡಿ, ಇದು ಪ್ಲಾಸ್ಮಾ ಮೆಂಬ್ರೇನ್ ಇದು ಥೈಲಕಾಯ್ಡ್ದು, ಹೌದಾ? ಇವುಗಳನ್ನೇ ನಾವು ಆಕ್ಸೆಸರಿ ಪಿಗ್ಮೆಂಟ್ಸ್ಗಳು ಅಂತ ಹೇಳಿ ಕರಿತೇವೆ. ಈ ಆಕ್ಸೆಸರಿ ಪಿಗ್ಮೆಂಟ್ಸ್ಗಳೆಲ್ಲ ಸೇರಿ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸನ್ನು ಮಾಡಿದೆ. ಸೊ ಆ ಆಕ್ಸೆಸರಿ ಪಿಗ್ಮೆಂಟ್ಸ್ನಲ್ಲಿ ಕ್ಲೋರೋಫಿಲ್ ಇದೆ, ಕ್ಯಾರೋಟಿನಾಯ್ಡ್ಸ್ ಇದೆ, ಕ್ಸಾಂಥೋಫಿಲ್ಸ್ ಇದೆ, ಇದೆಲ್ಲ ಇದೆ. ಹೀಗೆ ಆ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ನಲ್ಲಿ ಟ್ರ್ಯಾಪ್ ಆದ ಸನ್ಲೈಟನ್ನೆಲ್ಲವೂ ಕ್ಲೋರೋಫಿಲ್ ಏನ ಕಡೆಗೆ ತೊಗೊಂಡು ಬಂದು ಕೊಡುತ್ತವೆ. ಈ ಕ್ಲೋರೋಫಿಲ್ನ ಏನ ನಾವು ರಿಯಾಕ್ಷನ್ ಸೆಂಟರ್ ಅಂತ ಹೇಳಿ ಕೂಡ ಕರಿತೇವೆ. ಇದರಲ್ಲಿ ಸಾಮಾನ್ಯವಾಗಿ ಒಂದು ಕ್ಲೋರೋಫಿಲ್ ಎ ಇರುತ್ತೆ. ಅರ್ಥ ಆಗ್ತಿದೆಯಾ? ಆಕ್ಸೆಸರಿ ಪಿಗ್ಮೆಂಟ್ಸ್ಗಳೆಲ್ಲವುಗಳು ಕೂಡ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ನಲ್ಲಿ ಕಾಣಿಸಿದ್ರೆ ರಿಯಾಕ್ಷನ್ ಸೆಂಟರ್ನಲ್ಲಿ ಕೇವಲ ಒಂದೇ ಒಂದು ಕ್ಲೋರೋಫಿಲ್ ಎ ಇದೆ ಅಂತ ಹೇಳಿ ನೀವು ಭಾವಿಸಬೇಕು. ಈ ಕ್ಲೋರೋಫಿಲ್ ಎ ಆ ಸನ್ಲೈಟನ್ನು ಟ್ರ್ಯಾಪ್ ಮಾಡುವಂಥ ಒಂದು ಚೀಫ್ ಪಿಗ್ಮೆಂಟ್ ಆಗಿ ಇಲ್ಲಿ ಕೆಲಸ ಮಾಡುತ್ತೆ. ಅರ್ಥ ಆಗ್ತಿದೆಯಪ್ಪ?
ರೈಟ್. ಸೊ ಈಗ ಫೋಟೋ ಸಿಸ್ಟಮ್ 2ಗೆ ಹಾಗೆ ಫೋಟೋ ಸಿಸ್ಟಮ್ 1ಗೆ ಇರುವಂಥ ಒಂದಷ್ಟು ವ್ಯತ್ಯಾಸವನ್ನು ನೋಡ್ಬಿಡೋಣ. ಆ ಫೋಟೋ ಸಿಸ್ಟಮ್ 2 ಹಾಗೆ ಫೋಟೋ ಸಿಸ್ಟಮ್ 1ನಲ್ಲಿ ಇದ್ದಂಥ ಆ ಕ್ಲೋರೋಫಿಲ್ ಏನಿತ್ತು, ಆ ರಿಯಾಕ್ಷನ್ ಸೆಂಟರ್ ಏನಿತ್ತು, ಅದರ ಅಬ್ಸಾರ್ಪ್ಷನ್ ಮ್ಯಾಕ್ಸಿಮಾ ಎಷ್ಟಿದೆ, ಯಾವ ನ್ಯಾನೋಮೀಟರ್ನಲ್ಲಿ, ಯಾವ ವೇವ್ ಲೆಂತ್ನಲ್ಲಿ ಹೆಚ್ಚಿನ ಅಬ್ಸಾರ್ಪ್ಷನ್ ಮ್ಯಾಕ್ಸಿಮಾವನ್ನು ನಾವು ಗಮನಿಸಬಹುದು ಅನ್ನೋದರ ಆಧಾರದ ಮೇಲೆ ಆ ಫೋಟೋ ಸಿಸ್ಟಮ್ಗಳ ಹೆಸರನ್ನು ನಾವಿಲ್ಲಿ ಇನ್ನೊಂದು ರೀತಿಯಾಗಿ ಕೂಡ ಕರಿತೇವೆ. ಅದನ್ನು ನಾವು P680 ಹಾಗೆ P700 ಅಂತ ಹೇಳಿ ಕೂಡ ಕರಿತೇವೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿ ಕ್ಲೋರೋಫಿಲ್ ಎ ದಟ್ ಈಸ್ ಪ್ರೆಸೆಂಟ್ ಇನ್ ದ ರಿಯಾಕ್ಷನ್ ಸೆಂಟರ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಮ್ಯಾಕ್ಸಿಮಾ ಅಟ್ 680 ನ್ಯಾನೋಮೀಟರ್. ಹಾಗೆ ಫೋಟೋ ಸಿಸ್ಟಮ್ 1ನಲ್ಲಿ ಇರುವಂಥ ಈ ಕ್ಲೋರೋಫಿಲ್ ಎ ಏನಿದೆ ಅಥವಾ ರಿಯಾಕ್ಷನ್ ಸೆಂಟರ್ ಏನಿದೆ, ಅದರ ಅಬ್ಸಾರ್ಪ್ಷನ್ ಮ್ಯಾಕ್ಸಿಮಾ ಬಂದು 700 ನ್ಯಾನೋಮೀಟರ್ನಲ್ಲಿ ಇರೋದ್ರಿಂದ ಇವುಗಳನ್ನು ನಾವು P680 ಹಾಗೆ P700 ಅಂತ ಹೇಳಿ ಕೂಡ ಕರಿತೇವೆ. ಸರಿನಪ್ಪ? ಸೊ ಈಗ ಲೈಟ್ ರಿಯಾಕ್ಷನ್ನ ಇನ್ನೊಂದು ಸರ್ತಿ ನೋಡ್ಕೊಂಬಿಡೋಣ ಕ್ವಿಕ್ಕಾಗಿ. ನಾನಾಗಲೇ ಹೇಳ್ದಲ್ಲ, ಈಗ ಫೋಟಾನ್ಸ್ ಆರ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಲೈಟ್. ಫೋಟಾನ್ಸ್ಗಳು ಕ್ಲೋರೋಫಿಲ್ನ ಮೇಲೆ ಬಿದ್ದಾಗ ಏನಾಗುತ್ತೆ, ಆ ಕ್ಲೋರೋಫಿಲ್ಸ್ಗಳೆಲ್ಲ ಎಕ್ಸೈಟ್ ಆಗಿ ಸನ್ಲೈಟನ್ನು ಟ್ರ್ಯಾಪ್ ಮಾಡ್ಕೊಳ್ತಾ ಇದೆ. ಸನ್ಲೈಟನ್ನು ಟ್ರ್ಯಾಪ್ ಮಾಡಿಕೊಂಡು ಈ ರಿಯಾಕ್ಷನ್ ಸೆಂಟರ್ನ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದು ನಿಮಗೆ ಬರಬೇಕು. ಹೀಗೆ ಆ ರಿಯಾಕ್ಷನ್ ಸೆಂಟರ್ನಿಂದ ಉತ್ಪತ್ತಿಯಾದಂಥ ಎಲೆಕ್ಟ್ರಾನ್ಸ್ಗಳು, ಸನ್ಲೈಟ್ನಿಂದಾಗಿ ಎಕ್ಸೈಟ್ ಆದಂಥ ಎಲೆಕ್ಟ್ರಾನ್ಸ್ಗಳೆಲ್ಲವುಗಳು ಕೂಡ ರಿಯಾಕ್ಷನ್ ಸೆಂಟರ್ನಿಂದ ಪ್ರೈಮರಿ ಎಕ್ಸೆಪ್ಟಾರ್ ಮಾಲಿಕ್ಯೂಲ್ನ ಕಡೆಗೆ ಹೋಗ್ತಾ ಇದೆ ಅಂತ ಹೇಳಿ ನೀವು ಭಾವಿಸಬೇಕು. ಸರಿನಾ? ಈಗ ಇದನ್ನು ನಾವು ಇಮ್ಯಾಜಿನರಿ ಆಗಿನೇ ನಾವು ನೋಡ್ಕೊಳ್ಬೇಕು. ಸರಿನಾ? ಯು ಜಸ್ಟ್ ಹ್ಯಾವ್ ಟು ಇಮ್ಯಾಜಿನ್ ದಿಸ್ ಇಮೇಜ್ ಓನ್ಲಿ. ಓಕೆ. ಸೊ ಮೊದಲು ಏನಾಗುತ್ತೆ, ಲೈಟ್ ಬಂದು ಬೀಳುತ್ತೆ. ಆ ಫೋಟೋ ಸಿಸ್ಟಮ್ನ ರಚನೆಯನ್ನು ನೀವು ಗಮನಿಸಬೇಕು. ಸಾಮಾನ್ಯವಾಗಿ ಆ ಸೀಕ್ವೆನ್ಸಲ್ಲಿ ಮೊದಲು ಫೋಟೋ ಸಿಸ್ಟಮ್ 2 ಬರೋದು, ಅದಾದಮೇಲೆ ಫೋಟೋ ಸಿಸ್ಟಮ್ 1 ಬರುತ್ತೆ ಅಂತ ಹೇಳಿದ್ರೆ, ಆ ಮೆಂಬ್ರೇನ್ನಲ್ಲಿ ನೀವು ಗಮನಿಸಿ, ಮೊದಲು ಫೋಟೋ ಸಿಸ್ಟಮ್ 2 ಇದೆ, ಅದಾದಮೇಲೆ ಫೋಟೋ ಸಿಸ್ಟಮ್ 1 ಇದೆ ಅಂತ ಹೇಳಿದ್ರೆ ಮೊದಲು P680 ಅದಾದಮೇಲೆ P700 ಇರೋದು. ಅರ್ಥ ಆಗ್ತಿದೆಯಪ್ಪ? ಸೊ ಈಗ ಲೈಟ್ ಬಂತು, ಸಾಮಾನ್ಯವಾಗಿ 680 ನ್ಯಾನೋಮೀಟರ್ನಲ್ಲಿ ಅಬ್ಸಾರ್ಪ್ಷನ್ ಹೆಚ್ಚಿಗೆ ಆಗಿದೆ. ಆಗೇನಾಗುತ್ತೆ, ಹೀಗೆ ಲೈಟ್ ಅಬ್ಸಾರ್ಬ್ ಆದ ನಂತರ ಕ್ಲೋರೋಫಿಲ್ಸ್ಗಳು ಎಕ್ಸೈಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಎಲೆಕ್ಟ್ರಾನ್ಸ್ಗಳು ಎಕ್ಸೈಟ್ ಆಗಿ ತಮ್ಮ ನ್ಯೂಕ್ಲಿಯಸ್ನಿಂದ, ಅಂದರೆ ಆ ಆರ್ಬಿಟ್ನಿಂದ ಹೊರಗಡೆ ಬಂದು ಎಕ್ಸೈಟೆಡ್ ಆಗಿ ಅವು ಜಂಪ್ ಮಾಡಿಬಿಡುತ್ತೆ. ಏನು? ಎಲೆಕ್ಟ್ರಾನ್ಸ್ಗಳು. ಹೀಗೆ ಜಂಪ್ ಆದಂಥ ಎಲೆಕ್ಟ್ರಾನ್ಸ್ಗಳು ಸಾಮಾನ್ಯವಾಗಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ನಿಂದ ಅಕ್ಸೆಪ್ಟ್ ಮಾಡಿ ಅದಾದ ನಂತರ ಈ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ಗಳು ಆ ಎಲೆಕ್ಟ್ರಾನ್ಸ್ಗಳನ್ನು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಮೂಲಕ ಫೋಟೋ ಸಿಸ್ಟಮ್ 1ನ ಕಡೆಗೆ ಕಳಿಸ್ತಾ ಇದೆ. ಹಾಗೆ ಆ ಫೋಟೋ ಸಿಸ್ಟಮ್ 1 ಈ ಎಲೆಕ್ಟ್ರಾನ್ಸ್ಗಳಿಂದನೂ ಕೂಡ ಎಕ್ಸೈಟ್ ಆಗ್ತಾ ಇದೆ. ಜೊತೆಗೆ ಲೈಟ್ 700 ನ್ಯಾನೋಮೀಟರ್ನಲ್ಲಿ ಬರ್ತಾ ಇದೆಯಲ್ಲ, ಹೀಗೆ ಅಬ್ಸಾರ್ಬ್ ಆದಂಥ ಲೈಟಿಂದನೂ ಕೂಡ ಅದು ಎಕ್ಸೈಟ್ ಆಗ್ತಾ ಇದೆ. ಸೊ ಇಲ್ಲಿಯೂ ಕೂಡ ಎಲೆಕ್ಟ್ರಾನ್ಸ್ಗಳು ಜಂಪ್ ಆಗ್ತಾ ಇದೆ. ಇಲ್ಲಿ ಉತ್ಪತ್ತಿಯಾದಂಥ ಎಲೆಕ್ಟ್ರಾನ್ಸ್ಗಳು ಕೂಡ ಪ್ರೈಮರಿ ಎಕ್ಸೆಪ್ಟಾರ್ನ ಕಡೆಗೆ ಹೋಗ್ತಾ ಇದೆ. ಅದಾದ ನಂತರ ಬೇರೆ ಇನ್ನೊಂದು ಮಾಲಿಕ್ಯೂಲ್ಸ್ಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ ಅದು ಸಹಾಯ ಆಗ್ತಾ ಇದೆ. ಏನೇನಾಗ್ತಾ ಇದೆ ಇವಾಗ ನೋಡ್ಬಿಡೋಣ. ಯಾವಾಗ ಎಲೆಕ್ಟ್ರಾನ್ಸ್ಗಳು ಇಲ್ಲಿಂದ ಎಕ್ಸೈಟ್ ಆಗಿ ಹೋಗ್ತಾ ಇದೆಯೋ ಅಂತ ಹೇಳಿದ್ರೆ, ಇಲ್ಲಿ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಖಾಲಿ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಸೊ ಹಾಗಿದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ಗಳ ಕಂಟಿನ್ಯೂಸ್ ಸಪ್ಲೈ ಇಲ್ಲಿ ಆಗಬೇಕು ಅಂತ ಹೇಳಿದ್ರೆ, ಇಲ್ಲಿಗೆ ಆ ಲಾಸ್ ಆದಂಥ ಎಲೆಕ್ಟ್ರಾನ್ಸ್ಗಳು ಮತ್ತೆ ವಾಪಸ್ ಬಂದು ಕೂರ್ಬೇಕಲ್ವಾ? ಆ ಪ್ರಕ್ರಿಯೆಗೆ ಸಹಾಯ ಮಾಡ್ತಾ ಇರೋದು ಇಲ್ಲಿ ನೋಡಿ, ಫೋಟೋಲೈಸಿಸ್ ಆಫ್ ವಾಟರ್ ಇಲ್ಲಿ ಸ್ಪ್ಲಿಟ್ ಆಗೋದ್ರ ಮೂಲಕ ಇಲ್ಲಿ ಫೋಟೋ ಸಿಸ್ಟಮ್ 2ನಲ್ಲಿ ಏನಾಗ್ತಾ ಇದೆ, ಇಲ್ಲಿ ಲಾಸ್ ಆದಂಥ ಎಲೆಕ್ಟ್ರಾನ್ಸ್ಗಳು ಮತ್ತೆ ಇಲ್ಲಿಗೆ ಬಂದು ಕೂತ್ಕೊಳ್ತಾ ಇದೆ. ಅರ್ಥ ಆಗ್ತಿದೆಯಪ್ಪ? ಸೊ ಇಲ್ಲಿ ಆ ಎಲೆಕ್ಟ್ರಾನ್ಸ್ಗಳು ಮತ್ತೆ ಬರ್ತಾ ಇದೆ, ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ನ ಕಡೆಗೆ ಹೋಗ್ತಾ ಇದೆ. ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ನಿಂದ ಅವು ಏನಾಗ್ತಾ ಇದೆ, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಕಡೆಗೆ ಮೂವ್ ಆಗ್ತಾ ಇದೆ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಕಡೆಗೆ ಇಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನಿಂದ ಅವು ಫೋಟೋ ಸಿಸ್ಟಮ್ 1ನ ಕಡೆಗೆ ಹೋಗುವಾಗ ಏನಾಗುತ್ತೆ, ATP ಮಾಲಿಕ್ಯೂಲ್ಸ್ಗಳು ಸಿಂಥಸೈಸ್ ಆಗುತ್ತೆ. ಸರಿನಪ್ಪ? ATP ಮಾಲಿಕ್ಯೂಲ್ಸ್ಗಳು ಸಿಂಥಸೈಸ್ ಆಗ್ತಿರೋದನ್ನ ನೀವು ಇಲ್ಲಿ ಗಮನಿಸಬೇಕು. ಸರಿನಾ? ATP ಸಿಂಥಸೈಸ್ ಆಗಬೇಕು ಅಂತ ಹೇಳಿದ್ರೆ ಅಡಿನೋಸಿನ್ ಡೈಫಾಸ್ಫೇಟ್ ಜೊತೆಗೆ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಆ್ಯಡ್ ಆಗಬೇಕು. ಇದನ್ನೇ ನಾವು ಫಾಸ್ಫೋರಿಲೇಷನ್ ಅಂತ ಹೇಳಿ ಕೂಡ ಕರಿತೇವೆ. ಫಾರ್ಮೇಷನ್ ಆಫ್ ATP ಬೈ ADP ಆ್ಯಂಡ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್, ಅದನ್ನು ನಾವು ಫಾಸ್ಫೋರಿಲೇಷನ್ ಅಂತ ಹೇಳಿ ಕರಿತೇವೆ. ಸಿನ್ಸ್ ದಿಸ್ ಈಸ್ ಹ್ಯಾಪನಿಂಗ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್, ಇದನ್ನು ನಾವು ಫೋಟೋ ಫಾಸ್ಫೋರಿಲೇಷನ್ ಅಂತ ಹೇಳಿ ಕೂಡ ಕರಿಬಹುದು. ಸರಿನಪ್ಪ? ಹಾಗೆ ಒಟ್ಟಾರೆಯಾಗಿ ಈ ಎಲೆಕ್ಟ್ರಾನ್ಸ್ಗಳು ಏನಕ್ಕೆ ಸಹಾಯ ಮಾಡ್ತಾ ಇದೆ, ಒಂದು ATPಯನ್ನು ಫಾರ್ಮ್ ಮಾಡೋದ್ರಲ್ಲಿ ಸಹಾಯ ಮಾಡ್ತಾ ಇದೆ, ಒಂದು ಅಂಶ. ಅದರ ಜೊತೆಗೆ ಇಲ್ಲಿಂದ ಈ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸಿಂದ ಫೋಟೋ ಸಿಸ್ಟಮ್ 2ನಿಂದ ಹೊರಟಂಥ ಎಲೆಕ್ಟ್ರಾನ್ಸ್ಗಳು ಇಲ್ಲೊಂದು ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ನಿಂದ ಅಕ್ಸೆಪ್ಟ್ ಆಗುತ್ತೆ. ನಂತರ ಇನ್ನೊಂದು ಹೈ ಎಫಿಷಿಯೆಂಟ್ ಅಥವಾ ಎನರ್ಜಿ ಎಫಿಷಿಯೆಂಟ್ ಮಾಲಿಕ್ಯೂಲನ್ನು ಸಿಂಥಸೈಸ್ ಮಾಡೋದ್ರಲ್ಲಿ ಅದು ಸಹಾಯ ಆಗ್ತಾ ಇದೆ. ಯಾವ ಮಾಲಿಕ್ಯೂಲ್ ಅದು? NADPH. ಸೊ ಹೀಗೆ NADP ಪ್ಲಸ್ಸಿಂದ NADPH ಆಗಿ ಫಾರ್ಮ್ ಆಗಲಿಕ್ಕೆ ಕೂಡ ಎಲೆಕ್ಟ್ರಾನ್ಸ್ಗಳು ಇಲ್ಲಿ ಸಹಾಯ ಮಾಡ್ತಾ ಇದೆ ಅನ್ನೋದು ನಿಮಗೆ ಗಮನಿಸಬೇಕು. ಸೊ ಎಲೆಕ್ಟ್ರಾನ್ಸ್ಗಳ ಮುಖ್ಯ ಕೆಲಸ ATPಯನ್ನು ಫಾರ್ಮ್ ಮಾಡೋದ್ರ ಜೊತೆಗೆ NADPHನ ಫಾರ್ಮ್ ಮಾಡೋದು. ಸರಿನಾ? ಸೊ ಈಗೆಲ್ಲ ಗೊತ್ತಾಯ್ತು ನಿಮಗೆ ಲೈಟ್ ರಿಯಾಕ್ಷನಲ್ಲಿ ನಡೆಯುವಂಥ ಎಲ್ಲ ಮೇಜರ್ ಪ್ರೊಸೆಸ್ಗಳು.
ಲೈಟ್ ಬಂತು, ಎಲೆಕ್ಟ್ರಾನ್ಸ್ಗಳೆಲ್ಲ ಸ್ಟಿಮ್ಯುಲೇಟ್ ಆಯಿತು. ಈ ಸ್ಟಿಮ್ಯುಲೇಟ್ ಆದಂಥ ಎಲೆಕ್ಟ್ರಾನ್ಸ್ಗಳನ್ನು ಪಿಕ್ ಮಾಡಿದ್ದು ಎಲೆಕ್ಟ್ರಾನ್ ಅಕ್ಸೆಪ್ಟಾರು. ಈ ಎಲೆಕ್ಟ್ರಾನ್ ಅಕ್ಸೆಪ್ಟಾರು ಪಿಕ್ ಮಾಡಿದಂಥ ಎಲೆಕ್ಟ್ರಾನ್ಸ್ಗಳನ್ನೆಲ್ಲ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಮೂಲಕ ಅದು ಕಳಿಸ್ತಾ ಇದೆ. ಆ ಎಲೆಕ್ಟ್ರಾನ್ಸ್ಗಳೆಲ್ಲ ಯಾವ ಕಡೆಗೆ ಮೂವ್ ಆಗ್ತಾ ಇದೆ? ದೇ ಆರ್ ನಾಟ್ ಯೂಸ್ಡ್ ಅಪ್, ದೇ ಆರ್ ಮೂವಿಂಗ್ ಥ್ರೂ ದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಯಾವ ಕಡೆಗೆ ಮೂವ್ ಆಗ್ತಾ ಇದೆ? ಫೋಟೋ ಸಿಸ್ಟಮ್ 1ನ ಕಡೆಗೆ ಮೂವ್ ಆಗ್ತಾ ಇದೆ. ಈ ಪ್ರಕ್ರಿಯೆಯಲ್ಲಿ ATP ಕೂಡ ಸಿಂಥಸೈಸ್ ಆಗ್ತಾ ಇದೆ. ಹಾಗೆ ಈ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ನಿಂದ ಉತ್ಪತ್ತಿಯಾದಂಥ ಎಲೆಕ್ಟ್ರಾನ್ಸ್ಗಳು ಇನ್ನೊಂದು ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ನಿಂದ ಪಿಕ್ ಮಾಡಿದ ನಂತರ ಅದು NADPH ಫಾರ್ಮೇಷನಲ್ಲಿ ಸಹಾಯ ಮಾಡ್ತಾ ಇದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು. ಇದೇ ಲೈಟ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಪ್ಪ? ತುಂಬ ಕ್ವಿಕ್ಕಾಗಿ ನಾನು ಸಮರೈಸ್ ಮಾಡಿ ಹೇಳಿದ್ದೀನಿ. ಅರ್ಥ ಆಗ್ತಿದೆಯಾ? ಸೊ ಲೈಟ್ ಅಬ್ಸಾರ್ಪ್ಷನ್ ಒಂದು ಮೇಜರ್ ಸ್ಟೆಪ್ಪು, ಎಲೆಕ್ಟ್ರಾನ್ಸ್ಗಳ ಎಕ್ಸೈಟ್ಮೆಂಟ್ ಅನ್ನೋದು, ಅದಾದ ನಂತರ ಫೋಟೋಲೈಸಿಸ್ ಆಫ್ ವಾಟರ್ ಅನ್ನೋದು ಆಗ್ತಾ ಇದೆ, ನೀರು ಸ್ಪ್ಲಿಟ್ ಆಗ್ತಾ ಇದೆ ಸನ್ಲೈಟ್ನ ಪ್ರೆಸೆನ್ಸ್ನಲ್ಲಿ. ಇಲ್ಲಿ ನೀರು ವಾಟರ್ ಇದೆಯಲ್ಲ, ಇದು ಯಾವಾಗ ಲೈಟ್ನ ಇರುವಿಕೆಯಲ್ಲಿ ಲೈಟ್ನ ಇರುವಿಕೆಯಲ್ಲಿ ಸ್ಪ್ಲಿಟ್ ಆಗ್ತಾ ಇದೆ, ಆ ಕಾರಣಕ್ಕಾಗಿಯೇ ನಾವು ಇದನ್ನು ಫೋಟೋಲೈಸಿಸ್ ಆಫ್ ವಾಟರ್ ಅಂತ ಹೇಳಿ ಕೂಡ ಕರೀತೇವೆ. ಅರ್ಥ ಆಗ್ತಿದೆಯಪ್ಪ? ಸೊ ಅದರ ಜೊತೆಗೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಮೂಲಕ ATP ಸಿಂಥಸೈಸ್ ಆಗ್ತಾ ಇದೆ, ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ಹಾಗೆ NADPH ಕೂಡ ಇಲ್ಲಿ ಫಾರ್ಮ್ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದು. ಅರ್ಥ ಆಗ್ತಿದೆಯಪ್ಪ? ರೈಟ್. ಸೊ ಇದನ್ನೇ ನಾನು ಇನ್ ಡೀಟೇಲ್ ಆಗಿ ಎಲ್ಲ ಕೊಟ್ಟಿದ್ದೀನಿ. PS2ನಲ್ಲಿ ಏನಾಗುತ್ತೆ, PS1ನಲ್ಲಿ ಏನಾಗುತ್ತೆ, ಹೌದಾ? ಹಾಗೆ NADPಯಿಂದ NADPH ಹೇಗೆ ಫಾರ್ಮ್ ಆಗುತ್ತೆ, ADPಯಿಂದ ATP ಹೇಗೆ ಫಾರ್ಮ್ ಆಗುತ್ತೆ. ಇನ್ ಸಿಂಪಲ್ ವರ್ಡ್ಸ್, ಎಲೆಕ್ಟ್ರಾನ್ಸ್ಗಳು ಈ ಹೈ ಎನರ್ಜಿ ಎಫಿಷಿಯೆಂಟ್ ಮಾಲಿಕ್ಯೂಲ್ಸ್ಗಳನ್ನು ಸಿಂಥಸೈಸ್ ಮಾಡೋದ್ರಲ್ಲಿ ಸಹಾಯ ಮಾಡ್ತಾ ಇದೆ ಅಂತೇಳಿ ನಿಮಗೆ ತಲೆಗೆ ಬಂದುಬಿಡಬೇಕು. ಸರಿನಪ್ಪ? ಈ ಎಂಟೈರ್ ಸ್ಕೀಮನ್ನು ನೀವು ಗಮನಿಸಿದಾಗ ಆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ಗಳು ಹೇಗೆ ನಡೀತಾ ಇತ್ತು? Z ಸ್ಕೀಮ್ನಲ್ಲಿ ನಡೀತಾ ಇತ್ತು ಅಲ್ವಪ್ಪ? ಆ Z ಸ್ಕೀಮನ್ನು ನೋಡಿ ಗಮನಿಸಿ. ಎಲೆಕ್ಟ್ರಾನ್ಸ್ಗಳು ಇಲ್ಲಿಂದ ಹೀಗೆ ಎಕ್ಸೈಟ್ ಆಗಿ ಈ ಅಕ್ಸೆಪ್ಟಾರ್ನ ಕಡೆಗೆ ಹೋಗಿ ನಂತರ ಈ ಫೋಟೋ ಸಿಸ್ಟಮ್ನ 1ನ ಕಡೆಗೆ ಬಂದು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಮೂಲಕ ಮತ್ತೆ ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ನಿಂದ ಮತ್ತೆ NADPHನ ಫಾರ್ಮ್ ಮಾಡೋದ್ರಲ್ಲಿ ಅದು ಸಹಾಯ ಆಗ್ತಾ ಇದೆ. ಅಲ್ಲಿಗೆ ಎಲೆಕ್ಟ್ರಾನ್ಸ್ಗಳ ಕೆಲಸ ಮುಗೀತು. ಆ ಎಲೆಕ್ಟ್ರಾನ್ಸ್ಗಳು ಈ ಕಡೆ ವಾಪಸ್ ಬರ್ತಾ ಇಲ್ಲ. ಇದನ್ನು ನಾವು ನಾನ್ ಸೈಕ್ಲಿಕ್ ಫಾಸ್ಫೋ ರಿಲೇಷನ್ ಅಂತ ಹೇಳಿ ಕೂಡ ಕರಿತೇವೆ. ಯಾಕಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ಗಳು ಮತ್ತೆ ವಾಪಸ್ ಎಲ್ಲಿಂದ ಹೋಗಿದ್ವು ಅಲ್ಲಿಗೆ ವಾಪಸ್ ಬರ್ತಾ ಇಲ್ಲ ಅಲ್ವಪ್ಪ? ಸೊ ಈ ಎಲೆಕ್ಟ್ರಾನ್ ಇಲ್ಲಿ ಖಾಲಿಯಾದಂಥ ಜಾಗಕ್ಕೆ ಈ ವಾಟರ್ನಿಂದ ವಾಟರ್ ಸ್ಪ್ಲಿಟ್ಟಿಂಗ್ನಿಂದ ಬಂದಂತಹ ಎಲೆಕ್ಟ್ರಾನ್ಸ್ಗಳು ಇಲ್ಲಿ ಬಂದು ಕೂತ್ಕೊಳ್ತಾ ಇದೆ, ಹೌದಲ್ವಾ? ಸೊ ಹೀಗಾಗಿನೇ ಇದನ್ನು ನಾವು ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ಅಂತ ಹೇಳಿ ಕೂಡ ಕರಿತೇವೆ. ಜೊತೆಗೆ ಅದನ್ನು ನಾವು Z ಸ್ಕೀಮ್ ಈ ಪ್ಯಾಟ್ರನ್ ಏನಿದೆಯಲ್ಲ, ಆ ಪ್ಯಾಟ್ರನ್, ಆ ಎಲೆಕ್ಟ್ರಾನ್ನ ಮೂವ್ಮೆಂಟ್ ಪ್ಯಾಟ್ರನ್ ಏನಿದೆಯಲ್ಲ, ಅದು Z ಶೇಪ್ನಲ್ಲಿರೋದ್ರಿಂದ ಅದನ್ನು ನಾವು Z ಸ್ಕೀಮ್ ಅಂತ ಹೇಳಿ ಕೂಡ ಕರಿತೇವೆ. ಅರ್ಥ ಆಗ್ತಿದೆಯಪ್ಪ? ರೈಟ್. ಸೊ ಇದಾದ ನಂತರ ಫೋಟೋಲೈಸಿಸ್ನಲ್ಲಿ ನಾವು ಆಗಲೇ ಹೇಳಿದಾಗೆ ಫೋಟೋಲೈಸಿಸ್ ಅನ್ನೋದು ಸಾಮಾನ್ಯವಾಗಿ ನಮ್ಮ ಫೋಟೋ ಸಿಸ್ಟಮ್ 2ನ ಜೊತೆಗೆ ಅಟ್ಯಾಚ್ ಆಗಿ ಅಂದರೆ ಅಸೋಸಿಯೇಟ್ ಆಗಿದೆ. ಸೊ ಈ ಫೋಟೋಲೈಸಿಸ್ ಏನಿದೆಯಲ್ಲ, ಇದು ಆ ಪ್ರೋಸೆಸ್ ಹೆಚ್ಚಿಗೆ ಆಗಲಿಕ್ಕೆ ಅಂದರೆ ಕೆಟಲೈಸ್ ಆಗಲಿಕ್ಕೆ ಫೋಟೋ ಸಿಸ್ಟಮ್ 2 ಅನ್ನೋದು ಸಹಾಯ ಮಾಡಿ, ಫೋಟೋ ಸಿಸ್ಟಮ್ 2ನ ಜೊತೆಗೆ ಅದು ಅಸೋಸಿಯೇಟ್ ಆಗಿದೆ ಅಂತ ಹೇಳಿ ನೀವು ಭಾವಿಸಬೇಕು. ಸೊ ಈ ಫೋಟೋಲೈಸಿಸ್ನಲ್ಲಿ ಎಲೆಕ್ಟ್ರಾನ್ಸ್ಗಳು ರಿಲೀಸ್ ಆಗ್ತಾ ಇದೆ, ಹಾಗೆ ಪ್ರೋಟಾನ್ಸ್ಗಳು ರಿಲೀಸ್ ಆಗ್ತಾ ಇದೆ, ಹೈಡ್ರೋಜನ್ ಸ್ಪ್ಲಿಟ್ ಆಯ್ತಲ್ಲಪ್ಪ, ಹಾಗೆ ಆಕ್ಸಿಜನ್ ಕೂಡ ಇಲ್ಲಿ ಬರ್ತಾ ಇದೆ. ಹೀಗೆ ಇಲ್ಲಿ ಬರುವಂಥ ಈ ಆಕ್ಸಿಜನ್ ಏನೇ ಫೋಟೋಸಿಂಥಸಿಸ್ನಲ್ಲಿ ಉತ್ಪತ್ತಿಯಾದಂಥ ಆಕ್ಸಿಜನ್. ಈಗ ಈ ಹೈಡ್ರೋಜನ್ನು ಹಾಗೆ ಆಕ್ಸಿಜನ್ ಎರಡೂ ಕೂಡ ಆ ಥೈಲಕಾಯ್ಡ್ನ ಮೆಂಬ್ರೇನ್ನ ಥೈಲಕಾಯ್ಡ್ನ ಒಳಗಡೆ ಇರುವಂಥ ಲ್ಯೂಮಿನಲ್ಲಿ ಅಕ್ಯುಮುಲೇಟ್ ಆಗ್ತಾ ಇದೆ ಅಂತ ಹೇಳಿ ನೀವು ಭಾವಿಸಬೇಕು. ಹಾಗೆ ಅಕ್ಯುಮುಲೇಟ್ ಆದಂಥ ಆಕ್ಸಿಜನ್ ಏನಿದೆ, ಇದು ನಿಧಾನವಾಗಿ ಡಿಫ್ಯೂಷನ್ ಪ್ರಕ್ರಿಯೆ ಮೂಲಕ ಗಾಳಿಗೆ ಹೊರಗಡೆ ಹೋಗುತ್ತೆ, ಅಟ್ಮಾಸ್ಫಿಯರ್ಗೆ ಹೋಗುತ್ತೆ. ಆದರೆ ಹೈಡ್ರೋಜನ್ ಏನಿದೆಯಲ್ಲ, ಇದು ಪ್ರೋಟಾನ್ ಗ್ರೇಡಿಯಂಟ್ ಫಾರ್ಮೇಷನ್ ಮಾಡೋದನ್ನು, ಪ್ರೋಟಾನ್ ಗ್ರೇಡಿಯಂಟ್ನ ಸೃಷ್ಟಿ ಮಾಡೋದ್ರಲ್ಲಿ ಇದು ಸಹಾಯ ಮಾಡ್ತಾ ಇದೆ ಥೈಲಕಾಯ್ಡ್ನ ಮೆಂಬ್ರೇನ್ನ ಒಳಗಡೆ. ಅದನ್ನು ನೀವು ಮುಂದೆ ಅರ್ಥ ಮಾಡ್ಕೊಳ್ತೀರಿ ಕೂಡ. ಅರ್ಥ ಆಗ್ತಿದೆಯಾ? ಸೊ ಫೋಟೋಲೈಸಿಸ್ನಲ್ಲಿ ಏನಾಗ್ತಾ ಇದೆ, ಫೋರ್ ಪ್ರೋಟಾನ್ ಮಾಲಿಕ್ಯೂಲ್ಸ್ಗಳು ಅಥವಾ ಹೈಡ್ರೋಜನ್ ಮಾಲಿಕ್ಯೂಲ್ಸ್ಗಳು ಉತ್ಪತ್ತಿ ಆಗ್ತಾ ಇದೆ, ಹಾಗೆ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ನ ಜೊತೆಗೆ 4 ಎಲೆಕ್ಟ್ರಾನ್ ಮಾಲಿಕ್ಯೂಲ್ಸ್ಗಳು ಕೂಡ ಅಲ್ಲಿ ಬರ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ಸರಿನಾ? ಅರ್ಥ ಆಗ್ತಿದೆಯಪ್ಪ? ರೈಟ್. ಸೊ ಅದಾದ ಮೇಲೆ ನಾನು ಆಗಲೇ ಹೇಳಿದ್ನಲ್ಲ, ಆ Z ಸ್ಕೀಮ್ನಲ್ಲಿ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತಿರೋ ಆ ಪ್ಯಾಟ್ರನ್ ಏನಿದೆಯಲ್ಲ, ಅದರಿಂದ ನಾವು ಅದನ್ನು Z ಸ್ಕೀಮ್ ಅಂತ ಹೇಳಿ ಕರೆದ್ವಲ್ವಾ? ಆದರೆ ಈ ಫೋಟೋ ಸಿಸ್ಟಮ್ 2ನಿಂದ ಫೋಟೋ ಸಿಸ್ಟಮ್ 1ನಿಂದ ಹೊರಟಂಥ ಎಲೆಕ್ಟ್ರಾನ್ಸ್ಗಳೇನಿದೆಯಲ್ಲ, ಈ ಎಲೆಕ್ಟ್ರಾನ್ಸ್ಗಳು ಇಲ್ಲಿಂದ ಹೊರಟಂಥ ಎಲೆಕ್ಟ್ರಾನ್ಸ್ಗಳು ಏನಾಗ್ತಾ ಇದೆ, ಇಲ್ಲಿ ಯಾವುದೇ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಮೂಲಕ ಅದು ಯೂಸ್ ಅಪ್ ಆಗಿ ಅಥವಾ ಬೇರೆ ಇನ್ಯಾವುದೋ ಕೆಲಸಕ್ಕೆ ಅದು ಬಳಕೆ ಆಗ್ತಾ ಇಲ್ಲ ಅಲ್ವಪ್ಪ? ATP ಸಿಂಥಸೈಸ್ ಮಾಡಲಿಕ್ಕೆ ಕೂಡ ಆ ಎಲೆಕ್ಟ್ರಾನ್ಸ್ಗಳು ಬಳಕೆ ಆಗ್ತಾ ಇಲ್ಲ. ಇಲ್ಲಿಂದ ಉತ್ಪತ್ತಿಯಾದಂಥ ಈ ಎಲೆಕ್ಟ್ರಾನ್ಸ್ಗಳು ಏನಾಗ್ತಾ ಇದೆ, ಬರೀ NADPH ಫಾರ್ಮೇಷನಲ್ಲಿ ಸಹಾಯ ಮಾಡ್ತಾ ಇದೆ. ಹಾಗಾಗಿ ಈ ಎಲೆಕ್ಟ್ರಾನ್ಸ್ಗಳು ಸಾಮಾನ್ಯವಾಗಿ ಯಾವಾಗ ಸಸ್ಯಗಳಲ್ಲಿ ಹೆಚ್ಚಿಗೆ NADP ಅವಶ್ಯಕತೆ ಇರುತ್ತೆ, ATP ಕಡಿಮೆ ಅವಶ್ಯಕತೆ ಇರುತ್ತೆ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಎಲೆಕ್ಟ್ರಾನ್ಸ್ಗಳೆಲ್ಲವೂ ಕೂಡ ಇಲ್ಲಿಂದ ಎಕ್ಸೈಟ್ ಆಗಿ NADPH ಫಾರ್ಮೇಷನ್ ಆದ ನಂತರ ಮತ್ತೆ ಇಲ್ಲಿಗೆ ವಾಪಸ್ ಬಂದು ಇಲ್ಲಿಂದ ಆ ಸೈಕಲನ್ನು ಮತ್ತೆ ಶುರು ಮಾಡ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಏನಾಗುತ್ತೆ, ಆ ಪಾಸ್ಫೋರಿಲೇಷನನ್ನು ನಾವು ಇಲ್ಲಿ ಸೈಕ್ಲಿಕ್ ಪಾಸ್ಫೋರಿಲೇಷನ್ ಅಂತ ಹೇಳಿ ಕರಿತೇವೆ. ಸರಿನಾ? ಇದನ್ನು
ನಾವು ಸಾಕಷ್ಟು ಕಡೆಗಳಲ್ಲಿ ಗಮನಿಸ್ಬೋದು ಕೂಡ. ಅಗೇನ್ ಸೈಕ್ಲಿಕ್ ಫಾಸ್ಫೋರಿಲೇಷನನ್ನು ಎಲ್ಲಿ ನೋಡಬಹುದು, ನಾನ್ ಸೈಕ್ಲಿಕ್ ಫಾಸ್ಫೋರಿಲೇಷನನ್ನು ಎಲ್ಲಿ ನೋಡಬಹುದು, ಕಮೆಂಟ್ ಮಾಡಿ ನನಗೆ ತಿಳಿಸ್ಬೇಕು. ನೀವು ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲೆಕ್ಟ್ರಾನ್ಸ್ಗಳು ಯಾವಾಗ ಆ ಹೋದ ಜಾಗದಿಂದ PS1 P700 ಹೋದ ನಂತರ ಮತ್ತೆ ವಾಪಸ್ ಅಲ್ಲಿಗೆ ಬಂದು ಸೇರ್ತಾ ಇರೋದ್ರಿಂದ ಏನಾಗ್ತಾ ಇದೆ, ದೇ ಆರ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪ್ಲೇಸ್. ಆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಮೂಲಕ ಅಂದರೆ NADPH ಫಾರ್ಮೇಷನ್ ಆಗಿದೆ, ನಂತರ ಅದು ಮತ್ತೆ ವಾಪಸ್ ಅದೇ P700ಗೆ ಬಂದು ಸೇರ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಅಲ್ಲಿ ಏನಾಗ್ತಾ ಇದೆ, ಆ ಸೈಕ್ಲಿಕ್ ಪ್ರೊಸೆಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಓಕೆನಾ. ಅದೇ ನಾನ್ ಸೈಕ್ಲಿಕ್ ರಿಲೇಷನ್ಶಿಪ್ನಲ್ಲಿ, ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರಾನ್ಸ್ಗಳು ನಿಧಾನವಾಗಿ ಝೆಡ್ ಸ್ಕೀಮ್ನ ಮೂಲಕ NADPH ಫಾರ್ಮೇಷನ್ ಮಾಡೋದ್ರ ಮೂಲಕ ಅಲ್ಲಿ ಎಂಡ್ ಆಗ್ತಾ ಇದೆ. ಅಲ್ಲಿ ಖಾಲಿಯಾದಂಥ ಆ ಫೋಟೋ ಸಿಸ್ಟಮ್ 2ನಲ್ಲಿ ಖಾಲಿಯಾದಂಥ ಎಲೆಕ್ಟ್ರಾನ್ಸ್ಗಳನ್ನು ತುಂಬಿಸ್ಲಿಕ್ಕೆ ಏನಾಗ್ತಾ ಇದೆ, ಫೋಟೋಲೈಸಿಸ್ ಆಫ್ ವಾಟರ್ ಆಗ್ತಾ ಇದೆ ಅಂತ ಹೇಳಿ ನೀವು ಗಮನಿಸಬೇಕು. ಸರಿನಪ್ಪ, ರೈಟ್. ಸೊ ಇಲ್ಲಿ ಆ ಫೋಟೋ ಸಿಸ್ಟಮ್ 2ನಲ್ಲಿ ಅಂದರೆ ಫೋಟೋ ಸಿಸ್ಟಮ್ 2 ಅಂತ ಹೇಳಿದರೆ P680 ಅಲ್ಲಿ ಫೈನಲ್ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಇದ್ದಿದ್ದು ಯಾವುದು, NADP+. ಇದು ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಆಗಿ ಕೆಲಸ ಮಾಡ್ತಾ ಇತ್ತು, ಫೈನಲ್ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್. ಅದೇ ಸೈಕ್ಲಿಕ್ನಲ್ಲಿ ಆ P700 ಇತ್ತಲ್ಲ, ಅದೇ ಫೈನಲ್ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಆಗಿ ಕೆಲಸ ಮಾಡ್ತಾ ಇದೆ. ನಮಗೆ ಗೊತ್ತಿರೋ ಹಾಗೆ ನಾನ್ ಸೈಕ್ಲಿಕ್ನಲ್ಲಿ ಫೋಟೋಲೈಸಿಸ್ ನಡೆಯೋದ್ರಿಂದ ಆಕ್ಸಿಜನ್ ರಿಲೀಸ್ ಆಗುತ್ತೆ, ಆದರೆ ಅಲ್ಲಿ ಸೈಕ್ಲಿಕ್ ಫಾಸ್ಫೋರಿಲೇಷನ್ನಲ್ಲಿ ಆಕ್ಸಿಜನ್ ರಿಲೀಸ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಓಕೆ. ಸೊ ಇದೇ ಪ್ರೋಸೆಸ್ಸಲ್ಲಿ ನಾವು ATP ಫಾರ್ಮ್ ಆಯಿತು ಅಂತ ತಿಳ್ಕೊಂಡ್ವಲ್ಲಪ್ಪ. ಆ ATP ಫಾರ್ಮೇಷನ್ನ ಕುರಿತಾಗಿ ಒಂದು ಥಿಯರಿ ಇದೆ, ಅದನ್ನು ಕೂಡ ಈಗ ಸಮರೈಸ್ ಮಾಡಿ ಹೇಳ್ಬಿಡ್ತೀನಿ. ಸೊ ಈಗ ATP ಮಾಲಿಕ್ಯೂಲ್ಸ್ಗಳು ಹೇಗೆ ಸಿಂಥಸೈಸ್ ಆಯಿತು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಮೂಲಕ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಅಂದರೆ ಆ ATP ಫಾರ್ಮೇಷನ್ ಆಗಲಿಕ್ಕೆ, ಸ್ಪೆಸಿಫಿಕ್ ಆಗಿ ATP ಫಾರ್ಮೇಷನ್ ಆಗಲಿಕ್ಕೆ ಏನು ಕಾರಣ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸರಿನಾ? ಸೊ ಇಲ್ಲಿ ಕೆಮಿ ಆಸ್ಮೋಟಿಕ್ ಥಿಯರಿನ ನಾವು ಗಮನಿಸಬೇಕು. ಕೆಮಿ ಆಸ್ಮೋಟಿಕ್ ಥಿಯರಿಯ ಪ್ರಕಾರ ನಾವೇನು ಹೇಳಬಹುದು ಅಂತ ಹೇಳಿದ್ರೆ, ಈ ATP ಸಿಂಥಸಿಸ್ ಏನಿದೆಯಲ್ಲ, ಈ ATP ಸಿಂಥಸಿಸ್ ಅನ್ನೋದು ಆ ಥೈಲಕಾಯ್ಡ್ನ ಒಳಗಡೆ ಉಂಟಾದಂತಹ ಪ್ರೋಟಾನ್ ಗ್ರೇಡಿಯಂಟ್ನಿಂದಾಗಿ ಅಥವಾ ಚೇಂಜಸ್ ಇನ್ ದ ಆ ಎಲೆಕ್ಟ್ರೋಕೆಮಿಕಲ್ ಪೊಟೆನ್ಷಿಯಲ್ ಏನಿದೆಯಲ್ಲ ಅಥವಾ ಪ್ರೋಟಾನ್ ಗ್ರೇಡಿಯಂಟ್ನಿಂದಾಗಿ ATP ಮಾಲಿಕ್ಯೂಲ್ಸ್ಗಳು ಸಿಂಥಸೈಸ್ ಆಗ್ತಾ ಇದೆ ಅಂತ ಹೇಳಿ ಈ ಥಿಯರಿಯ ವಾದ. ಸರಿನಾ? ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬಿಡೋಣ. ಈ ಪ್ರೋಟಾನ್ ಗ್ರೇಡಿಯಂಟ್ ಹೇಗೆ ಆಯಿತು, ಎಲ್ಲಿ ವ್ಯತ್ಯಾಸ ಆಯಿತು ಅನ್ನೋದನ್ನು ನಾವೆಲ್ಲಿ ಗಮನಿಸಬೇಕು. ಆಸ್ಮೋಸಿಸ್ ಅನ್ನೋ ಪದವನ್ನು ನೀವು ಗಮನಿಸಿದ್ರೆ ನಿಮಗೆ ಈಸಿ ಆಗಿಬಿಡುತ್ತೆ. ಸಾಮಾನ್ಯವಾಗಿ ಆಸ್ಮೋಸಿಸ್ನಲ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ಗಳು ಹೈಯರ್ ಕಾನ್ಸಂಟ್ರೇಷನ್ ರೀಜನ್ನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ಗೆ ಮೂವ್ ಆಗುತ್ತವೆ ಥ್ರೂ ಅ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಅಲ್ವಪ್ಪ. ಇಲ್ಲಿ ಅದೇ ರೀತಿಯಾಗಿ ಪ್ರೋಟಾನ್ಸ್ಗಳು ಹೈಯರ್ ಕಾನ್ಸಂಟ್ರೇಷನ್ ರೀಜನ್ನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ಗೆ ಮೂವ್ ಆಗ್ತಾ ಇದೆ. ಈ ಪ್ರಕ್ರಿಯೆಯಲ್ಲಿ ಉಂಟಾದಂಥ ಒಂದಷ್ಟು ಫೋರ್ಸ್ನಿಂದಾಗಿ, ಒಂದಷ್ಟು ಎನರ್ಜಿಯಿಂದಾಗಿ ATP ಮಾಲಿಕ್ಯೂಲ್ಸ್ಗಳು ಸಿಂಥಸೈಸ್ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ ATP ಅನ್ನೋದು ಎನರ್ಜಿ ಕರೆನ್ಸಿ. ಅಂಥ ಎನರ್ಜಿ ಕರೆನ್ಸಿ ಉತ್ಪತ್ತಿ ಆಗಲಿಕ್ಕೆ ಕೂಡ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸರಿನಾ? ಸೊ ಇದು ATP ಫಾರ್ಮೇಷನ್ ಬಗ್ಗೆ ನೀವು ನೆಕ್ಸ್ಟ್ ಕ್ಲಾಸ್ನಲ್ಲಿ, ಅಂದರೆ ಮುಂದಿನ ಚಾಪ್ಟರ್ನಲ್ಲಿ ಇನ್ನಷ್ಟು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗ್ತೀರಿ. ಈಗ ನಾವು ಈ ಕೆಮಿ ಆಸ್ಮೋಟಿಕ್ ಥಿಯರಿನಲ್ಲಿ ಏನು ನೋಡ್ಬೋದು, ಆ ATP ಫಾರ್ಮೇಷನ್ ಆಗಲಿಕ್ಕೆ ಒಂದು ಎನ್ಸೈಮ್ನ ಅವಶ್ಯಕತೆ ಇದೆ. ಅದನ್ನು ನಾವು ATP ಸಿಂಥೇಸ್ ಅಂತ ಹೇಳಿ ಗುರುತಿಸ್ತೇವೆ. ಈ ATP ಸಿಂಥೇಸ್ನ ಮೂಲಕ ಫೆಸಿಲಿಟೇಟೆಡ್ ಡಿಫ್ಯೂಷನ್ ನಡೆಯೋದ್ರ ಮೂಲಕ, ಅಂದರೆ ಒಂದು ಸ್ಪೆಸಿಫಿಕ್ ಪ್ರೋಟೀನಲ್ಲಿದೆ ಆ ಡಿಫ್ಯೂಷನನ್ನು ಕ್ಯಾರಿ ಔಟ್ ಮಾಡಲಿಕ್ಕೆ, ಆ ಪ್ರೋಟೀನ್ನ ಸಹಾಯದಿಂದ ಆ ಫೆಸಿಲಿಟೇಟೆಡ್ ಡಿಫ್ಯೂಷನ್ ನಡೀತಾ ಇದೆ. ಪ್ರೋಟಾನ್ಸ್ಗಳು ಹೈಯರ್ ಕಾನ್ಸಂಟ್ರೇಷನ್ ರೀಜನ್ನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ಗೆ ಹೋಗ್ತಾ ಇದೆ. ಈ ಪ್ರಕ್ರಿಯೆಯಿಂದಾಗಿ ATP ಸಿಂಥಸೈಸ್ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗೆ ಎಲ್ಲಿ ಪ್ರೋಟಾನ್ ಕಾನ್ಸಂಟ್ರೇಷನ್ ವ್ಯತ್ಯಾಸ ಇದೆ, ಈಗ ನೀವು ಗಮನಿಸಿ ಈ ಚಿತ್ರದಲ್ಲಿ. ಇದು ಥೈಲಕಾಯ್ಡ್ನ ಚಿತ್ರ. ಥೈಲಕಾಯ್ಡ್ನ ಈ ಭಾಗ ಏನಿದೆಯಲ್ಲ, ಇದು ಥೈಲಕಾಯ್ಡ್ನ ಲ್ಯುಮೆನ್, ಇದು ಥೈಲಕಾಯ್ಡ್ನ ಮೆಂಬ್ರೇನ್, ಹಾಗೆ ಥೈಲಕಾಯ್ಡ್ನ ಹೊರಭಾಗ ಇದು. ಹೀಗೆ ಥೈಲಕಾಯ್ಡ್ನ ಒಳಭಾಗದಲ್ಲಿ ಪ್ರೋಟಾನ್ ಕಾನ್ಸಂಟ್ರೇಷನ್ ಅಥವಾ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಆಸ್ ಕಂಪೇರ್ಡ್ ಟು ಸ್ಟ್ರೋಮಾ. ಈ ಕಾರಣದಿಂದಾಗಿ ಏನಾಗುತ್ತೆ, ಪ್ರೋಟಾನ್ಸ್ಗಳು ಹೈಯರ್ ಕಾನ್ಸಂಟ್ರೇಷನ್ ರೀಜನ್ನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ನಿಗೆ ಹೋಗಲಿಕ್ಕೆ ಟ್ರೈ ಮಾಡುತ್ತವೆ ಬಿಕಾಸ್ ಆಫ್ ಆ ಎಲೆಕ್ಟ್ರೋಕೆಮಿಕಲ್ ಅಥವಾ ಎಲೆಕ್ಟ್ರೋಕೆಮಿಕಲ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ನ ವ್ಯತ್ಯಾಸದಿಂದಾಗಿ. ಓಕೆನಾ? ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ಗೆ ಸಾಮಾನ್ಯವಾಗಿ ಮಾಲಿಕ್ಯೂಲ್ಸ್ಗಳು ಮೂವ್ ಆಗುತ್ತೆ. ಈ ಪ್ರಕ್ರಿಯೆ ಯಾವುದರ ಮೂಲಕ ನಡೀತಾ ಇದೆ, ಇಲ್ಲಿ ATP ಸಿಂಥೇಸ್ ಅನ್ನೋ ಒಂದು ಕಾಂಪ್ಲೆಕ್ಸ್ನ ಮೂಲಕ ನಡೀತಾ ಇದೆ. ಈ ATP ಸಿಂಥೇಸ್ ಎನ್ಸೈಮ್ ಏನಿದೆಯಲ್ಲ, ಈ ATP ಸಿಂಥೇಸ್ ಎನ್ಸೈಮ್ನ ಮೂಲಕ ಪ್ರೋಟಾನ್ಸ್ಗಳು ಮೂವ್ ಆಗುವಾಗ ಆ ATP ಸಿಂಥೇಸ್ ಎನ್ಸೈಮ್ನಲ್ಲಿ ಉಂಟಾಗುವಂಥ ಒಂದಷ್ಟು ಕಾನ್ಫರ್ಮೇಷನಲ್ ಚೇಂಜಿಂದಾಗಿ ಏನಾಗುತ್ತೆ, ATP ಅನ್ನೋದು ಫಾರ್ಮ್ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇದು ಸಿಂಪಲ್.
ಆದರೆ ಮುಖ್ಯವಾಗಿ ಈ ಲ್ಯುಮೆನ್ನ ಒಳಗಡೆ ಹೆಚ್ಚಿಗೆ ಹೈಡ್ರೋಜನ್ ಬರಲಿಕ್ಕೆ ಏನು ಕಾರಣ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಫೋಟೋಲೈಸಿಸ್ ಆಫ್ ವಾಟರ್ ಆಯಿತು ಅಂತ ನಾವು ತಿಳ್ಕೊಂಡ್ವಲ್ಲ, ಆ ಫೋಟೋಲೈಸಿಸ್ ಆಫ್ ವಾಟರಿಂದಾಗಿ ಕೂಡ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಹೈಡ್ರೋಜನ್ ಅಯಾನ್ಸ್ಗಳು ಆ ಲ್ಯುಮೆನ್ನ ಒಳಗಡೆ ಹೆಚ್ಚಾಗ್ತಾ ಇದೆ. ಹಾಗೆ ಇನ್ಫ್ಲಕ್ಸ್ ಆಫ್ ಹೈಡ್ರೋಜನ್ ಅಯಾನ್ಸ್ ಡ್ಯೂ ಟು NADP ರಿಡಕ್ಟೇಸ್. ಈಗ NADP ರಿಡಕ್ಟೇಸ್ ಎನ್ಸೈಮ್ ಏನಿತ್ತಲ್ಲಪ್ಪ, ಆ NADP ರಿಡಕ್ಟೇಸ್ NADPಯನ್ನು ರೆಡ್ಯೂಸ್ ಮಾಡುವಂಥ ಎನ್ಸೈಮ್ ಏನಿದೆ ಅದನ್ನು ನಾವು NADP ರಿಡಕ್ಟೇಸ್ ಎನ್ಸೈಮ್ ಅಂತ ಹೇಳಿ ಕೂಡ ಕರಿತೇವೆ. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಆ NADP ರಿಡಕ್ಟೇಸ್ ಎನ್ಸೈಮ್ನಿಂದಾಗಿ ಹೈಡ್ರೋಜನ್ ಅಯಾನ್ಗಳು ಅಲ್ಲಿ ಒಳಗಡೆ ಬರ್ತಾ ಇದೆ. ಹಾಗೆ ಮತ್ತು ಆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಆಗುವಾಗ ಏನಾಗ್ತಾ ಇದೆ, ಅಲ್ಲಿ ಪ್ಲಾಸ್ಟೋಕ್ವಿನಾನ್ ಅಂತ ಒಂದು ಮಾಲಿಕ್ಯೂಲ್ನಿಂದಾಗಿ ಏನಾಗ್ತಾ ಇದೆ, ಆ ಸ್ಟ್ರೋಮಾದಲ್ಲಿದ್ದಂಥ ಹೈಡ್ರೋಜನ್ ಮಾಲಿಕ್ಯೂಲ್ಸ್ಗಳು ಕೂಡ ಆ ಲ್ಯುಮೆನ್ನ ಒಳಗಡೆ ಬರ್ತಾ ಇದೆ. ಸರಿನಾ? ಸೊ ಇದನ್ನು ನಿಮಗೆ ತುಂಬ ಬ್ರೀಫಾಗಿ ಹೇಳಿದ್ದೀನಪ್ಪ. ಆ ಬ್ರೀಫ್ ಇನ್ನೂ ಹೆಚ್ಚಿನ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದರೆ ಒನ್ ಶಾರ್ಟಲ್ಲಿ ನೀವು ನೋಡಬೇಕು. ಸೊ ಅದಾದ ಈ ಕಾರಣದಿಂದಾಗಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅನ್ನೋದು ಆ ಲ್ಯುಮೆನ್ನ ಒಳಗಡೆ ಹೆಚ್ಚಾಗ್ತಾ ಇದೆ. ಯಾವಾಗ ಈ ATP ಸಿಂಥೇಸ್ನ ಮೂಲಕ ಆ ಪ್ರೋಟಾನ್ಸ್ಗಳು ಹೋಗೋದಕ್ಕೆ ಟ್ರೈ ಮಾಡುತ್ತೋ, ದ ಬ್ರೇಕ್ ಡೌನ್ ಆಫ್ ದ ಗ್ರೇಡಿಯಂಟ್ ಪ್ರೊವೈಡ್ಸ್ ಎನಫ್ ಎನರ್ಜಿ ಟು ಕಾಸ್ ಅ ಕಾನ್ಫರ್ಮೇಷನಲ್ ಚೇಂಜ್ ಇನ್ ದ ATP ಸಿಂಥೇಸ್ ಎನ್ಸೈಮ್. ಸ್ಪೆಸಿಫಿಕ್ ಆಗಿ ನಾವು ಹೇಳೋದಾದರೆ ಆ ATP ಸಿಂಥೇಸ್ನಲ್ಲಿ 2 ಮೇಜರ್ ಪಾರ್ಟ್ಸ್ಗಳನ್ನು ನಾವು ಗುರುತಿಸ್ಬೋದು. ಒಂದು CF0 ಅಂತ ಹೇಳಿ, ಒಂದು CF1 ಅಂತ ಹೇಳಿ. ಕಪ್ಲಿಂಗ್ ಫ್ಯಾಕ್ಟರ್ ಕಪ್ಲಿಂಗ್ ಫ್ಯಾಕ್ಟರ್ ಅಂತ ನೀವು ಅಂದ್ಕೊಳ್ಳಿ. ಕ್ಲೋರೋಪ್ಲಾಸ್ಟ್ ಕಪ್ಲಿಂಗ್, ಇಲ್ಲಿ ಕ್ಲೋರೋಪ್ಲಾಸ್ಟ್ನಲ್ಲಿ ನಡೀತಿರೋದ್ರಿಂದ ನಾವು ಅದನ್ನು ಕ್ಲೋರೋಪ್ಲಾಸ್ಟ್ ಕಪ್ಲಿಂಗ್ ಫ್ಯಾಕ್ಟರ್ ಅಂತ ಹೇಳಿ ನಾವು ಕರೆಯೋಣ. ಸೊ ಈ CF0 ಏನಿದೆಯಲ್ಲ, ಇದು ಸಾಮಾನ್ಯವಾಗಿ ಆ ಥೈಲಾಕಾಯ್ಡ್ ಮೆಂಬ್ರೇನ್ನ ಒಳಗಡೆ ಎಂಬೆಡ್ ಆಗಿರುತ್ತೆ. ಈ CF1 ಏನಿದೆಯಲ್ಲ, ಈ ಭಾಗ ಆ ಸ್ಟ್ರೋಮಾದ ಕಡೆಗೆ ಮುಖ ಮಾಡ್ಕೊಂಡಿರುತ್ತೆ. ಇಲ್ಲಿ ಕಾನ್ಫರ್ಮೇಷನಲ್ ಚೇಂಜ್ ಉಂಟಾಗೋದು ಈ CF0ನಲ್ಲಿ, ಅಂದರೆ CF1ನಲ್ಲಿ. ಸೊ ಈ CF1ನಲ್ಲಿ ಕಾನ್ಫರ್ಮೇಷನಲ್ ಚೇಂಜ್ ಉಂಟಾಗೋದ್ರಿಂದ ಏನಾಗುತ್ತೆ, ATP ಎನರ್ಜಿ ಕರೆನ್ಸಿ ಅನ್ನೋದು ಉತ್ಪಾದನೆ ಆಗ್ತಾ ಇದೆ ಅಂತ. ಯಾಕೆ ಅಲ್ಲಿ ಕಾನ್ಫರ್ಮೇಷನಲ್ ಚೇಂಜ್ ಉಂಟಾಗ್ತಾ ಇದೆ? ಯಾಕಂತ ಹೇಳಿದ್ರೆ ಪ್ರೋಟಾನ್ಸ್ಗಳು ಹೈಯರ್ ಕಾನ್ಸಂಟ್ರೇಷನ್ ರೀಜನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದೆ. ಆ ಫೋರ್ಸ್ನಿಂದಾಗಿ, ಆ ಎನರ್ಜಿಯಿಂದಾಗಿ ಏನಾಗ್ತಾ ಇದೆ, CF1 ಇದ್ದಿದ್ದು ರೊಟೇಟ್ ಆಗ್ತಾ ಇದೆ. ಆ ರೊಟೇಷನ್ನಿಂದಾಗಿ ATP ಮಾಲಿಕ್ಯೂಲ್ಸ್ಗಳು ಸಿಂಥಸೈಸ್ ಆಗ್ತಾ ಇದೆ ಅಂಥೇಳಿ ನೀವು ಗಮನಿಸಬೇಕು. ಅರ್ಥ ಆಗ್ತಿದೆಯಪ್ಪ? ಅದೇ ಎಂಟೈರ್ ಪ್ರಕ್ರಿಯೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಈ ಪ್ಲಾಸ್ಟೋಕ್ವಿನಾನು, ಪ್ಲಾಸ್ಟೋಸೈನಿನ್ನು, ಹಾಗೆ ಈ ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ನ ಹೆಸರು, ಓಕೆನಾ? ಇಲ್ಲಿ ಫೋಟೋಸಿಸ್ಟಮ್ 2ನಲ್ಲಿ ಇರುವಂಥ ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ನ ಹೆಸರು, ಫೋಟೋಸಿಸ್ಟಮ್ 1ನಲ್ಲಿ ಇರುವಂಥ ಎಲೆಕ್ಟ್ರಾನ್ ಅಕ್ಸೆಪ್ಟರ್ನ ಹೆಸರು, ಇದೆಲ್ಲವನ್ನು ನೀವು ಹುಡುಕಿ ಅಂತ ನಾನು ಒನ್ ಶಾರ್ಟ್ನಲ್ಲಿ ಕೂಡ ಹೇಳಿದ್ದೇನೆ. ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಹುಡುಕಿ. ನೀವು ಹುಡುಕಬೇಕು. ಆವಾಗ ನನಗೆ ಗೊತ್ತಾಗುತ್ತೆ ನೀವು ಕಲಿತಾ ಇದ್ದೀರಾ, ನೀವು ಕಷ್ಟಪಡ್ತಾ ಇದ್ದೀರಾ, ಇದು ಓದೋಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀರಾ ಅಂತ ಹೇಳಿ. ಕೆಲವೊಮ್ಮೆ ಏನಾಗುತ್ತೆ, ಕಾನ್ಸೆಪ್ಟ್ಸ್ಗಳು ನಮಗೆ ಈಸಿಯಾಗಿ ಅರ್ಥ ಆಗದೇ ಇರಬಹುದು ಕೂಡ. ಯಾಕೆಂದರೆ ನಮಗೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಂಥ ಶಕ್ತಿ ಕೂಡ ಇರಲ್ಲ. ಯಾಕಂದರೆ ನಾವು ಅದನ್ನು ನೋಡಿರಲ್ಲ, ನಾವು ಅದನ್ನು ಅನುಭವಿಸಿರಲ್ಲ. ಹಾಗಾಗಿ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಆಗ ನಾವೇನು ಮಾಡಬೇಕು, ನಮ್ಮ ಹತ್ರ ಏನು ಸೋರ್ಸ್ ಇದೆ ಆ ಇರೋ ಡಯಾಗ್ರಾಮನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು. ಥೈಲಾಕಾಯ್ಡ್ ಮೆಂಬ್ರೇನ್ ಹಿಂಗಿದೆ, ಹೈಡ್ರೋಜನ್ ಒಳಗಡೆ ಬರುತ್ತೆ, ಅದಕ್ಕೆ ಹಾಗಾಗಿ ಥೈಲಾಕಾಯ್ಡ್ನ ಒಳಗಡೆ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ವಾಟರ್ ಸ್ಪ್ಲಿಟ್ ಆದಾಗ ಕೂಡ, ವಾಟರ್ ಸ್ಪ್ಲಿಟ್ ಆಗೋದು ಈ ಫೋಟೋಸಿಸ್ಟಮ್ 2 ಕಾಂಪ್ಲೆಕ್ಸ್ನ ಜೊತೆಗೆ ಅಲ್ವಾ? ಅಂದರೆ ಆ ಕಾಂಪ್ಲೆಕ್ಸ್ನಲ್ಲಿ ಈ ವಾಟರ್ ಸ್ಪ್ಲಿಟ್ಟಿಂಗ್ ಅನ್ನೋದು ಕೂಡ ಅಸೋಸಿಯೇಟ್ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಲ್ವಾ? ಅದು ಕೂಡ ಇನ್ನರ್ ಮೆಂಬ್ರೇನ್ನ ಕಡೆಗಿದೆ. ಹಾಗಾಗಿ ಅಲ್ಲಿ ಹೈಡ್ರೋಜನ್ ಬರ್ತಾ ಇದೆ ಒಳಗಡೆಗೆ. ಸೊ ಈ ರೀತಿಯಾಗಿ ಇಮ್ಯಾಜಿನೇಷನನ್ನು ನೀವು ಇಮ್ಯಾಜಿನೇಷನ್ ಮಾಡೋದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಪ್ಪ. ಅರ್ಥ ಆಗ್ತಿದೆಯಾ? ರೈಟ್. ಸೊ ಇದಾದಮೇಲೆ ನಮಗೀಗ ಇಷ್ಟೊತ್ತಿಗೆ ಲೈಟ್ ರಿಯಾಕ್ಷನಲ್ಲಿ ಆಗುವಂಥ ಎಲ್ಲ ರಿಯಾಕ್ಷನ್ಸ್ಗಳನ್ನು ನಾವು ತಿಳ್ಕೊಂಡ್ವಿ. ಡಾರ್ಕ್ ರಿಯಾಕ್ಷನನ್ನು ನೋಡ್ಬಿಡೋಣ ಇವಾಗ. ಡಾರ್ಕ್ ರಿಯಾಕ್ಷನ್ ಅನ್ನೋದು ಸ್ಟ್ರೋಮಾದಲ್ಲಿ ನಡೆಯುತ್ತೆ ಅಂತ ನಮಗೆ ಗೊತ್ತು. ಲೈಟ್ ಇಂಡಿಪೆಂಡೆಂಟ್ ಅಂತ ನಮಗೆ ಗೊತ್ತು. ಆದರೆ ಲೈಟ್ ರಿಯಾಕ್ಷನಲ್ಲಿ ಉತ್ಪತ್ತಿಯಾದಂತಹ ಆ ATP ಅಥವಾ NADPH ಏನಿತ್ತು, ಅದೆರಡೂ ಕೂಡ ಈ ಡಾರ್ಕ್ ರಿಯಾಕ್ಷನಲ್ಲಿ ನಮಗೆ ಅವಶ್ಯಕವಾಗಿ ಬೇಕಾಗುತ್ತೆ. ಅದನ್ನು ನಾವು ಗಮನ ಇಟ್ಕೊಳ್ಬೇಕು. ದೋ ಡಾರ್ಕ್ ರಿಯಾಕ್ಷನ್ ಈಸ್ ನಾಟ್ ಲೈಟ್ ಡಿಪೆಂಡೆಂಟ್, ಬಟ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಪ್ರೊಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್ ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ಈ ಡಾರ್ಕ್ ರಿಯಾಕ್ಷನನ್ನು ಕ್ಯಾಲ್ವಿನ್ ಸೈಕಲ್ ಅಂತ ಹೇಳಿ ಕೂಡ ಕರಿತೇವೆ. ಡಾರ್ಕ್ ರಿಯಾಕ್ಷನ್ ಅಕರ್ಸ್ ಟು ದ ಕ್ಯಾಲ್ವಿನ್ ಸೈಕಲ್. ಇಲ್ಲಿ ಕ್ಯಾಲ್ವಿನ್ ಅನ್ನೋದು ಆ ವಿಜ್ಞಾನಿಯ ಹೆಸರು, ಆ ಸೈಕಲನ್ನು ಡಿಸ್ಕವರ್ ಮಾಡಿದಂಥ ವಿಜ್ಞಾನಿಯ ಹೆಸರು. ಈ ಕ್ಯಾಲ್ವಿನ್ ಸೈಕಲ್ನಲ್ಲಿ ನಾವು ಒಟ್ಟು 3 ಫೇಸಸ್ಗಳನ್ನು ನಾವು ಗುರುತಿಸ್ಬೋದು. ಉದಾಹರಣೆಗೆ ಕಾರ್ಬಾಕ್ಸಿಲೇಷನ್, ರಿಡಕ್ಷನ್, ಹಾಗೆ ರೀಜನರೇಷನ್ ಅಂತ ಹೇಳಿ. ಇಲ್ಲಿ ನಾವು ಇದುವರೆಗೂ ಡಿಸ್ಕಸ್ ಮಾಡಿರೋ ಹಾಗೆ ಆ ಕಾರ್ಬನ್ ಡೈಆಕ್ಸೈಡ್ನ ನಾವು ಆ ಸಸ್ಯಗಳು ಏನು ಅಬ್ಸರ್ವ್ ಮಾಡ್ಕೊಂಡಿತ್ತಲ್ಲ, ಆ ಕಾರ್ಬನ್ ಡೈಆಕ್ಸೈಡ್ ಈಗ ಎಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ? ಇಲ್ಲಿ ಡಾರ್ಕ್ ರಿಯಾಕ್ಷನಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ ಅನ್ನೋದು ನೀವು ಗಮನಿಸಬೇಕು. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಈಗ ಕಾರ್ಬೋಹೈಡ್ರೇಟ್ ಫಾರ್ಮೇಷನಲ್ಲಿ ಸಹಾಯ ಮಾಡ್ತಾ ಇದೆ. ಸೊ ಉದಾಹರಣೆಗೆ ಮೊದಲನೇ ಸ್ಟೇಜನ್ನು ನೋಡಿ, ಕ್ಯಾಲ್ವಿನ್ ಸೈಕಲಲ್ಲಿ ಕಾರ್ಬಾಕ್ಸಿಲೇಷನ್ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಫಿಕ್ಸ್ ಆಗ್ತಾ ಇದೆ. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ನಿಂದ ಬೇರೆ ಬೇರೆ ರೀತಿಯಾದ ಪ್ರಾಡಕ್ಟ್ಸ್ಗಳು ಬರೋದನ್ನು ನಾವು ಗಮನಿಸಬಹುದು. ಅದಾದಮೇಲೆ ಬಂದಂಥ ಒಂದು ಪ್ರಾಡಕ್ಟ್ 3-ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ಬರುತ್ತೆ.
ಆ ಸ್ಟೇಬಲ್ ಪ್ರಾಡಕ್ಟ್ ಏನಿದೆಯಲ್ಲ ಆ ಪ್ರಾಡಕ್ಟನ್ನು ಫಾರ್ಮ್ ಮಾಡಲಿಕ್ಕೆ ನಾವು ರಿಡಕ್ಷನ್ ಅನ್ನೋ ಪ್ರಕ್ರಿಯೆ ನಡೀತಾ ಇದೆ ಅಂಥೇಳಿ ನೀವು ಭಾವಿಸಬೇಕು. ಇದರಿಂದಾಗಿ ಈ 3PGA ಇಂದಾನೇ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಗ್ಲೂಕೋಸ್ ಕೂಡ ಫಾರ್ಮ್ ಆಗುತ್ತೆ, ಸರಿನಾ. ಅದಾದಮೇಲೆ ಈ ಎಲ್ಲ ಪ್ರಕ್ರಿಯೆಗಳಿಗೆ ಸಹಾಯ ಮಾಡಿದಂಥ ಮೊದಲು ಆ ಕಾರ್ಬನ್ ಡೈಆಕ್ಸೈಡ್ನ ಅಕ್ಸೆಪ್ಟ್ ಮಾಡಲಿಕ್ಕೆ ಸಹಾಯ ಮಾಡಿದಂಥ ಒಂದು ಮಾಲಿಕ್ಯೂಲ್ ಇದೆ, RUBP ಮಾಲಿಕ್ಯೂಲ್. ಈ RUBP ಮಾಲಿಕ್ಯೂಲ್ ಅನ್ನೋದು ಮತ್ತೆ ರೀಜನರೇಟ್ ಆಗಬೇಕು. ರೈಬಿಲೋಸ್ ಬಿಸ್ ಫಾಸ್ಫೇಟ್ ಅಂತ ಹೇಳಿ ಕರೆಯುವಂಥ ಒಂದು ಮಾಲಿಕ್ಯೂಲ್ ಇದು ಕಾರ್ಬನ್ ಡೈಆಕ್ಸೈಡನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಬೇಕಿರುವಂಥ ಒಂದು ಮುಖ್ಯವಾದ ಮಾಲಿಕ್ಯೂಲ್. ಇದನ್ನು ನಾವು ಇನ್ನೊಂದ್ಸತಿ ನೋಡ್ಬರೋಣ. ಈಗ ಕ್ಯಾಲ್ವಿನ್ ಸೈಕಲನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ. ತುಂಬ ಸಿಂಪಲ್ ಆಗಿ ನಾವು ಹೇಳೋದಾದರೆ ನೋಡಿ, ಈ ರೈಬಿಲೋಸ್ 1,5 ಬಿಸ್ ಫಾಸ್ಫೇಟ್ ಅನ್ನುವಂಥ ಈ ಮಾಲಿಕ್ಯೂಲ್ ಏನಿದೆ ಇದು 5 ಕಾರ್ಬನ್ ಅಟಾಮ್ ಇರುವಂಥ ಒಂದು ಮಾಲಿಕ್ಯೂಲ್ ಇದು, ಸರಿನಾ. ಸೊ ಈ ಮಾಲಿಕ್ಯೂಲ್ ಏನಿದೆ ಇದು ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟರ್ ಆಗಿ ಇಲ್ಲಿ ಕೆಲಸ ಮಾಡುತ್ತೆ ಕ್ಯಾಲ್ವಿನ್ ಸೈಕಲ್ನಲ್ಲಿ. ಆ್ಯಂಡ್ ಈ ಕ್ಯಾಲ್ವಿನ್ ಸೈಕಲ್ ಏನಿದೆ ಅದರ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಕನ್ನು ನಾವು ನೋಡ್ಬಿಡೋಣ. ಸೊ ಈ RUBP ಏನಿದೆ ಇದು ಅಟ್ಮಾಸ್ಫಿಯರ್ನಿಂದ ಬಂದಂಥ ಕಾರ್ಬನ್ ಡೈಆಕ್ಸೈಡ್ ಈಗ ನೀರಿನ ಜೊತೆ ಬೆರೆತಿದೆ. ಅದಾದ ನಂತರ ರೈಬಿಲೋಸ್ ಬಿಸ್ ಫಾಸ್ಫೇಟ್ನ ಜೊತೆಗೆ ಅಟ್ಯಾಚ್ ಆಗ್ತಾ ಇದೆ ಅಂತ ಹೇಳಿ ನೀವು ಭಾವಿಸಬೇಕು. ಹೀಗೆ ಅಟ್ಯಾಚ್ ಆದ ನಂತರ ಈ ಪ್ರೋಸೆಸ್ ಕಾರ್ಬಾಕ್ಸಿಲೇಷನ್ ಪ್ರೋಸೆಸ್ ನಡೆಯುತ್ತೆ. ಈ ಕಾರ್ಬಾಕ್ಸಿಲೇಸ್ ಪ್ರೋಸೆಸ್ಸನ್ನು ನಡೆಸಲಿಕ್ಕೆ ಇನ್ನೊಂದು ಎನ್ಸೈಮ್ ಸಹಾಯ ಮಾಡ್ತಾ ಇದೆ, ಅದನ್ನು ನಾವು ರುಬಿಸ್ಕೋ ಅಂತ ಹೇಳಿ ಕೂಡ ಕರಿತೇವೆ. ಈ ಕಾರ್ಬಾಕ್ಸಿಲೇಷನ್ ಪ್ರಕ್ರಿಯೆಯನ್ನು ಕೆಟಲೈಸ್ ಮಾಡಲಿಕ್ಕೆ ಇರುವಂಥ ಎನ್ಸೈಮ್ ಏನದು? ರುಬಿಸ್ಕೋ, ರೈಬಿಲೋಸ್ ಬಿಸ್ ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜಿನೇಸ್ ಅಂತ ಹೇಳಿದ್ರೆ ಇಲ್ಲಿ ಈ ರುಬಿಸ್ಕೋ ಎನ್ಸೈಮ್ ಕಾರ್ಬಾಕ್ಸಿಲೇಸ್ ಆಗಿ ಕೂಡ ಕೆಲಸ ಮಾಡುತ್ತೆ, ಆಕ್ಸಿಜಿನೇಸ್ ಆಗಿ ಕೆಲಸ ಕೂಡ ಮಾಡುತ್ತೆ. ಕಾರ್ಬನ್ನ ಕೂಡ ಅಕ್ಸೆಪ್ಟ್ ಮಾಡಲಿಕ್ಕೆ ಇದು ಒಂದು ಆಕ್ಟಿವ್ ಸೈಟನ್ನು ಇಟ್ಕೊಂಡಿದೆ, ಆಕ್ಸಿಜನ್ನ ಕೂಡ ಅಕ್ಸೆಪ್ಟ್ ಮಾಡಲಿಕ್ಕೆ ಒಂದು ಆಕ್ಟಿವ್ ಸೈಟನ್ನು ಇಟ್ಕೊಂಡಿದೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು ಈಗ, ಸರಿನಾ. ಸೊ ಈ ರುಬಿಸ್ಕೋ ಎನ್ಸೈಮ್ನ ಸಹಾಯದಿಂದ ಕಾರ್ಬಾಕ್ಸಿಲೇಷನ್ ಅನ್ನೋದು ಸ್ಪೀಡ್ ಅಪ್ ಆಗುತ್ತೆ. ಹೀಗೆ ಒಂದು ಸ್ಟೇಬಲ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಅನ್ನೋದು ಇಲ್ಲಿ ಕಾಣಿಸುತ್ತೆ. ಅದನ್ನು ನಾವು 3-ಫಾಸ್ಫೋಗ್ಲಿಸರೇಟ್ ಅಥವಾ 3-ಫಾಸ್ಫೋಗ್ಲಿಸರಿಕ್ ಆಸಿಡ್ ಅಂತ ಹೇಳಿ ಕೂಡ ಕರಿತೇವೆ. ಇಲ್ಲಿ ಈ ಡಾರ್ಕ್ ರಿಯಾಕ್ಷನಲ್ಲಿ ಈ ಕ್ಯಾಲ್ವಿನ್ ಸೈಕಲ್ನಲ್ಲಿ ಮೊದಲು ಬಂದಂತಹ ಒಂದು ಸ್ಟೇಬಲ್ ಪ್ರಾಡಕ್ಟ್ ಯಾವುದು ಅಂತ ಹೇಳಿದ್ರೆ ಅದು ಫಾಸ್ಫೋಗ್ಲಿಸರಿಕ್ ಆಸಿಡ್. ಈ ಫಾಸ್ಫೋಗ್ಲಿಸರಿಕ್ ಆಸಿಡ್ನ ಸ್ಟ್ರಕ್ಚರನ್ನು ನೀವು ನೋಡಿದ್ರೆ ಇದು 3 ಕಾರ್ಬನ್ ಅಟಾಮ್ನಿಂದ ಮಾಡಿದಂಥ ಒಂದು ಮಾಲಿಕ್ಯೂಲ್ ಆಗಿದೆ. ಹೀಗೆ ಒಂದು ಕಾರ್ಬನ್ ಡೈಆಕ್ಸೈಡ್ ಬಂದಾಗ ಎಷ್ಟು 3-ಫಾಸ್ಫೋಗ್ಲಿಸರಿಕ್ ಆಸಿಡ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬರ್ದ್ಬಿಡ್ತೀನಿ 3 ಕಾರ್ಬನ್ ಅಟಾಮ್ ಇರುವಂತಹ ಫಾಸ್ಫೋಗ್ಲಿಸರಿಕ್ ಆಸಿಡ್ಸ್ಗಳು ಇಲ್ಲಿ ಉತ್ಪಾದನೆ ಆಗುತ್ತೆ, ಸರಿನಾ. ರುಬಿಸ್ಕೋ RUBP ಅನ್ನೋದು 5 ಕಾರ್ಬನ್ ಅಟಾಮ್ ಇರುವಂಥ ಒಂದು ಮಾಲಿಕ್ಯೂಲ್, ಕಾರ್ಬನ್ ಡೈಆಕ್ಸೈಡು ಸೇರಿ 6 ಆಯಿತು. ಅದಾದ ನಂತರ ಒಂದು ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಇಲ್ಲಿ ಬರುತ್ತೆ. ಅದಾದ ಮೇಲೆ ಒಂದು ಸ್ಟೇಬಲ್ ಪ್ರಾಡಕ್ಟ್ ಆಗಿ 3PGA ಅಲ್ಲಿ ನಮಗೆ ಕಾಣಿಸುತ್ತೆ. ಎಷ್ಟು 3PGA ಬರುತ್ತೆ? 2 3PGA ಬರುತ್ತೆ. ಒಂದೊಂದು 3PGA 3 ಕಾರ್ಬನ್ ಅಟಾಮ್ನಿಂದ ಮಾಡಿರುವಂಥ ಒಂದು ಮಾಲಿಕ್ಯೂಲ್ ಆಗಿದೆ. ಅದಾದ ನಂತರ ಈ 3PGA ಮತ್ತೆ ಇನ್ನೊಂದಷ್ಟು ಪ್ರಕ್ರಿಯೆಗಳಿಗೆ ಒಳಪಟ್ಟು ರಿಡಕ್ಷನ್ ಪ್ರಕ್ರಿಯೆಗೆ ಒಳಪಟ್ಟು ಈ ಪ್ರಕ್ರಿಯೆಯಲ್ಲಿ ATP ಹಾಗೆ NADH ಎರಡೂ ಕೂಡ ಖರ್ಚಾಗ್ತಾ ಇದೆ. ಗಮನಿಸಿ, NADP ಹಾಗೆ NADPH ಹಾಗೆ ATP ಎರಡೂ ಕೂಡ ಖರ್ಚಾಗ್ತಾ ಇದೆ. ಅದಾದ ನಂತರ ಟ್ರಯೋಸ್ ಫಾಸ್ಫೇಟ್ ಅನ್ನುವ ಒಂದು ಮಾಲಿಕ್ಯೂಲ್ ಇಲ್ಲಿ ಬರುತ್ತೆ. ಅಂತ ಹೇಳಿದ್ರೆ ಟ್ರಯೋಸ್ 3 ಕಾರ್ಬನ್ ಅಟಾಮ್ ಇರುವಂಥ ಒಂದು ಮಾಲಿಕ್ಯೂಲ್ನ ಜೊತೆಗೆ ಒಂದು ಫಾಸ್ಫೇಟ್ ಮಾಲಿಕ್ಯೂಲ್ ಕೂಡ ಇಲ್ಲಿ ಅಟ್ಯಾಚ್ ಆಗಿದೆ ಅಂತ ನೀವು ತಲೆಗೆ ಬರಬೇಕು. ಟ್ರಯೋಸ್ ಫಾಸ್ಫೇಟ್ ಮಾಲಿಕ್ಯೂಲ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಈ ಟ್ರಯೋಸ್ ಫಾಸ್ಫೇಟ್ ಮಾಲಿಕ್ಯೂಲ್ನಿಂದಾಗಿ ಮತ್ತೆ ಇನ್ನೊಂದಷ್ಟು ರಿಯಾಕ್ಷನ್ಸ್ಗಳು ನಡೀತಾ ಆ 3 ಕಾರ್ಬನ್ ಅಟಾಮ್ಸ್ ಇಲ್ಲಿ ಕೂಡ ಅಗೈನ್ 2 ಟ್ರಯೋಸ್ ಫಾಸ್ಫೇಟ್ ಮಾಲಿಕ್ಯೂಲ್ಸ್ಗಳು ಬರುತ್ತೆ. 3 ಕಾರ್ಬನ್ ಅಟಾಮ್ಸ್ಗಳಿತ್ತಲ್ಲಪ್ಪ 2 ಮಾಲಿಕ್ಯೂಲ್ಸ್ಗಳಿಂದ ಅದೆರಡು ಈಗ ಜಾಯಿನ್ ಆಗಿ ಮತ್ತೆ ಒಟ್ಟು 6 ಕಾರ್ಬನ್ ಇರುವಂತಹ ಗ್ಲೂಕೋಸ್ ಇಲ್ಲಿ ಫಾರ್ಮ್ ಆಗಿಬಿಡುತ್ತೆ, ಸರಿನಪ್ಪ. ಗ್ಲೂಕೋಸಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿ ಗ್ಲೂಕೋಸ್ ಇಲ್ಲಿ ಫಾರ್ಮ್ ಆಗಿಬಿಡುತ್ತೆ. ಅದಾದಮೇಲೆ ಈ ಗ್ಲೂಕೋಸ್ ಇದ್ದಿದ್ದು ಮತ್ತೆ ಸ್ಟಾರ್ಚ್ ಆಗಿ ಸಸ್ಯಗಳಲ್ಲಿ ಸ್ಟೋರ್ ಆಗುತ್ತೆ. ಮೊದಲಿಗೆ ಸುಕ್ರೋಸ್ನ ರೂಪದಲ್ಲಿ ಟ್ರಾನ್ಸ್ಪೋರ್ಟ್ ಆಗಿ ನಂತರ ಸ್ಟಾರ್ಚ್ನ ರೂಪದಲ್ಲಿ ಅದು ಸ್ಟೋರ್ ಆಗುತ್ತೆ. ಹಾಗೆ ಗ್ಲೂಕೋಸ್ ಉತ್ಪತ್ತಿ ಆದ ನಂತರ ಆ RUBP ಇತ್ತಲ್ಲಪ್ಪ, ಅದು RUBP ಒಂದು ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟರ್ ಇಲ್ಲಿ, ಅದು ಕೂಡ ಮತ್ತೆ ರೀಜನರೇಟ್ ಆಗಬೇಕು. ಈಗ ಅದಿಲ್ಲ ಅಂತ ಹೇಳಿದ್ರೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ನ ಅಕ್ಸೆಪ್ಟ್ ಮಾಡಲಿಕ್ಕೆ ಯಾರೂ ಇಲ್ಲ ಇಲ್ಲಿ ಕ್ಯಾಲ್ವಿನ್ ಸೈಕಲ್ನಲ್ಲಿ, ಸರಿನಾ. ಸೊ ಹಾಗಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಆ RUBPಯನ್ನು ರೀಜನರೇಟ್ ಮಾಡಲಿಕ್ಕೆ ಕೂಡ ಸಾಕಷ್ಟು ಟ್ರಯೋಸ್ ಫಾಸ್ಫೇಟ್ಗಳಲ್ಲಿ ಕೆಲಸ ಮಾಡುತ್ತವೆ. ಸೊ ಅಲ್ಲಿಯೂ ಕೂಡ ಒಂದು ATP ಖರ್ಚಾಗ್ತಾ ಇದೆ, ಅದನ್ನು ನೀವು ಗಮನಿಸಬೇಕು. ಇದನ್ನೇ ನಾವು ರೀಜನರೇಷನ್ ಅಂತ ಹೇಳಿ ಕರಿತೇವೆ. ಈ ಪ್ರಕ್ರಿಯೆ ಮೂಲಕ ಆ ಯೂಸ್ ಆಗಿದ್ದಂತಹ RUBP ಮತ್ತೆ ರೀಜನರೇಟ್ ಆಗಿ ಕಾರ್ಬನ್ ಡೈಆಕ್ಸೈಡನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಆಗಿದೆ. ಹೀಗೆ ಈ ಮೇಜರ್ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ಸಿಂಥಸೈಸ್ ಆಯಿತು. ಅಟ್ ದ ಸೇಮ್ ಟೈಮ್ ಮೊದಲು ಬಂದಂಥ ಈ ಸ್ಟೇಬಲ್ ಕಾಂಪೌಂಡ್ ಏನಿದೆ ಇದು 3 ಕಾರ್ಬನ್ ಅಟಾಮ್ಸ್ಗಳಿಂದ ಮಾಡಲಾಗಿದ್ದರಿಂದ ಈ ಸೈಕಲನ್ನು ನಾವು C3 ಸೈಕಲ್ ಅಂತ ಹೇಳಿ ಕೂಡ ಕರಿತೇವೆ, ಕ್ಯಾಲ್ವಿನ್ ಸೈಕಲನ್ನು. ಅರ್ಥ ಆಗ್ತಿದೆಯಪ್ಪ?
ಇಲ್ಲಿ ತುಂಬ ಬ್ರೀಫಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒನ್ ಶಾಟ್ನಲ್ಲಿ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಪ್ಪ. ಅದೇ ಪ್ರಕ್ರಿಯೆಯನ್ನು ನಾನಿಲ್ಲಿ ಇನ್ನಷ್ಟು ಡೀಟೇಲಾಗಿ ನಿಮಗೆ ಕೊಟ್ಟಿದ್ದೇನೆ. ನಿಮಗೆ ರಿವಿಷನ್ಗೆ ಅವಶ್ಯಕವಾಗಿ ಇದು ಬೇಕಾಗುತ್ತೆ ಅಂಥೇಳಿ. ರುಬಿಸ್ಕೋ ಯಾವ ರೀತಿ ಕೆಟಲೈಸ್ ಮಾಡುತ್ತೆ, RuBp 5 ಕಾರ್ಬನ್ ಇರೋದ್ರಿಂದಾಗಿ ಕಾರ್ಬನ್ ಡೈಆಕ್ಸೈಡ್ ಅಟ್ಯಾಚ್ ಆದ ನಂತರ 3PGA ಹೇಗೆ ಬರುತ್ತೆ, 3PGA ಇಂದ 3PGA ಬಂದ ನಂತರ ಟ್ರಯೋಸ್ ಫಾಸ್ಫೇಟ್ ಹೇಗೆ ಬರುತ್ತೆ, 3 ಕಾರ್ಬನ್ ಆಟಮ್ಸ್ಗಳು ಇರುವಂಥ ಒಂದು ಮಾಲಿಕ್ಯೂಲ್ ಜೊತೆಗೆ ಒಂದು ಫಾಸ್ಫೇಟ್ ಕೂಡ ಇದೆ, ಸರಿನಾ. ಅದಾದಮೇಲೆ ಟ್ರಯೋಸ್ ಫಾಸ್ಫೇಟ್ನಿಂದಾಗಿ ನಿಧಾನವಾಗಿ ಆ 3 ಕಾರ್ಬನ್ ಅಟಾಮ್ಸ್ಗಳು ಇರುವಂಥ ಮಾಲಿಕ್ಯೂಲ್ಸ್ಗಳು ನಿಧಾನವಾಗಿ 2 ಸೇರಿಸ್ಕೊಂಡು ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಆಗಿ ಇಲ್ಲಿ ಫಾರ್ಮ್ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹೀಗೆ ಈ ಒಟ್ಟಾರೆ ಪ್ರಕ್ರಿಯೆ ಏನಿದೆಯಲ್ಲ, ಈ ಒಟ್ಟಾರೆ ಪ್ರಕ್ರಿಯೆ ಸಾಮಾನ್ಯವಾಗಿ ನಾವು ಎಂಟೈರ್ ಸೈಕಲನ್ನು ನಾವು ನೋಡೋದಾದರೆ ಇಲ್ಲಿ ನಾವು ಒಂದು ಕಾರ್ಬನ್ ಡೈಆಕ್ಸೈಡ್ ಬಂದರೆ ಹೇಗೆ ಯಾವ ರೀತಿಯ ರಿಯಾಕ್ಷನ್ ನಡೆಯುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಅಲ್ವಾ. ಸಾಮಾನ್ಯವಾಗಿ ಈ C3 ಸೈಕಲ್ನಲ್ಲಿ RuBp ಒಂದು ಕಾರ್ಬನ್ ಡೈಆಕ್ಸೈಡನ್ನು ಒಂದು ಸೈಕಲ್ನಲ್ಲಿ ಒಂದು ಸರ್ತಿ ಮಾತ್ರ ಆಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ, ಸರಿನಾ. ಹಾಗಾಗಿ ಈ ಗ್ಲೂಕೋಸ್ ಅನ್ನೋದು 6 ಕಾರ್ಬನ್ ಮಾಲಿಕ್ಯೂಲ್ಸ್ಗಳಿರುವಂಥ ಒಂದು ಮಾಲಿಕ್ಯೂಲ್ ಆಗಿರೋದ್ರಿಂದ ಏನಾಗಬೇಕು, ಈ ಸೈಕಲ್ ಏನಿದೆ, ಈ 6 ಅಂದರೆ ಈ ಕ್ಯಾಲ್ವಿನ್ ಸೈಕಲ್ ಏನಿದೆ, ಇದು 6 ಬಾರಿ ಸುತ್ತಬೇಕು. 6 ಬಾರಿ ಸುತ್ತಿದ್ರೆ ನಮಗೆ 6 ಮಾಲಿಕ್ಯೂಲ್ ಇರುವಂಥ ಗ್ಲೂಕೋಸ್ ಬರೋದು. ಅರ್ಥ ಆಗ್ತಿದೆಯಾ? ಇಲ್ಲಿ ಒಂದೇ ಸಿಂಪಲ್ ಪ್ರೋಸೆಸ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ಒಂದು ಸೈಕಲ್ನಲ್ಲಿ ಇಲ್ಲಿ 2 NADPH ಹಾಗೆ 2 ATP ಮಾಲಿಕ್ಯೂಲ್ಸ್ಗಳು ಯುಟಿಲೈಸ್ ಆಗುತ್ತೆ ಒಂದು ಸೈಕಲ್ನಲ್ಲಿ, ಓಕೆನಾ. ಇಲ್ಲಿ ಹಾಗೆ ರೀಜನರೇಷನ್ ಆಫ್ RuBpನಲ್ಲಿ ಕೂಡ ಒಂದು ATP ಯುಟಿಲೈಸ್ ಆಗ್ತಾ ಇದೆ, ಸರಿನಾ. ಹಾಗೆ ಈ ಸೈಕಲ್ನ 6 ಸರ್ತಿ ನಾವು ಸುತ್ತಿಸಿದ್ರೆ, 6 ಸರ್ತಿ ಈ ಸೈಕಲ್ ಸುತ್ತಿದ್ರೆ ಎಷ್ಟಾಗುತ್ತೆ, ಒಟ್ಟು 6 2 12, ಇಲ್ಲಿ ಅಲ್ಲೊಂದು 6 12 + 6 18 ATP ಮಾಲಿಕ್ಯೂಲ್ಸ್ಗಳು ಹಾಗೆ 12 NADP ಮಾಲಿಕ್ಯೂಲ್ಸ್ಗಳು ಇಲ್ಲಿ ಖರ್ಚಾಗ್ತಿರೋದನ್ನು ನಾವು ಗಮನಿಸ್ಬೋದು, ಸರಿನಾ. 18 ATP ಇಲ್ಲಿ ಯುಟಿಲೈಸ್ ಆಗ್ತಾ ಇದೆ, ಹಾಗೆ 12 NADPH ಯುಟಿಲೈಸ್ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ಇಷ್ಟು ATP ಮಾಲಿಕ್ಯೂಲ್ಸ್ಗಳು, ಇಷ್ಟು NADPH ಮಾಲಿಕ್ಯೂಲ್ಸ್ಗಳು ಯುಟಿಲೈಸ್ ಆಗ್ತಾ ಇದೆ ಅಂತ ಹೇಳಿ. ಅರ್ಥ ಆಗ್ತಿದೆಯಪ್ಪ? ರೈಟ್. ಸೊ ಈ ಎಂಟೈರ್ ಪ್ರೋಸೆಸ್ಸನ್ನು ನಾನು ಒನ್ ಶಾರ್ಟ್ ವೀಡಿಯೋದಲ್ಲಿ ಬಳಸ್ಕೊಂಡಿದ್ದಂಥ PPTನ ಇಲ್ಲೂ ಬಳಸಿದ್ದೀನಿ, ನಿಮಗೆ ರಿವಿಷನ್ಗೆ ಅರ್ಥ ಆಗಲಿ ಅಂಥೇಳಿ, ಸರಿನಪ್ಪ. ಸೊ ಈ ರೀತಿಯಾಗಿ RuBp ರೀಜನರೇಷನ್ ಆಗಿ ಮತ್ತೆ RuBp ಅನ್ನೋದು ಮತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಅದು ತಯಾರಾಗಿದೆ. ಆ ಪ್ರೋಸೆಸ್ನ, ಆ ಕಾರ್ಬಾಕ್ಸಿಲೇಷನ್ ಪ್ರೋಸೆಸ್ಸನ್ನು ಕೆಟಲೈಸ್ ಮಾಡ್ತಾ ಇದ್ದಂಥ ಆ ಎನ್ಸೈಮ್ ಏನಿದೆಯಲ್ಲ, ಅದು ಡ್ಯುಯಲ್ ನೇಚರನ್ನು ತೋರಿಸುತ್ತೆ. ಅಂತ ಹೇಳಿದರೆ ಇಟ್ ಹ್ಯಾಸ್ ಅನ್ ಆಕ್ಟಿವ್ ಸೈಟ್. ಆ ರುಬಿಸ್ಕೋ ಎನ್ಸೈಮ್ ಬಗ್ಗೆ ನಾನು ಈಗ ಮಾತಾಡ್ತಾ ಇದ್ದು, ಆ ರುಬಿಸ್ಕೋ ಏನಿದೆಯಲ್ಲ, ಇದು ಇಟ್ ಹ್ಯಾಸ್ ಅನ್ ಆಕ್ಟಿವ್ ಸೈಟ್ ಫಾರ್ ಕಾರ್ಬನ್ ಡೈಆಕ್ಸೈಡ್ ಆಲ್ಸೋ ಆ್ಯಂಡ್ O2 ಆಲ್ಸೋ. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಎರಡೂ ಕೂಡ ಒಟ್ಟಿಗೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ನ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಅಂತ ಹೇಳಿದ್ರೆ ಆಗ RuBp ರುಬಿಸ್ಕೋ ಎನ್ಸೈಮ್ ಇದೇನಿದು ಅದು ಕಾರ್ಬನ್ ಡೈಆಕ್ಸೈಡ್ಗೆ ಅಟ್ಯಾಚ್ ಆಗುತ್ತೆ. ಯಾವಾಗ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಆಗ ಆಕ್ಸಿಜನ್ಗೆ ಅಟ್ಯಾಚ್ ಆಗಿಬಿಡುತ್ತೆ. ಯಾವಾಗ ಆಕ್ಸಿಜನ್ಗೆ ಅಟ್ಯಾಚ್ ಆಗುತ್ತೋ ಆಗ ಫೋಟೋ ರೆಸ್ಪಿರೇಷನ್ ಅನ್ನುವಂಥ ಒಂದು ವೇಸ್ಟ್ಫುಲ್ ಪ್ರಕ್ರಿಯೆ ಕೂಡ ಇಲ್ಲಿ ನಡೆಯೋದನ್ನು ನಾವು ಗಮನಿಸ್ಬೋದು. ಸ್ಪೆಸಿಫಿಕ್ ಆಗಿ C3 ಸೈಕಲ್ನಲ್ಲಿ, ಅಂದರೆ ಈ C3 ಸೈಕಲ್ ನಡೆಯುವಂಥ ಈ ಎಲ್ಲ ಪ್ಲಾಂಟ್ಸ್ಗಳೇನಿದೆಯಲ್ಲ ಅವುಗಳನ್ನು ನಾವು C3 ಪ್ಲಾಂಟ್ಸ್ಗಳು ಅಂತ ಹೇಳಿ ಕೂಡ ಕರಿತೇವೆ. ಅರ್ಥ ಆಗ್ತಿದೆಯಾ? ಸೊ ಈ ಪ್ರಕ್ರಿಯೆ ಏನಿದೆಯಲ್ಲ ಇದು ಒಂದಷ್ಟು ಪ್ಲಾಂಟ್ಸ್ಗಳಲ್ಲಿ ಸ್ವಲ್ಪ ಮಾಡಿಫೈಡ್ ಆಗಿರೋದನ್ನು ಕೂಡ ನಾವು ಗಮನಿಸ್ಬೋದು. ಆ ಪ್ಲಾಂಟ್ಸ್ಗಳನ್ನು ನಾವು C4 ಪ್ಲಾಂಟ್ಸ್ಗಳು ಅಂತ ಹೇಳಿ ಕೂಡ ಕರಿತೇವೆ. ಅರ್ಥ ಆಗ್ತಿದೆಯಾ? ಇದನ್ನೆಲ್ಲ ನಾನು ಡಿಸ್ಕ್ರೈಬ್ ಮಾಡಿದ್ದೀನಿ. ಯಾವ ರೀತಿಯಾಗಿ ಒಂದು ಕಾರ್ಬನ್ ಡೈಆಕ್ಸೈಡ್ ಬಂದರೆ ಎಷ್ಟು ಮಾಲಿಕ್ಯೂಲ್ಸ್ಗಳು ಬರುತ್ತೆ. ಈಗ 6 ಕಾರ್ಬನ್ ಡೈಆಕ್ಸೈಡ್ ಬಂದರೆ ಎಷ್ಟು 6 RuBp ಬರಬೇಕು. ಆಗ ಒಂದು ಕಾರ್ಬನ್ ಡೈಆಕ್ಸೈಡ್ ಇದ್ದಾಗ 2 3PGA ಇತ್ತಲ್ಲ, ಈಗ 6 ಬಂದರೆ 6 2 12 ಬರಬೇಕು. ಈ ರೀತಿಯಾಗಿ, ಸರಿನಾ. ಸೊ ಒಟ್ಟಾರೆಯಾಗಿ ಆ ಟ್ರಯೋಸ್ ಫಾಸ್ಫೇಟ್ಗಳಿಂದಾಗಿ ಒಟ್ಟು 6 RuBp ಮಾಲಿಕ್ಯೂಲ್ಸ್ಗಳು ರೀಜನರೇಟ್ ಆಗಿ ಹೋಗ್ಬಿಡುತ್ತೆ. ಸೊ ಇಲ್ಲಿ ನಾನು ಎಂಟೈರ್ ಸೈಕಲ್ ಏನಿತ್ತಲ್ಲ ಅದನ್ನು ನಾನು ಇಂಟು 6 ಮಾಡಿ 6 ಸೈಕಲ್ನಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ, ಸರಿನಪ್ಪ. 6 ಕಾರ್ಬನ್ ಡೈಆಕ್ಸೈಡ್ ಬಂದರೆ 12 PGA ಬರುತ್ತೆ, 12 ಇಲ್ಲಿ ಕೂಡ 12 ಟ್ರಯೋಸ್ ಫಾಸ್ಫೇಟ್ಗಳು ಬರುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. 12ರಲ್ಲಿ ಏನಾಗುತ್ತೆ, 2 ಟ್ರಯೋಸ್ ಫಾಸ್ಫೇಟ್ಗಳು 3 ಕಾರ್ಬನ್ ಆಟಮ್ ಇರುವಂಥ 2 ಟ್ರಯೋಸ್ ಫಾಸ್ಫೇಟ್ಗಳು ಒಟ್ಟಿಗೆ ಸೇರಿಕೊಂಡು ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಆಗಿ ಬದಲಾದರೆ ಇನ್ನು ಉಳ್ಕೊಂಡಂತಹ 10 ಟ್ರಯೋಸ್ ಫಾಸ್ಫೇಟ್ಗಳೇನಿದೆಯಲ್ಲ ಅದೆಲ್ಲ RuBp ರೀಜನರೇಷನಲ್ಲಿ ಸಹಾಯ ಮಾಡ್ತಾ ಇದೆ. ಇಲ್ಲಿ 12 ATP ಬಳಕೆ ಆಗ್ತಾ ಇದೆ, 12 NADPH ಬಳಕೆ ಆಗ್ತಾ ಇದೆ, ಇಲ್ಲಿ 6 ATP ಬಳಕೆ ಆಗ್ತಾ ಇದೆ, ಸರಿನಾ. ಸೊ ಒಟ್ಟಾರೆಯಾಗಿ 18 ATP 12 NADPH ಕ್ಯಾಲ್ವಿನ್ ಸೈಕಲ್ನಲ್ಲಿ ಯುಟಿಲೈಸ್ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು, ಸರಿನಾ. ಸೊ ಅದನ್ನು ಇಲ್ಲಿ ಸಮ್ಮರೈಸ್ ಮಾಡಿ ನಿಮಗೆ ಹೇಳಿದ್ದೀನಿ. ಒಂದು ಕಾರ್ಬನ್ ಡೈಆಕ್ಸೈಡ್ ಬಂದರೆ ಎಷ್ಟು ಹೊರಗಡೆ ಹೋಗ್ತಾ ಇದೆ, 6 ಕಾರ್ಬನ್ ಡೈಆಕ್ಸೈಡ್ ಬಂದರೆ
ಎಷ್ಟು ಖರ್ಚಾಗ್ತಾಯಿದೆ, ಏನು ಉತ್ಪಾದನೆ ಆಗ್ತಾಯಿದೆ ಅನ್ನೋದು ನಿಮಗಿಲ್ಲೇ ಕೊಟ್ಟಿದ್ದೇನೆ, ಈಸಿಯಾಗಿ ರಿವೈಸ್ ಮಾಡ್ಕೊಳ್ಳಿಕ್ಕೆ. ಸೊ ಈ ಪ್ರಕ್ರಿಯೆ ಏನಿದೆಯಲ್ಲ ಇದು ಕೆಲವೊಂದು ಪ್ಲಾಂಟ್ಸ್ಗಳಲ್ಲಿ ಬೇರೆ ರೀತಿಯಾಗಿ ನಡೆಯೋದನ್ನು ನಾವು ಗಮನಿಸ್ಬೋದು. ಸ್ವಲ್ಪ ಮಾಡಿಫೈಡ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ನಾವು ಗಮನಿಸ್ಬೋದು. ಅಲ್ಲಿ ಏನಾಗುತ್ತೆ, ಅಲ್ಲಿ ಆ ಮೊದಲ ಸ್ಟೇಬಲ್ ಪ್ರಾಡಕ್ಟ್ ಏನು ಬಂತಲ್ಲ C3 ಅಂತ ನಾವು ಕರೆದ್ವಲ್ಲಪ್ಪ, 3PGA, ಅದಕ್ಕೆ ಬದಲಾಗಿ ಈ ಕೆಲವೊಂದು ಪ್ಲಾಂಟ್ಸ್ಗಳಲ್ಲಿ ಆ ಮೊದಲ ಸ್ಟೇಬಲ್ ಪ್ರಾಡಕ್ಟ್, ಆ ಫೋಟೋಸಿಂಥಸಿಸ್ನ ಡಾರ್ಕ್ ರಿಯಾಕ್ಷನ್ನ ಮೊದಲ ಸ್ಟೇಬಲ್ ಪ್ರಾಡಕ್ಟ್ ಏನಿತ್ತಲ್ಲ ಅದು 4 ಕಾರ್ಬನ್ ಅಟಾಮ್ ಇರುವಂಥ ಒಂದು ಮಾಲಿಕ್ಯೂಲ್ ಆಗಿ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಉದಾಹರಣೆಗೆ ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್. ಯಾವ ಪ್ಲಾಂಟ್ಸ್ಗಳಲ್ಲಿ ಈ 4 ಕಾರ್ಬನ್ ಅಟಾಮ್ ಇರುವಂತಹ ಆ ಅದು ಸ್ಟೇಬಲ್ ಪ್ರಾಡಕ್ಟ್ ಉತ್ಪತ್ತಿ ಆಗುತ್ತೋ ಆ ಪ್ಲಾಂಟ್ಸ್ಗಳನ್ನು ನಾವು C4 ಪ್ಲಾಂಟ್ಸ್ಗಳು ಅಂತ ಹೇಳಿ ಕರಿತೇವೆ. ಈ C4 ಪ್ಲಾಂಟ್ಸ್ಗಳ ಕ್ಯಾರೆಕ್ಟರ್ ಫೀಚರ್ಗಳಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಿರೋದನ್ನು ನಾವು ಗಮನಿಸ್ಬೋದು. ಅಲ್ಲಿ C3 ಪ್ಲಾಂಟ್ಸ್ಗಳಲ್ಲಿ ಆ ರುಬಿಸ್ಕೋ ಎನ್ಸೈಮ್ ಆಕ್ಸಿಜನ್ನ ಜೊತೆಗೆ ಬೈಂಡ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಅಲ್ಲಿ ಫೋಟೋ ರೆಸ್ಪಿರೇಷನ್ ಅನ್ನುವಂಥ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಆದರೆ ಈ C4 ಪ್ಲಾಂಟ್ಸ್ಗಳಲ್ಲಿ ಆ ಫೋಟೋ ರೆಸ್ಪಿರೇಷನ್ ಅನ್ನೋದು ಒಂದು ವೇಸ್ಟ್ಫುಲ್ ಪ್ರಕ್ರಿಯೆ ಅಲ್ವಪ್ಪ, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಒಂದಷ್ಟು ಮಾರ್ಫಾಲಜಿ ಅಂದರೆ ಒಂದು ಅನಾಟಮಿಕಲ್ ವೇರಿಯೇಷನ್ಸ್ಗಳು ಇರೋದನ್ನು ಕೂಡ ನಾವು ಗಮನಿಸ್ಬೋದು. ಇಲ್ಲಿ C4 ಪ್ಲಾಂಟ್ಸ್ಗಳಿಗಾಗಿ ಉದಾಹರಣೆಯಾಗಿ ಮೇಜು, ಶುಗರ್ ಕೇನು, ಸೋರ್ಗಮ್ ಈ ರೀತಿಯಾದ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವು ತಗೊಳ್ಬಹುದು. ಸರಿನಾ, ಅರ್ಥ ಆಗ್ತಿದೆಯಾ? ಸೊ ಈ ರುಬಿಸ್ಕೋ ಆಕ್ಸಿಜನೇಸ್ ಆಗಿ ಫೋಟೋ ರೆಸ್ಪಿರೇಷನ್ ಪ್ರಕ್ರಿಯೆಗೆ ಒಳಪಡೋದನ್ನು ತಡಿಲಿಕ್ಕೆ ಸಾಕಷ್ಟು ಮಾಡಿಫಿಕೇಷನ್ಸ್ಗಳು ಕೂಡ ಇದೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಅಂತ ಹೇಳಿದ್ರೆ, ಈಗ ಈ ಎಲೆಗಳಲ್ಲಿ ಸಾಮಾನ್ಯವಾಗಿ ಈಗ ನಮ್ಗೆ ಗೊತ್ತಿರೋ ಹಾಗೆ ಅನಾಟಮಿಕಲ್ ಸ್ಟ್ರಕ್ಚರ್ಯನ್ನು ನಾವು ಗಮನಿಸಿದ್ರೆ, ಈ C4 ಪ್ಲಾಂಟ್ಸ್ಗಳನ್ನು ನಾವು ಗಮನಿಸಿದ್ರೆ ಈ C4 ಪ್ಲಾಂಟ್ಸ್ಗಳಲ್ಲಿ ಸಾಮಾನ್ಯವಾಗಿ ಕ್ರಾನ್ಸ್ ಅನಾಟಮಿಯನ್ನು ನಾವು ಗಮನಿಸ್ಬೋದು. ಇದೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನೀವು ಗಮನ ಇಟ್ಕೊಳ್ಬೇಕು. ಈ ಕ್ರಾನ್ಸ್ ಅನಾಟಮಿನಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಆ ವ್ಯಾಸ್ಕ್ಯುಲಾರ್ ಬಂಡಲ್ಸ್ಗಳಿರುತ್ತಲ್ಲಪ್ಪ, ಆ ವ್ಯಾಸ್ಕ್ಯುಲಾರ್ ಬಂಡಲ್ಸ್ಗಳ ಸುತ್ತ ಬಂಡಲ್ ಶೀಟ್ ಸೆಲ್ಸ್ಗಳು ಇರೋದನ್ನು ನಾವು ಗಮನಿಸ್ಬೋದು. ಈ C4 ಪ್ಲಾಂಟ್ಸ್ಗಳಲ್ಲಿ ಆ ವ್ಯಾಸ್ಕ್ಯುಲಾರ್ ಬಂಡಲ್ಸ್ಗಳು ವೆಲ್ ಡೆವಲಪ್ಡ್ ಆಗಿರುತ್ತೆ, ಅಂದರೆ ಆ ಬಂಡಲ್ ಶೀಟ್ಗಳು ವೆಲ್ ಡೆವಲಪ್ಡ್ ಆಗಿರುತ್ತೆ. ಅದೇ C3 ಪ್ಲಾಂಟ್ಸ್ಗಳಲ್ಲಿ ಆ ವ್ಯಾಸ್ಕ್ಯುಲಾರ್ ಬಂಡಲ್ಸ್ಗಳು ವೆಲ್ ಡೆವಲಪ್ಡ್ ಆಗಿರೋದಿಲ್ಲ. ಈ C3 ಪ್ಲಾಂಟ್ಸ್ಗಳು ಅಂದರೆ C4 ಪ್ಲಾಂಟ್ಸ್ಗಳು ಆ ವ್ಯಾಸ್ಕ್ಯುಲರ್ ಬಂಡಲ್ಸ್ಗಳು ಇರೋದ್ರಿಂದಾಗಿ ಅಲ್ಲಿ ಏನಾಗುತ್ತೆ, ಆ ವ್ಯಾಸ್ಕ್ಯುಲರ್ ಬಂಡಲ್ಸ್ಗಳು ಥಿಕ್ ಸೆಲ್ ವಾಲ್ಸ್ಗಳನ್ನು ಹೊಂದಿರುತ್ತೆ. ಹಾಗೆ ಯಾವುದೇ ಇಂಟರ್ಸೆಲ್ಯುಲರ್ ಸ್ಪೇಸ್ ಅಲ್ಲಿ ಇರೋದಿಲ್ಲ. ಇದರಿಂದಾಗಿ ಆಕ್ಸಿಜನ್ ದೇ ಪ್ರಿವೆಂಟ್ ದ ಎಂಟ್ರಿ ಆಫ್ ಆಕ್ಸಿಜನ್ ಆ್ಯಂಡ್ ದ ಎಸ್ಕೇಪ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಈ ಮೂಲಕ ಏನಾಗ್ತಾ ಇದೆ, ಬರೀ ಕಾರ್ಬನ್ ಡೈಆಕ್ಸೈಡ್ನ ಕಾನ್ಸಂಟ್ರೇಷನ್ ಜಾಸ್ತಿ ಇರೋ ರೀತಿ ಅದು ನೋಡ್ಕೊಳ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ರುಬಿಸ್ಕೋ ಬೇರೆ ಇನ್ಯಾವ ಎನ್ಸೈಮ್ಗೂ ಅಂದರೆ ಬೇರೆ ಇನ್ಯಾವ ಮಾಲಿಕ್ಯೂಲ್ಗೂ ಅಟ್ಯಾಚ್ ಆಗೋ ಸಾಧ್ಯತೆ ಇಲ್ಲ. ಅದು ಕಾರ್ಬನ್ ಅಟಾಮ್ಗೆ ಹೋಗಿ ಅಟ್ಯಾಚ್ ಆಗಬೇಕು ಅಲ್ವಾ. ಆಕ್ಸಿಜನ್ನೇ ಇಲ್ಲ ಅಂತ ಹೇಳಿದ್ರೆ ರುಬಿಸ್ಕೋ ಆಕ್ಸಿಜನ್ಗೆ ಹೇಗೆ ಬೈಂಡ್ ಆಗುತ್ತೆ. ಸೊ ಈ ಮೂಲಕ ಹೆಚ್ಚಿಗೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇರೋ ರೀತಿ ಆ ಪ್ಲಾಂಟ್ಸ್ಗಳಲ್ಲಿ ಅಡಾಪ್ಟೇಷನ್ ಇರೋದನ್ನು ನಾವು ಗಮನಿಸ್ಬೋದು. ಸರಿನಾ? ಸೊ ಇದರಿಂದ ಏನಾಗುತ್ತೆ, ಅಲ್ಲಿ ಒಂದಷ್ಟು ಮಾಡಿಫಿಕೇಷನ್ಸ್ಗಳು ಆಗುತ್ತೆ. ಅಂದರೆ ಆ ಸ್ಟ್ರಕ್ಚರನ್ನು ನಾವು ಇಲ್ಲಿ ಇನ್ನೊಮ್ಮೆ ತೋರಿಸ್ಬಿಡ್ತೀನಿ. ಈಗ ನೋಡಿ, ಸಾಮಾನ್ಯವಾಗಿ ಈ ಸ್ಟ್ರಕ್ಚರನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಸರಿನಪ್ಪ, ಈ ಎಂಟೈರ್ ಸೈಕಲನ್ನು ನಾನು ಈ ಒಂದು ಚಿತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈಗ ನೋಡಿ, ಈ C4 ಪ್ಲಾಂಟ್ಸ್ಗಳಲ್ಲಿ ನಡೆಯುವಂಥ ಮಾಡಿಫೈಡ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಏನಿದೆಯಲ್ಲ ಅದನ್ನು ನಾವು C4 ಪಾತ್ವೆ ಅಂತ ಹೇಳಿ ಕೂಡ ಗುರುತಿಸ್ತೇವೆ. ಆ C4 ಪಾತ್ವೆನಲ್ಲಿ ಏನಾಗುತ್ತೆ, ಅಲ್ಲಿ C3 ಪಾತ್ವೆನಲ್ಲಿ ಇದ್ದಂಥ ಮೊದಲ ಪ್ರೈಮರಿ ಅಕ್ಸೆಪ್ಟಾರನ್ನು ಇಲ್ಲಿ ಜ್ಞಾಪಕ ಮಾಡ್ಕೊಂಬಿಡಿ. ಇಲ್ಲಿ ಅದೇ ಪ್ರೋಸೆಸ್ ನಡೆಯುತ್ತೆ, ಇಲ್ಲೂ ಕೂಡ ನಡೆಯುತ್ತೆ. C3 ಸೈಕಲ್ ಇಲ್ಲೂ ಕೂಡ ನಡೆಯುತ್ತೆ. ಒಂದಷ್ಟು ಬದಲಾವಣೆಗಳು, ಒಂದಷ್ಟು ಮಾಡಿಫಿಕೇಷನ್ಸ್ ಇದೆ. ಇಲ್ಲಿ ಮೇಲ್ಭಾಗದಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ ನೋಡಿ, ಇದು ಮೀಸೋಫಿಲ್ ಸೆಲ್. ಇದು ಈಗ ನಾವು ಅಲ್ಲಿ ಪ್ಲಾಂಟ್ಸ್ಗಳಲ್ಲಿ ಎಲ್ಲಿ ಫೋಟೋಸಿಂಥಸಿಸ್ ನಡೀತಾ ಇದೆ ಅಂತ ಹೇಳಿ ಕಲ್ತೀವಿ, ಮೀಸೋಫಿಲ್ ಸೆಲ್ಸ್ಗಳಲ್ಲಿ. ಇಲ್ಲೂ ಕೂಡ ಮೀಸೋಫಿಲ್ ಸೆಲ್ಸ್ಗಳಿದೆ, ಆದರೆ ಇಲ್ಲಿ ಅದ್ರ ಜೊತೆಗೆ ಬಂಡಲ್ ಶೀಟ್ ಸೆಲ್ಸ್ಗಳು ಕೂಡ ಇರೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಮೀಸೋಫಿಲ್ ಸೆಲ್ಸ್ಗಳು ಹಾಗೆ ಬಂಡಲ್ ಶೀಟ್ ಸೆಲ್ಸ್ಗಳು ಪ್ಲಾಸ್ಮೋಡೆಸ್ಮಾಟಾಗಳ ಮೂಲಕ, ಕನೆಕ್ಷನ್ಗಳ ಮೂಲಕ ಎರಡು ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಅದರ ಮೂಲಕ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ಈ ಮೀಸೋಫಿಲ್ ಸೆಲ್ಸ್ಗಳಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಫೀಚರ್ಸ್ಗಳನ್ನು ನೀವು ಗಮನಿಸ್ತಾ ಹೋಗಿ. ಈಗ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಮೀಸೋಫಿಲ್ ಸೆಲ್ಸ್ನ ಒಳಗಡೆ ಬರುತ್ತೆ, ಆಗ ಪ್ರೈಮರಿ ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟಾರ್ ಇದೆಯಲ್ಲ ಅದು ಅದನ್ನು ಪಿಕ್ ಮಾಡಬೇಕು. ಆದರೆ ಇಲ್ಲಿ ಪ್ರೈಮರಿ ಕಾರ್ಬನ್ ಅಕ್ಸೆಪ್ಟರ್ ಆಗಿ ಫಾಸ್ಫೋಎನಾಲ್ ಪೈರುವೇಟ್ ಕೆಲಸ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕು. PEP ಅಂತ ಹೇಳಿ ಕೂಡ ನಾವು ಕರಿತೇವೆ. ಸೊ ಇದು ಮೊದಲು ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನಲ್ಲಿ ಸಹಾಯ ಮಾಡ್ತಾ ಇದೆ, PEP. ಈಗ PEP ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ನಡೆಸೋದ್ರ ಮೂಲಕ ಮೊದಲಿಗೆ 4 ಕಾರ್ಬನ್ ಅಟಾಮ್ ಇರುವಂಥ ಒಂದು C4 ಆ್ಯಸಿಡನ್ನು ಇದು ಫಾರ್ಮ್ ಮಾಡುತ್ತೆ, ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್ ಅಂತ ಹೇಳಿ. ಓಕೆನಾ, ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್. ಓಕೆನಾ. ಸೊ ಈ ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್ ಇದ್ದಿದ್ದು ಮ್ಯಾಲಿಕ್ ಆ್ಯಸಿಡ್ ಆಗಿ ಏನಾಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ ಕೆಳಗಡೆಗೆ, ಎಲ್ಲಿಗೆ, ಈ ಬಂಡಲ್ ಶೀಟ್ ಸೆಲ್ನ ಒಳಗಡೆಗೆ. ಹೀಗೆ ಟ್ರಾನ್ಸ್ಪೋರ್ಟ್ ಆದಂಥ ಈ ಮ್ಯಾಲಿಕ್ ಆ್ಯಸಿಡ್ ಏನಿದೆ ಇದು ಡಿಕಾರ್ಬಾಕ್ಸಿಲೇಷನ್ ಅನ್ನೋ ಪ್ರಕ್ರಿಯೆಗೆ ಒಳಪಟ್ಟು ಕಾರ್ಬನ್ ಡೈಆಕ್ಸೈಡ್ ಅಲ್ಲಿಂದ ರಿಮೂವ್ ಆಗಿಬಿಡುತ್ತೆ.
ಓಕೆನಾ. ಒಂದು ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ರಿಮೂವ್ ಆಗ್ತಾ ಇದೆ ಅಂತ ಹೇಳಿ ನೀವು ಭಾವಿಸಬೇಕು. ಯಾವಾಗ ಒಂದು ಕಾರ್ಬನ್ ಕಡಿಮೆ ಆಯಿತು, ಇನ್ನು ಎಷ್ಟು ಉಳ್ಕೊಂತು, 4ರಲ್ಲಿ 3 ಕಾರ್ಬನ್ ಅಟಾಮ್ ಇರುವಂಥ ಒಂದು ಮಾಲಿಕ್ಯೂಲ್ ಉಳ್ಕೊಂಡ್ಬಿಡ್ತು. ಈ C3 ಆ್ಯಸಿಡ್ ಏನಿದೆ, ಈ 3PGA, ಈಗ ಅಗೇನ್ ನೋಡಿ ಆ C3 ನಾವು ಹೇಗೆ 3PG ಅಂತ ಹೇಳಿ ಕಲ್ತೀವಿ, ಅದೇ ರೀತಿಯಾದ ಅದೇ 3 ಕಾರ್ಬನ್ ಅಟಾಮ್ ಇರುವಂಥ ಒಂದು ಆ್ಯಸಿಡ್, ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್, ಸರಿನಾ. ಸೊ ಆ C3 ಆ್ಯಸಿಡ್ ಏನಿದೆ ಈಗ ಮತ್ತೆ ಅದು ಟ್ರಾನ್ಸ್ಪೋರ್ಟ್ ಆಗಿ ಬಂಡಲ್ ಶೀಟ್ ಸೆಲ್ನ ಅಂದರೆ ಮೀಸೋಫಿಲ್ ಸೆಲ್ನ ಕಡೆಗಡೆ ಹೋಗ್ತಾ ಇದೆ. ಇಲ್ಲಿ ರಿಲೀಸ್ ಆದಂಥ ಕಾರ್ಬನ್ ಡೈಆಕ್ಸೈಡ್ ಏನಿತ್ತಲ್ಲಪ್ಪ, ಇದು ಅಗೈನ್ ಆ್ಯಸ್ ಯೂಶುವಲ್ ನಮ್ಮ C3 ಸೈಕಲ್ಗೆ ಒಳಪಡುತ್ತೆ. ಅಲ್ಲಿ RuBP ಅದನ್ನು ಕಾರ್ಬನ್ ಡೈಆಕ್ಸೈಡನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ರುಬಿಸ್ಕೋ ಅದಕ್ಕೆ ಸಹಾಯ ಮಾಡುತ್ತೆ, ಕಾರ್ಬಾಕ್ಸಿಲೇಷನ್ ನಡೆಯುತ್ತೆ, ರೀಜನರೇಷನ್ ಆಗುತ್ತೆ. ಸೊ ಒಂದು ಅಂಶವನ್ನು ನೀವು ಗಮನಿಸಬೇಕು, ಇಲ್ಲಿ PEP ಪ್ರೈಮರಿ ಅಕ್ಸೆಪ್ಟರ್ ಆಗಿ ಕೆಲಸ ಮಾಡ್ತಾ ಇತ್ತು. ಈ ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನನ್ನು ಕೆಟಲೈಸ್ ಮಾಡಲಿಕ್ಕೆ ಇಲ್ಲೊಂದು ಎನ್ಸೈಮ್ ಇತ್ತು, ಅದನ್ನು ನಾವು ಪೆಪ್ಕೇಸ್ ಅಂತ ಹೇಳಿ ಕೂಡ ಕರಿತೇವೆ, ಸರಿನಾ. ಪೆಪ್ಕೇಸ್ ಅಂತ ಹೇಳಿ ಕೂಡ ಕರಿತೇವೆ. ಸೊ ಅದರ ಜೊತೆಗೆ 4 ಕಾರ್ಬನ್ ಅಟಾಮ್ ಇರುವಂಥ ಒಂದು ಆಕ್ಸಾಲೋಅಸಿಟಿಕ್ ಆ್ಯಸಿಡ್ ಫಾರ್ಮ್ ಆಯಿತು ಅಲ್ಲಿ. ಅದಾದಮೇಲೆ ಮ್ಯಾಲಿಕ್ ಆ್ಯಸಿಡ್ ಆಗಿ ಬಂಡಲ್ ಶೀಟ್ ಸೆಲ್ನ ಒಳಗಡೆ ಬಂದ ನಂತರ ಡಿಕಾರ್ಬಾಕ್ಸಿಲೇಷನ್ ಪ್ರಕ್ರಿಯೆಗೆ ಒಳಪಟ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು. ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಈಗ C3 ಸೈಕಲ್ಗೆ ಒಳಪಡುತ್ತೆ. ಇದು ಆ್ಯಸ್ ಯೂಶುವಲ್ ರುಬಿಸ್ಕೋದಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ, ಈ ಬಂಡಲ್ ಶೀಟ್ ಸೆಲ್ನ ಒಳಗಡೆ ರುಬಿಸ್ಕೋ ಎನ್ಸೈಮ್ ಇದೆ, ಆದರೆ ಮೀಸೋಫಿಲ್ ಸೆಲ್ನ ಒಳಗಡೆ ರುಬಿಸ್ಕೋ ಎನ್ಸೈಮ್ ಇಲ್ಲ. ಸರಿನಾ, ಅರ್ಥ ಆಗ್ತಿದೆಯಪ್ಪ. ಸೊ ಉಳಿದಂಥ ಈ C3 ಆ್ಯಸಿಡ್ ಏನಿತ್ತಲ್ಲ, ಇದು ಮತ್ತೆ ಟ್ರಾನ್ಸ್ಪೋರ್ಟ್ ಆಗಿ ಮೀಸೋಫಿಲ್ ಸೆಲ್ನ ಕಡೆಗೆ ಬರುತ್ತೆ. ಈ ಮೀಸೋಫಿಲ್ ಸೆಲ್ನಲ್ಲಿ ಇದ್ದಂಥ C3 ಆ್ಯಸಿಡನ್ನು ಮತ್ತೆ ಆ ಸಿಂಥಟೇಸ್ ಎನ್ಸೈಮ್ ಅಂತ ಕರೆಯುವಂಥ ಒಂದು ಎನ್ಸೈಮ್, ಆ ಫಾಸ್ಫೋಎನಾಲ್ ಪೈರುವೇಟನ್ನು ಸಿಂಥಸೈಸ್ ಮಾಡೋದಕ್ಕೆ ಇರುವಂಥ ಒಂದು ಎನ್ಸೈಮ್, ಈ C3 ಆ್ಯಸಿಡನ್ನು PEP ಆಗಿ ಮತ್ತೆ ಕನ್ವರ್ಟ್ ಮಾಡಿಬಿಡುತ್ತೆ. ಓಕೆನಾ, ಪೆಪ್ ಸಿಂಥಟೇಸ್ ಎನ್ಸೈಮ್. ಓಕೆನಾ, ಪೆಪ್ ಸಿಂಥಟೇಸ್. ಓಕೆನಾ, ಎನ್ಸೈಮ್ ಅನ್ನೋದು ಈ ರೀತಿಯಾಗಿ ರೀಜನರೇಟ್ ಮಾಡಿಬಿಡುತ್ತೆ. ಇದೇ C3 ಹಾಗೆ C4 ಪಾತ್ವೆಗೆ ಇರುವಂಥ ವ್ಯತ್ಯಾಸ. ಎರಡೂ ಪ್ಲಾಂಟ್ಸ್ಗಳಲ್ಲಿ, C4 ಪ್ಲಾಂಟ್ಸ್ಗಳಲ್ಲಿ ಹಾಗೆ C3 ಪ್ಲಾಂಟ್ಸ್ಗಳಲ್ಲಿ ಎರಡರಲ್ಲೂ ಕೂಡ C3 ಸೈಕಲ್ ಕಾಮನ್ನು. ಆದರೆ C4 ಪ್ಲಾಂಟ್ನಲ್ಲಿ ಇದೊಂದು ಅಡಿಷನಲ್ ಪ್ರೋಸೆಸ್ಸನ್ನು ನೀವು ಇಲ್ಲಿ ಗಮನಿಸಬೇಕು. ಅರ್ಥ ಆಗ್ತಿದೆಯಪ್ಪ. ಸೊ ಇದನ್ನೇ ಈ ಎಂಟೈರ್ ಪ್ರೋಸೆಸ್ ಏನಿತ್ತಲ್ಲ ಇದುವರೆಗೂ, ಅದನ್ನು ನಾವು ಈ ಎಲ್ಲ ಸ್ಲೈಡ್ಸ್ಗಳಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೀವು ಇನ್ನೊಮ್ಮೆ ಓದ್ಕೊಳ್ಬೋದು ನಿಮ್ಮ ರಿವಿಷನ್ ಸಂದರ್ಭದಲ್ಲಿ. ಅರ್ಥ ಆಗ್ತಿದೆಯಪ್ಪ, ಅರ್ಥ ಆಗ್ತಿದೆಯಾ. ಸೊ C4 ಪಾತ್ವೆ ಏನಿತ್ತಲ್ಲ, ಇದನ್ನು ಡಿಸ್ಕವರ್ ಮಾಡಿದಂಥವರು ಇಬ್ಬರು ವಿಜ್ಞಾನಿಗಳು, ಡೇವಿಡ್ಸನ್ ಹ್ಯಾಚ್ ಹಾಗೆ ರಾಜರ್ ಸ್ಲ್ಯಾಕ್ ಅಂತ ಹೇಳಿ. ಹಾಗಾಗಿ ಈ C4 ಪಾತ್ವೆನ ನಾವು ಹ್ಯಾಚ್ ಆ್ಯಂಡ್ ಸ್ಲ್ಯಾಕ್ ಪಾತ್ವೆ ಅಂತ ಹೇಳಿ ಕೂಡ ಕರಿತೇವೆ. ಅರ್ಥ ಆಗ್ತಿದೆಯಾ. ಓಕೆ, C4 ಪಾತ್ವೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಮುಂದೆ ಹೋಗ್ತಾ ಈ C4 ಪಾತ್ವೆನಲ್ಲಿ ಹಾಗೆ C3 ಪಾತ್ವೆನಲ್ಲಿ ಇರುವಂಥ ಒಂದಷ್ಟು ವ್ಯತ್ಯಾಸಗಳು ನಿಮಗೆ ಕೊಟ್ಟಿದ್ದೇನೆ. C4 ಸೈಕಲ್ನಲ್ಲಿ ಏನೆಲ್ಲ ಆಗುತ್ತೆ, C3 ಸೈಕಲ್ನಲ್ಲಿ ಏನೆಲ್ಲ ಆಗುತ್ತೆ, ಅದನ್ನು ನೀವು ಒಂದು ಸರ್ತಿ ಜಸ್ಟ್ ಕಂಪೇರ್ ಮಾಡಿ ನಿಮ್ಮ ಡಿಫ್ರೆನ್ಸಸ್ಸನ್ನು ನೀವು ನೋಡ್ಕೊಳ್ಬೇಕು. ಸರಿನಾ. C3 ಸೈಕಲ್ನಲ್ಲಿ ಎಷ್ಟು ಪರ್ ಕಾರ್ಬನ್ ಅಟಾಮ್ಗೆ ಎಷ್ಟು ATPಗಳು ಯೂಸ್ ಆಯಿತು, C4 ಸೈಕಲ್ನಲ್ಲಿ ಎಷ್ಟು ಯೂಸ್ ಆಗುತ್ತೆ. ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ, ಅಲ್ಲಿ ಪರ್ ಕಾರ್ಬನ್ ಅಟಾಮ್ 3 ATP ಮಾಲಿಕ್ಯೂಲ್ಸ್ಗಳು ಉಪಯೋಗ ಆಯ್ತಲ್ವಪ್ಪ ಅಲ್ಲಿ, ಆದರೆ ಇಲ್ಲಿ 2 ATPಗಳು ಮಾತ್ರ ಉಪಯೋಗ ಆಗ್ತಾ ಇದೆ. ಸೊ ಟೋಟಲ್ ಅಲ್ಲಿ 18 ATP ಮಾಲಿಕ್ಯೂಲ್ಸ್ಗಳು ಉಪಯೋಗ ಆಗುತ್ತೆ ಅಂತ ಹೇಳಿ ನಾವು ಕಲ್ತ್ವಿ. ಆದರೆ ಇಲ್ಲಿ ಕೇವಲ 12 ATP ಮಾಲಿಕ್ಯೂಲ್ಸ್ಗಳು ಯುಟಿಲೈಸ್ ಆಗುತ್ತೆ ಅಂತ ಉತ್ಪಾದನೆ ಆಗುತ್ತೆ ಅಂತ ಹೇಳಿ ನಾವು ಕಲಿತಾ ಇದ್ದೀವಿ. ಇನ್ನೊಂದು ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ಈ C4 ಸೈಕಲ್ನಲ್ಲಿ ಡಿಸ್ಕಸ್ ಮಾಡುವಾಗ NADPHನ ಕುರಿತಾಗಿ ನಾವು ಡಿಸ್ಕಸ್ ಮಾಡಲಿಲ್ಲ ಅಲ್ವಪ್ಪ. ದೆರ್ ಇಸ್ ನೋ ನೆಟ್ ಗೇನ್ ಆರ್ ಲಾಸ್ ಆಫ್ NADPH ಇನ್ ಕೇಸ್ ಆಫ್ C4 ಪ್ಲಾಂಟ್ಸ್. ಬಟ್ ಅಲ್ಲಿ 12 NADPH ಮಾಲಿಕ್ಯೂಲ್ಸ್ಗಳು ಯೂಸ್ ಆಗುತ್ತೆ ಅನ್ನೋದನ್ನು ನಾವು ಕಲ್ತ್ಕೊಂಡ್ವಿ. ಸರಿನಾ, ರೈಟ್. ಓಕೆ. ಸೊ ಈ ರುಬಿಸ್ಕೋದ ಕ್ಯಾರೆಕ್ಟರ್ ಫೀಚರನ್ನು ನಾನು ಆಗಲೇ ಹೇಳಿದಲ್ಲ, ರುಬಿಸ್ಕೋ ಸಾಮಾನ್ಯವಾಗಿ ಆಕ್ಸಿಜನ್ಗೆ ಹಾಗೆ ಕಾರ್ಬನ್ ಡೈಆಕ್ಸೈಡ್ಗೆ ಎರಡಕ್ಕೂ ಕೂಡ ಬೈಂಡ್ ಆಗುವಂಥ ಶಕ್ತಿಯನ್ನು ಹೊಂದಿರುತ್ತೆ, ಡ್ಯೂಯಲ್ ನೇಚರ್ ಇರುತ್ತೆ. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಹಾಗೆ ಹೈ ಟೆಂಪ್ರೇಚರ್ ಇರುತ್ತೆ, ಆಗ ಅದು ಕಾರ್ಬಾಕ್ಸಿಲೇಸ್ ಆಗಿ ಕೆಲಸ ಮಾಡುತ್ತೆ. ಆಗ ಕ್ಯಾಲ್ವಿನ್ ಸೈಕಲ್ನಲ್ಲಿ ಅದು ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನೀವು ಭಾವಿಸಬೇಕು. ಯಾವಾಗ ಆಕ್ಸಿಜನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅಥವಾ ಲೋ ಟೆಂಪ್ರೇಚರ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಅದು ಆಕ್ಸಿಜನ್ನ ಜೊತೆಗೆ ಬೈಂಡ್ ಆಗಿಬಿಟ್ಟು ಅದು ಫೋಟೋ ರೆಸ್ಪಿರೇಷನ್ ಅನ್ನುವಂಥ ಒಂದು ವೇಸ್ಟ್ಫುಲ್ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತೆ, ವೇಸ್ಟ್ಫುಲ್ ಪ್ರಕ್ರಿಯೆನ ಮಾಡುತ್ತೆ. ಆ ಫೋಟೋ ರೆಸ್ಪಿರೇಷನ್ನಲ್ಲಿ ಸಾಮಾನ್ಯವಾಗಿ ಯಾವುದೇ ATP ಆಗಲಿ, ಗ್ಲೂಕೋಸ್ ಆಗಲಿ, NADPH ಆಗಲಿ ಉತ್ಪಾದನೆ ಆಗೋದಿಲ್ಲ. ರೆಸ್ಪಿರೇಟ್ ಆಕ್ಸಿಜನನ್ನು ಬಳಸ್ಕೊಳ್ತಾ ಇದೆ ಪ್ಲಾಂಟ್ಸ್ಗಳು, ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಕೂಡ ರಿಲೀಸ್ ಮಾಡ್ತಾ ಇದೆ. ಮೋರ್ ಓವರ್ ಆ ಪ್ರಕ್ರಿಯೆಗೆ ATPಯನ್ನು ಕೂಡ ಬಳಸ್ಕೊಳ್ತಾ ಇದೆ. ಹಾಗಾಗಿ ಇದು ಸಸ್ಯಗಳಿಗೆ ಒಂದಷ್ಟು ಬೆನಿಫಿಟ್ಸ್ಗಳು ಕೂಡ ಇದೆ ಸಸ್ಯಗಳಿಗೆ, ಆಯಿತಾ. ಆದರೆ ಓವರಾಲ್ ನಾವು ಕಂಪೇರ್ ಮಾಡಿ ಹೇಳೋದಾದರೆ ಇದೊಂದು ವೇಸ್ಟ್ಫುಲ್ ಪ್ರಕ್ರಿಯೆ ಅಂತ ಹೇಳಿ ನಾವು ಕರಿತೇವೆ. ಸರಿನಪ್ಪ. ಸೊ ಈ ಫೋಟೋ ರೆಸ್ಪಿರೇಷನ್ಗೆ
ಕಾರಣ ಆಗುವಂಥದ್ದು ಆ ರುಬಿಸ್ಕೋ ಎನ್ಸೈಮ್ನ ಆಕ್ಸಿಜನ್ ಬೈಂಡಿಂಗ್ ನೇಚರ್ ಅದು. ಈ ಫೋಟೋ ರೆಸ್ಪಿರೇಷನ್ ಸಾಮಾನ್ಯವಾಗಿ C3 ಪ್ಲಾಂಟ್ಸ್ಗಳಲ್ಲಿ ನಮಗೆ ಕಾಣಿಸುತ್ತೆ. ಆದರೆ C3 ಪ್ಲಾಂಟ್ಸ್ಗಳು ಫೋಟೋ ರೆಸ್ಪಿರೇಷನನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಕಷ್ಟು ಮಾಡಿಫಿಕೇಷನ್ಸ್ಗಳನ್ನು ಅದು ಮಾಡಿಕೊಂಡಿದೆ ಅಂಥೇಳಿ ನಾವು ತಿಳ್ಕೊಂಡ್ವಿ. ಅದರ ಜೊತೆಗೆ ಫೋಟೋ ಅಂದರೆ ಈಗ ಅದೇ C4 ಪ್ಲಾಂಟ್ಸ್ಗಳು ಹಾಗೆ C3 ಪ್ಲಾಂಟ್ಸ್ಗಳ ನಡುವೆ ಇರುವಂಥ ಒಂದಷ್ಟು ವ್ಯತ್ಯಾಸಗಳನ್ನು ನಾನಿಲ್ಲಿ ನಿಮಗೆ ರಿವೈಸ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದೇನೆ. ಅರ್ಥ ಆಗ್ತಿದೆಯಾ? ಒಂದು ಸರ್ತಿ ನೋಡ್ಕೊಂಬಿಡಿ ಎಲ್ಲಿ ಫೋಟೋಸಿಂಥೆಸಿಸ್ ನಡೀತಾ ಇದೆ. ಹಾಗೆ ಫೋಟೋಸಿಂಥೆಸಿಸ್ ಮೀಸೋಫಿಲ್ ನಡೀತಾ ಇದ್ದರೆ ಕ್ಯಾಲ್ವಿನ್ ಸೈಕಲ್ ಎಲ್ಲಿ ನಡೀತಾ ಇದೆ, C3 ಪ್ಲಾಂಟ್ನಲ್ಲಿ ಎಲ್ಲಿ ನಡೆಯುತ್ತೆ, C4 ಪ್ಲಾಂಟ್ನಲ್ಲಿ ಎಲ್ಲಿ ನಡೆಯುತ್ತೆ. ಹೌದಾ? ಹಾಗೆ ಮೀಸೋಫಿಲ್ ಸೆಲ್ನಲ್ಲಿ ಯಾವ ರೀತಿಯಾದ ಎನ್ಸೈಮ್ಸ್ಗಳಿರುತ್ತೆ, ಬಂಡಲ್ ಶೀಟ್ ಸೆಲ್ನಲ್ಲಿ ಯಾವ ರೀತಿಯಾದ ಎನ್ಸೈಮ್ಸ್ಗಳಿರುತ್ತೆ, ಅದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಈ ಫೋಟೋಸಿಂಥೆಸಿಸ್ನ ಮೇಲೆ ಸಾಕಷ್ಟು ಇಂಟರ್ನಲ್ ಫ್ಯಾಕ್ಟರ್ಸ್ಗಳು ಹಾಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಅಫೆಕ್ಟ್ ಮಾಡುತ್ತೆ ಅಂತ ನಮಗೆ ಗೊತ್ತು. ಯಾವಾಗ ಒಂದು ಪ್ರಕ್ರಿಯೆಗೆ ಒಂದಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ಗಳು ಇನ್ಫ್ಲುಯೆನ್ಸ್ ಮಾಡುತ್ತೋ, ಅದರಲ್ಲಿ ಯಾವ ಫ್ಯಾಕ್ಟರ್ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೋ, ಮಿನಿಮಮ್ ವ್ಯಾಲ್ಯೂಗೆ ಹತ್ತಿರವಾಗಿರುತ್ತೋ, ಅದನ್ನು ನಾವು ಲಿಮಿಟಿಂಗ್ ಫ್ಯಾಕ್ಟರ್ ಅಂತ ಹೇಳಿ ಕೂಡ ಕರಿತೇವೆ. ಈಗ ಈ ಫ್ಯಾಕ್ಟರ್ಗಳನ್ನ ಕುರಿತಾಗಿ ಒಂದು ಲಾ ಇದೆ, ಅದನ್ನು ತಿಳ್ಕೊಂಬರೋಣ. ಅದನ್ನು ನಾವು ಬ್ಲ್ಯಾಕ್ಮನ್ಸ್ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೇವೆ. ಇದನ್ನು ಕೊಟ್ಟವರು FF ಬ್ಲ್ಯಾಕ್ಮನ್ ಅನ್ನುವಂಥ ಒಬ್ಬ ಬ್ರಿಟಿಷ್ ವಿಜ್ಞಾನಿ. ಸೊ ಇವರೇನು ಹೇಳ್ತಾರೆ, ಯಾವುದಾದ್ರೂ ಒಂದು ಪ್ರಕ್ರಿಯೆಗೆ ಒಂದಕ್ಕಿಂತ ಹೆಚ್ಚಿನ ಫ್ಯಾಕ್ಟರ್ಸ್ಗಳು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದರೆ ಅದರಲ್ಲಿ ಯಾವ ಫ್ಯಾಕ್ಟರ್ ಈಸ್ ನಿಯರೆಸ್ಟ್ ಟು ಇಟ್ಸ್ ಮಿನಿಮಲ್ ವ್ಯಾಲ್ಯೂ ಆ್ಯಂಡ್ ಇಟ್ ಈಸ್ ಆ ಫ್ಯಾಕ್ಟರೇನೇ ಆ ಪ್ರಕ್ರಿಯೆಯನ್ನು ಡೈರೆಕ್ಟಾಗಿ ಎಫೆಕ್ಟ್ ಮಾಡುತ್ತೆ ಅಂಥೇಳಿ. ಉದಾಹರಣೆಗೆ ಈಗ ನಮಗೆ ಫೋಟೋಸಿಂಥಸಿಸ್ಗೆ ನೀರು ಬೇಕು, ಲೈಟ್ ಬೇಕು, ಒಳ್ಳೆ ಟೆಂಪ್ರೇಚರ್ ಇರಬೇಕು ಅಂತ ಗೊತ್ತು. ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಂತ ನೀವು ಭಾವಿಸಿ, ಆಗ ಕಾರ್ಬನ್ ಡೈಆಕ್ಸೈಡಲ್ಲಿ ಲಿಮಿಟಿಂಗ್ ಫ್ಯಾಕ್ಟರ್ ಆಗಿಬಿಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕ್ವಾಂಟಿಟಿನ ನಾವು ಹೆಚ್ಚು ಮಾಡಿದ್ರೆ ಫೋಟೋಸಿಂಥೆಸಿಸ್ ನಡೆಯುತ್ತೆ. ಸೊ ಹೀಗೆ ಯಾವ ಒಂದು ಫ್ಯಾಕ್ಟರ್ ಆ ಎಂಟೈರ್ ಪ್ರೋಸೆಸನ್ನು ಡಿಸೈಡ್ ಮಾಡುತ್ತೋ ಅದನ್ನು ನಾವು ಲಿಮಿಟಿಂಗ್ ಫ್ಯಾಕ್ಟರ್ ಆಗಿ ಗುರುತಿಸ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ನಮಗೆ ಸಾಕಷ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಹಾಗೆ ಇಂಟರ್ನಲ್ ಫ್ಯಾಕ್ಟರ್ಸ್ಗಳು ಫೋಟೋಸಿಂಥೆಸಿಸ್ನ ಮೇಲೆ ಅಫೆಕ್ಟ್ ಮಾಡೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗಿ ನೋಡಿ, ಲೈಟು, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ನು, ವಾಟರು, ಟೆಂಪ್ರೇಚರು ಹಾಗೆ ಆಕ್ಸಿಜನ್ ಇವೆಲ್ಲಗಳು ಕೂಡ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳಾಗಿ ಫೋಟೋಸಿಂಥೆಸಿಸ್ನ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಲೈಟ್ನ ವಿಷಯಕ್ಕೆ ಬಂದಾಗ ಲೈಟ್ ಇಂಟೆನ್ಸಿಟಿ ಆಗಿರಬಹುದು, ಲೈಟ್ ಕ್ವಾಲಿಟಿ ಆಗಿರ್ಬೋದು, ಅಥವಾ ಡ್ಯೂರೇಷನ್ ಆಫ್ ಎಕ್ಸ್ಪೋಜರ್ ಆಗಿರ್ಬೋದು, ಇವೆಲ್ಲವುಗಳು ಕೂಡ ಆ ಫೋಟೋಸಿಂಥೆಸಿಸ್ ಪ್ರಕ್ರಿಯೆ ಮೇಲೆ ಎಫೆಕ್ಟ್ ಮಾಡುತ್ತೆ. ಒಂದು ಸಿಂಪಲ್ ಆಗಿ ನೀವು ತಿಳ್ಕೊಳ್ಬೇಕಿರೋದು ಅಂತ ಹೇಳಿದ್ರೆ, ಆಸ್ ಲೈಟ್ ಇನ್ಕ್ರೀಸಸ್ ದ ರೇಟ್ ಆಫ್ ಫೋಟೋಸಿಂಥೆಸಿಸ್ ಆಲ್ಸೋ ಇನ್ಕ್ರೀಸಸ್ ಟು ಅ ಪಾಯಿಂಟ್ ಓನ್ಲಿ. ಅಟ್ ಒನ್ ಪಾಯಿಂಟ್ ದ ರೇಟ್ ಆಫ್ ಫೋಟೋಸಿಂಥೆಸಿಸ್ ಬಿಕಮ್ಸ್ ಸ್ಯಾಚುರೇಟೆಡ್, ಸ್ಟಾಗ್ನೆಂಟ್. ಸರಿನಾ? ಅಂತ ಹೇಳಿದ್ರೆ ಫೋಟೋಸಿಂಥೆಸಿಸ್ ಅನ್ನೋದು ಲೈಟ್ ಇಂಟೆನ್ಸಿಟಿ ಇನ್ಕ್ರೀಸ್ ಆದ ಹಾಗೆ ಅದು ಇನ್ಕ್ರೀಸ್ ಆಗುತ್ತೆ, ಆದರೆ ಒಂದು ಪಾಯಿಂಟ್ನಲ್ಲಿ ಅದು ಸ್ಟಾಪ್ ಆಗಿಬಿಡುತ್ತೆ. ಉದಾಹರಣೆಗೆ ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಹಾಗೆ ಈಗ ಲೈಟ್ ಎಕ್ಸ್ಪೋಜರ್ ಅಥವಾ ಟೆಂಪ್ರೇಚರ್ ಏನಿದೆ, ಆಪ್ಟಿಮಮ್ ಡೆವಲಪಿಂಗ್ ಟೆಂಪ್ರೇಚರ್ ಏನಿದೆ, ಅದು ನಮಗೆ 25 ಇಂದ 35 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ನಮಗೆ ಗೊತ್ತು ಅಲ್ವಾ. ಆ ಹೀಟ್ ಏನಿದೆ, ಆ ಲೈಟ್ ಇಂಟೆನ್ಸಿಟಿ ಏನಿದೆ ನಿಧಾನವಾಗಿ ಜಾಸ್ತಿ ಆಗ್ತಾಯಿದೆ. ಈಗ 100% ಸನ್ಲೈಟ್, ಒಂದು ಪ್ರತಿಶತ 100% ಸನ್ಲೈಟ್ ಎಲೆಯ ಮೇಲೆ ಬೀಳ್ತಾ ಇದೆ ಅಂತ ನೀವು ಭಾವಿಸಿ. ಅದರಲ್ಲಿ ಜಸ್ಟ್ 10% ನಮಗೆ ಸಾಕು ಒಳ್ಳೆ ಆಪ್ಟಿಮಮ್ ಟೆಂಪ್ರೇಚರ್, ಆಪ್ಟಿಮಮ್ ಫೋಟೋಸಿಂಥೆಸಿಸ್ ನಡೀಲಿಕ್ಕೆ. ಸರಿನಾ? ಸೊ 0% ಕತ್ತಲೆ ಇದೆ, 0% ಫೋಟೋಸಿಂಥೆಸಿಸ್ ಇಲ್ಲ. ಬರೀ 1% ಲೈಟ್ ಬಿತ್ತು, ಫೋಟೋಸಿಂಥೆಸಿಸ್ ಇನ್ಕ್ರೀಸ್ ಆಯಿತು. 2% ಬಿತ್ತು, ಇನ್ಕ್ರೀಸ್ ಆಯಿತು. 5% ಬಿತ್ತು, ಇನ್ಕ್ರೀಸ್ ಆಯಿತು. 10% ಬಿತ್ತು, ಫೋಟೋಸಿಂಥೆಸಿಸ್ ಇನ್ಕ್ರೀಸ್ ಆಯಿತು. ಅದಾದಮೇಲೆ ಅದು ಸ್ಯಾಚುರೇಟ್ ಆಗೋಯ್ತು. ಆಮೇಲೆ ನೀವು 15% ಲೈಟ್ ಕೊಡಿ, 20% ಲೈಟ್ ಕೊಡಿ, 30% ಲೈಟ್ ಕೊಡಿ, ಫೋಟೋಸಿಂಥೆಸಿಸ್ ಇನ್ಕ್ರೀಸ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಪ್ಪ? ಸೊ ಈ ರೀತಿಯಾಗಿ ಫೋಟೋಸಿಂಥೆಸಿಸ್ನ ರೇಟ್ ಅನ್ನೋದು ಲೈಟ್ನ ಮೇಲೆ ಡಿಪೆಂಡ್ ಆಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಕೂಡ ಅಟ್ಮಾಸ್ಫಿಯರ್ನಲ್ಲಿ 0.03 ಇಂದ 0.04% ವರೆಗೆ ಕಾರ್ಬನ್ ಡೈಆಕ್ಸೈಡ್ ಇದ್ದರೆ, ಈಗ ಕಾರ್ಬನ್ ಡೈಆಕ್ಸೈಡನ್ನು ನಾವು ಲಿಮಿಟಿಂಗ್ ಫ್ಯಾಕ್ಟರ್ಗೆ ಕನ್ಸಿಡರ್ ಮಾಡೋಣ. ಬೇರೆ ಎಲ್ಲ ರಾ ಮೆಟೀರಿಯಲ್ಸ್ಗಳು ಅವಶ್ಯಕವಾಗಿ ಬೇಕಿರುವಂಥ ರಾ ಮೆಟೀರಿಯಲ್ಸ್ಗಳು ಅಲ್ಲಿ ಇದೆ ಆಲ್ರೆಡಿ ಅಂತ. ಕಾರ್ಬನ್ ಡೈಆಕ್ಸೈಡ್ ಇಲ್ಲ, 0.04% ನಾವು ಕೊಟ್ವಿ ಕಾರ್ಬನ್ ಡೈಆಕ್ಸೈಡ್ನ, ಫೋಟೋಸಿಂಥೆಸಿಸ್ ಇನ್ಕ್ರೀಸ್ ಆಯಿತು. 0.05% ವರೆಗೆ ಕೊಟ್ವಿ, ಫೋಟೋಸಿಂಥೆಸಿಸ್ ಇನ್ನೂ ಇನ್ಕ್ರೀಸ್ ಆಯಿತು. ಅದಕ್ಕೆ ಮೇಲೆ ಹೋಯ್ತಾ ಫೋಟೋಸಿಂಥೆಸಿಸ್ ಇನ್ಕ್ರೀಸ್ ಆಗೋದಿಲ್ಲ. ಆವಾಗ ಫೋಟೋಸಿಂಥೆಸಿಸ್ ಅನ್ನೋದು, ರೇಟ್ ಆಫ್ ಫೋಟೋಸಿಂಥೆಸಿಸ್ ಅನ್ನೋದು ಸ್ಯಾಚುರೇಷನ್ ಲೆವೆಲ್ಗೆ ಬಂದುಬಿಡುತ್ತೆ. ಓಕೆನಾ? ಸೊ ಅದು 0.05% ಏನಿದೆಯಲ್ಲ ಅದ್ರ ಮೇಲೆ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಅಪ್ಟೇಕ್ ಮಾಡೋದಿಲ್ಲ ಅಂಥೇಳಿ ಅರ್ಥ ಆಗುತ್ತೆ. C3 ಪ್ಲಾಂಟ್ಸ್ಗಳು ಸಾಮಾನ್ಯವಾಗಿ ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ಅಪ್ಟೇಕ್ ಮಾಡುವಂಥ ಶಕ್ತಿಯನ್ನು ಹೊಂದಿದೆ. ಕಂಪೇರ್ ಟು C4 ಪ್ಲಾಂಟ್ಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಅಪ್ಟೇಕ್ ಮಾಡಿಕೊಳ್ಳುವಂಥ, ಒಳತಗೊಳ್ಳುವಂಥ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಸ್ವಲ್ಪ ಇನ್ಕ್ರೀಸ್ ಇನ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ರೇಟ್ ಆಫ್ ಫೋಟೋಸಿಂಥೆಸಿಸ್ ಟು ಅ ಪಾಯಿಂಟ್ ಓನ್ಲಿ. ಓಕೆನಾ? ಸ್ಯಾಚುರೇಷನ್ ಪಾಯಿಂಟ್ನವರೆಗೆ ಮಾತ್ರ. ಓಕೆನಾ? ರೈಟ್. ಸೊ ಅದಾದಮೇಲೆ ಟೆಂಪ್ರೇಚರ್, ನೀರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀರಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಸ್ಟೊಮ್ಯಾಟೊಗಳು ಕ್ಲೋಸ್ ಆಗಿಬಿಡುತ್ತೆ. ಹೌದಾ? ಎಲೆಗಳು ಮುದುಡ್ಕೊಂಡ್ಬಿಡುತ್ತೆ. ಸ್ಟೊಮ್ಯಾಟೊಗಳು ಕ್ಲೋಸ್ ಆದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಷಿಯಸ್ ಎಕ್ಸ್ಚೇಂಜ್ ನಡೆಯೋದಿಲ್ಲ. ಹೌದಲ್ವಾ? ಎಲೆಗಳು ಮುದುಡ್ಕೊಂಡೆ ಸರ್ಫೇಸ್ ಏರಿಯಲ್ಲಿ ಸಿಗೋದಿಲ್ಲ, ಹಾಗಾಗಿ ಫೋಟೋಸಿಂಥೆಸಿಸ್ ನಡೆಯೋದಿಲ್ಲ. ಅದೇ ರೀತಿ ಟೆಂಪ್ರೇಚರು
ಈಗ ಸಸ್ಯಗಳು ಬೆಳೆಯೋದಕ್ಕೆ ಆಪ್ಟಿಮಮ್ ಆಗಿ ಒಂದು 25 ಡಿಗ್ರಿ ಸೆಲ್ಸಿಯಸ್ಸಿಂದ 35 ಡಿಗ್ರಿ ಸೆಲ್ಸಿಯಸ್ ಏನಿದೆಯಲ್ಲ ಇದು ಆಪ್ಟಿಮಮ್ ಟೆಂಪ್ರೇಚರ್ ಇದು ಸಸ್ಯಗಳು ಬೆಳೆಯೋದಕ್ಕೆ. ಹಾಗೆ ಈ C3 ಪ್ಲಾಂಟ್ಸ್ಗಳು ಸ್ವಲ್ಪ ಕಡಿಮೆ ಟೆಂಪ್ರೇಚರ್ನಲ್ಲಿ ಬದುಕುವಂಥ ಶಕ್ತಿಯನ್ನು ಹೊಂದಿದ್ರೆ ಈ C4 ಪ್ಲಾಂಟ್ಸ್ಗಳು ಸ್ವಲ್ಪ ಡ್ರೈ ಹ್ಯಾಬಿಟೇಟ್ಸ್ನಲ್ಲಿ ಹೆಚ್ಚಿನ ತಾಪಮಾನವನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ಹೊಂದಿರುತ್ತವೆ. ಎರಡಕ್ಕೂ ಕೂಡ ಆಪ್ಟಿಮಮ್ ಟೆಂಪ್ರೇಚರ್ ಬೇಕು. ಈಗ C4 ಪ್ಲಾಂಟ್ಸ್ಗಳು ಸಾಮಾನ್ಯವಾಗಿ 30 ಇಂದ 45 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಆಪ್ಟಿಮಮ್ ರೇಂಜ್ ಆಫ್ ಫೋಟೋಸಿಂಥಸಿಸ್ನ ತೋರಿಸಿದ್ರೆ ಈ C3 ಪ್ಲಾಂಟ್ಸ್ಗಳು ಆಪ್ಟಿಮಮ್ ಆಗಿ 20 ಇಂದ 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಆಪ್ಟಿಮಮ್ ರೇಟ್ ಆಫ್ ಫೋಟೋಸಿಂಥಸಿಸ್ನ ತೋರಿಸುತ್ತವೆ. ಅದಕ್ಕಿಂತ ಕಡಿಮೆ ಆದರೂ ಫೋಟೋಸಿಂಥಸಿಸ್ ಆಗೋದಿಲ್ಲ, ಅದಕ್ಕಿಂತ ಜಾಸ್ತಿ ಆದರೂ ಕೂಡ ಫೋಟೋಸಿಂಥಸಿಸ್ ಆಗೋದಿಲ್ಲ. ಓಕೆನಾ, ನಾನು ಇಲ್ಲಿ ತುಂಬ ಬ್ರೀಫ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಆಪ್ಟಿಮಮ್ ರೇಂಜನ್ನು ನಾವು ಗಮನಿಸಿದ್ರೆ ನೋಡಿ ಆಲ್ಮೋಸ್ಟ್ ಒಂದು 25 ಇಂದ 35 ಡಿಗ್ರಿ ಸೆಲ್ಸಿಯಸ್ನ ಒಳಗಡೆ ಆಪ್ಟಿಮಮ್ ರೇಂಜ್ ಆಫ್ ಫೋಟೋಸಿಂಥಸಿಸನ್ನು ನಾವಿಲ್ಲಿ ಗಮನಿಸ್ಬೋದು. ಇದರ ಜೊತೆಗೆ ಆಕ್ಸಿಜನ್ ಕೂಡ, ಆಕ್ಸಿಜನ್ ಇವಾಗ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ಆಕ್ಸಿಜನ್ ಹೋಗಿ ರುಬಿಸ್ಕೋಗೆ ಸೇರ್ಕೊಂಡ್ಬಿಡುತ್ತೆ. ಅಥವಾ ಈಗ ರುಬಿಸ್ಕೋ C3 ಪ್ಲಾಂಟ್ಸ್ಗಳಲ್ಲಿ ಸ್ಪೆಸಿಫಿಕ್ ಆಗಿ ರುಬಿಸ್ಕೋ ಜಾಸ್ತಿ ಆಕ್ಸಿಜನ್ ಜೊತೆಗೆ ಬೈಂಡ್ ಆದರೆ ಫೋಟೋ ರೆಸ್ಪಿರೇಷನ್ ಮಾಡೋದ್ರ ಮೂಲಕ ಆಕ್ಸಿಜನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡಿಬಿಡುತ್ತೆ. ಈ ರೀತಿಯಾಗಿ ಸಾಕಷ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಫೋಟೋಸಿಂಥಸಿಸ್ನ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಹಾಗೆ ಇಂಟರ್ನಲ್ ಫ್ಯಾಕ್ಟರ್ಸ್ಗಳು ಅಮೌಂಟ್ ಆಫ್ ಕ್ಲೋರೋಫಿಲ್ ಆಗಿರಬಹುದು, ಆ ಓರಿಯಂಟೇಷನ್ ಆಫ್ ಲೀಫ್ ಆಗಿರಬಹುದು, ಎಷ್ಟು ಒಳಗಡೆ ಇರುವಂತಹ ಮೀಸೋಫಿಲ್ ಸೆಲ್ಸ್ಗಳ ಕ್ವಾಂಟಿಟಿ ಆಗಿರಬಹುದು. ಸೊ ಇದೆಲ್ಲವುಗಳು ಕೂಡ ಆ ಫೋಟೋಸಿಂಥಸಿಸ್ನ ಮೇಲೆ ಅಫೆಕ್ಟ್ ಮಾಡುವಂಥ ಇಂಟರ್ನಲ್ ಫ್ಯಾಕ್ಟರ್ಸ್ಗಳಾಗಿರುತ್ತೆ. ಈಗ ನಾವು ನಿಮ್ಮ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ಬರೋಣ ಕ್ವಿಕ್ಕಾಗಿ. ನೋಡಿ 2020ರಲ್ಲಿ ಕೇಳಿರುವಂಥ ಕ್ವೆಶನ್ನು, ಇನ್ C4 ಪ್ಲಾಂಟ್ಸ್ ದ C3 ಸೈಕಲ್ ಟೇಕ್ಸ್ ಪ್ಲೇಸ್ ಇನ್ ವೇರ್. C4 ಪ್ಲಾಂಟ್ಸ್ಗಳಲ್ಲಿ ಮೇಲ್ಗಡೆ ಇದ್ದಂಥ ಸೆಲ್ ಯಾವುದು, ಕೆಳಗಡೆ ಇದ್ದಂಥ ಸೆಲ್ ಯಾವುದು, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸಿದ್ನಲ್ಲ ಆ ಚಿತ್ರದಲ್ಲಿ ಮೇಲ್ಗಡೆ ಇದ್ದಿದ್ದು ಮೀಸೋಫಿಲ್ ಸೆಲ್ಸ್ಗಳು, ಅಲ್ಲಿ C3 ಸೈಕಲ್ ನಡೀತಾ ಇತ್ತಾ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ನಡೀತಾ ಇತ್ತು PEPಯಿಂದ. ಆದರೆ ಕೆಳಗಡೆ ಬಂದಾಗ ಅಲ್ಲಿ ಆ ಡಿಕಾರ್ಬಾಕ್ಸಿಲೇಷನ್ ಪ್ರಕ್ರಿಯೆ ಮೂಲಕ CO2 ರಿಲೀಸ್ ಆದಾಗ ಅಲ್ಲಿ C3 ಸೈಕಲ್ ನಡೆಯೋದಕ್ಕೆ ಶುರುವಾಯಿತು. ಎಲ್ಲಿ ಅದು, ಬಂಡಲ್ ಶೀಟ್ ಸೆಲ್ಸ್ಗಳಲ್ಲಿ. ಇಟ್ಸ್ ನಾಟ್ ಮೀಸೋಫಿಲ್ ಸೆಲ್ಸ್, ಇಟ್ಸ್ ನಾಟ್ ಬುಲಿಫಾರ್ಮ್ ಸೆಲ್ಸ್, ಇಟ್ಸ್ ನಾಟ್ ಕಂಪ್ಯಾನಿಯನ್ ಸೆಲ್ಸ್. ಅರ್ಥ ಆಗ್ತಿದೆಯಪ್ಪ? ರೈಟ್. ಇನ್ನೊಂದು ಕ್ವೆಶನ್ ನಾವು ನೋಡ್ಬಿಡೋಣ. 2021ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ದ ಎನ್ಸೈಮ್ ದಟ್ ಈಸ್ ನಾಟ್ ಫೌಂಡ್ ಇನ್ C3 ಪ್ಲಾಂಟ್ಸ್. C3 ಪ್ಲಾಂಟ್ಸ್ಗಳಲ್ಲಿ ಯಾವ ಎನ್ಸೈಮ್ ಕಾಣೋದಿಲ್ಲ? ATP ಸಿಂಥೇಸ್ ಥೈಲಾಕಾಯ್ಡ್ ಮೆಂಬ್ರೇನಲ್ಲಿ ಇರುತ್ತೆ. ಅದು ಎಲ್ಲ ಕಡೆ ಇರುತ್ತೆ, ಹೌದಾ, ಕ್ಲೋರೋಪ್ಲಾಸ್ಟ್ಗಳಲ್ಲಿ. ಹಾಗಾಗಿ ಇದು ಎರಡೂ ಕಡೆ ಇದೆ. ಇಲ್ಲಿ C3 ಪ್ಲಾಂಟ್ಸ್ಗಳಲ್ಲಿ ಇಲ್ಲ ಅನ್ನೋ ಕೇಳ್ತಿದ್ದಾರೆ. RUBP ಕಾರ್ಬಾಕ್ಸಿಲೇಸ್ ಕೂಡ ಇದಿದೆ, C3 ಪ್ಲಾಂಟ್ಸ್ನಲ್ಲಿ ಇದೆ ಅಲ್ವಪ್ಪ. ಹಾಗೆ NADP ರಿಡಕ್ಟೇಸ್, NADP ಹೆಚ್ಚಾಗಿ ಮಾಡುವಂಥ ಒಂದು ಎನ್ಸೈಮ್ ಇದು, NADP ರಿಡಕ್ಟೇಸ್ ಎನ್ಸೈಮ್. ಅದು ಕೂಡ C3 ಪ್ಲಾಂಟ್ಸ್ನಲ್ಲಿ ಇದೆ. ಆದರೆ ಈ PEP ಕಾರ್ಬಾಕ್ಸಿಲೇಸ್ ಎನ್ಸೈಮ್ ಏನಿತ್ತಲ್ಲಪ್ಪ, ಇದು ಎಲ್ಲಿ ಕಾಣಿಸ್ತು ನಮಗೆ? C4 ಪ್ಲಾಂಟ್ಸ್ನಲ್ಲಿ ಮಾತ್ರ ಕಾಣಿಸ್ತು. C4 ಪಾತ್ವೇನಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ, ಆದರೆ C3 ಪಾತ್ವೇನಲ್ಲಿ ಅದಿರಲಿಲ್ಲ. ಗೊತ್ತಾಗ್ಲಿಲ್ಲಪ್ಪ? ರೈಟ್. ಮುಂದಿನ ಕ್ವೆಶನ್ ನೋಡ್ಬಿಡೋಣ. ಕ್ರಾನ್ಸ್ ಅನಾಟಮಿ ಈಸ್ ಸೀನ್ ಇನ್ ವಾಟ್ ಪ್ಲಾಂಟ್? ಓಕೆನಾ, ಈಗ ನಿಮಗೆ ಇದೊಂದು ಕ್ವೆಶನನ್ನು ನಿಮಗೆ ಬಿಡ್ತೀನಿ. ಕ್ರಾನ್ಸ್ ಅನಾಟಮಿ Pನಲ್ಲಿ ಕಾಣುತ್ತಾ, ಟೊಮ್ಯಾಟೋದಲ್ಲಿ ಕಾಣುತ್ತಾ, ಮೇಜ್ನಲ್ಲಿ ಕಾಣುತ್ತಾ, ಪೊಟ್ಯಾಟೋದಲ್ಲಿ ಕಾಣುತ್ತಾ? ಯಾವುದು ಇಲ್ಲಿ C4 ಪ್ಲಾಂಟು? ಕ್ರಾನ್ಸ್ ಅನಾಟಮಿ ಎಲ್ಲಿ ಕಾಣುತ್ತೆ? C4 ಪ್ಲಾಂಟ್ನಲ್ಲಿ ಕಾಣುತ್ತೆ. ಯಾವುದು ಇದರಲ್ಲಿ C4 ಪ್ಲಾಂಟು? ನನಗೆ ಕಮೆಂಟ್ ಮಾಡಬೇಕು, ನೀವು ವೆಯ್ಟ್ ಮಾಡ್ತಾ ಇರ್ತೀನಿ, ನೋಡೋಣ. ಇದಾದ ನಂತರ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಪಿಗ್ಮೆಂಟ್ ಲಿಸ್ಟ್ ಜೊತೆಗೆ ಅವುಗಳ ಕಲರ್ ಇನ್ ಕ್ರೋಮ್ಯಾಟೋಗ್ರಫಿಯ ಬಗ್ಗೆ ಕೇಳಿದ್ದಾರೆ. ಗಮನ ಇಟ್ಟು ನೋಡ್ಬಿಡೋಣ. ನನಗೆ ಈ ಕ್ಯಾರೋಟಿನಾಯ್ಡ್ಸು ಕ್ಸಾಂಥೋಫಿಲ್ಸ್ಗಳ ಮಧ್ಯೆ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಪ್ಪ. ಅವಾಗ ನಾನು ಏನು ಮಾಡ್ತೀನಿ, ನನಗೆ ಫಾರ್ ಶೋರ್ ಗೊತ್ತು ಕ್ಲೋರೋಫಿಲ್ ಅನ್ನೋದು ಹಸಿರು ಬಣ್ಣಕ್ಕೆ ಕಾರಣ ಅಂತ ಹೇಳಿ. ಆ ಕ್ಲೋರೋಫಿಲ್ನಲ್ಲಿ ಕ್ಲೋರೋಫಿಲ್ ಇದೆಯಾ ಅಂತ ನೋಡ್ಕೊಂಬರೋಣ. ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ ಎರಡೂ ಇದೆ. ಹಾಂ, ಈಗ ಹಸಿರು ಬಣ್ಣ ಎಲ್ಲಿದೆ ಅಲ್ಲಿ ಕ್ಲೋರೋಫಿಲ್ ಇದೆ ಅಂಥೇಳಿ ನನಗೆ ಗೊತ್ತು. ಫಾರ್ ಶೋರ್ ಕ್ಲೋರೋಫಿಲ್ಗೆ ನಾನು ಹಸಿರು ಬಣ್ಣವನ್ನು ಗುರುತಿಸ್ಬೋದು. ಕ್ಲೋರೋಫಿಲ್ ಎ ಏನಿದೆಯಲ್ಲಪ್ಪ, ಇದು ಸಾಮಾನ್ಯವಾಗಿ ಬ್ಲೂಯಿಶ್ ರೆಡ್ ಬ್ಯಾಂಡನ್ನು ಕ್ರೋಮ್ಯಾಟೋಗ್ರಫಿ ಪೇಪರ್ನಲ್ಲಿ ಫಾರ್ಮ್ ಮಾಡುತ್ತೆ. ಎಲ್ಲಿದೆ ನೋಡಿ, ಕ್ಲೋರೋಫಿಲ್ ಎಗೆ ಬ್ಲೂಯಿಶ್ ರೆಡ್ ಅಲ್ಲಪ್ಪ, ಬ್ಲೂಯಿಶ್ ಗ್ರೀನು, ಸಾರಿ. ಸೊ ಬ್ಲೂ ಗ್ರೀನ್ ಎಲ್ಲಿದೆ ನೋಡ್ಬಿಡಿ. ಬ್ಲೂ ಗ್ರೀನ್ ಎಲ್ಲಾದರೂ ಇದೆಯಾ? ಬ್ಲೂ ಗ್ರೀನ್ ಕ್ಲೋರೋಫಿಲ್ಗೆ ನೋಡಿ ಇಲ್ಲಿದೆ. ಕ್ಲೋರೋಫಿಲ್ಗೆ 3 = S. ಅದಾದಮೇಲೆ ಕ್ಲೋರೋಫಿಲ್ ಬಿ ಮತ್ತೆ ಗ್ರೀನನ್ನು ಹುಡುಕ್ಬೇಕು ನಾನು. ಯೆಲ್ಲೋ ಗ್ರೀನ್ ಎಲ್ಲಿದೆ ನೋಡಿ, ಇಲ್ಲಿದೆ. 1ಗೆ ಯೆಲ್ಲೋ ಗ್ರೀನು. ಕ್ಯಾರೋಟಿನಾಯ್ಡ್ಸ್ಗೆ ಸಾಮಾನ್ಯವಾಗಿ ಕ್ಯಾರೋಟಿನಾಯ್ಡ್ಸು ಕ್ಸಾಂಥೋಫಿಲ್ಗೆ ನಮಗೆ ಯೆಲ್ಲೋ ಮತ್ತು ಆರೆಂಜ್ಗೆ ಕನ್ಫ್ಯೂಷನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆಗ ನಾವೇನು ಮಾಡ್ತೀವಿ, ಈಗ ಜಸ್ಟ್ ನನಗೆ ಇಲ್ಲಿರೋ ಆಪ್ಷನ್ಸ್ಗಳಲ್ಲಿ ಏನಾದರೂ ಆಪ್ಷನ್ ಇದೆಯಾ ನೋಡ್ಬಿಡೋಣ. ಫಸ್ಟು ಕ್ಲೋರೋಫಿಲ್ ಎಗೆ 3 ಯಾವ್ದಾದ್ರು ಆಪ್ಷನ್ ಇದೆಯಾ? ಕ್ಲೋರೋಫಿಲ್ ಬಿಗೆ ಟಿ, ಕ್ಲೋರೋಫಿಲ್ ಬಿಗೆ ಟಿ. 1 = T. ಎಷ್ಟು ಆಪ್ಷನ್ ಇದೆ? 1 = T. ಇಲ್ಲೊಂದು ಆಪ್ಷನ್ ಇದೆ, ಇಲ್ಲೊಂದು ಆಪ್ಷನ್ ಇದೆ, ನಮ್ಗೆ ಗೊತ್ತು. ಆಯಿತಾ? ಮೂರನೇದು ನೋಡಿ,
ಕ್ಲೋರೋಫಿಲ್ ಎಗೆ ಎಸ್ ಆಪ್ಷನ್ ಇರಬೇಕು. ಕ್ಲೋರೋಫಿಲ್ ಎಗೆ ಎಸ್ ಆಪ್ಷನ್ ಎಲ್ಲಿದೆ ನೋಡಿ, ಇವೆರಡರಲ್ಲಿ ಸಿಕ್ಕೇ ಬಿಡ್ತು ನಮಗೆ ಆನ್ಸರು. ಈಗ ಅದನ್ನು ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಕೂಡ. ಅಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ಎರಡನೇದು ಕ್ಯಾರೋಟಿನಾಯ್ಡ್ಸ್ಗೆ ಸಾಮಾನ್ಯವಾಗಿ ಯೆಲ್ಲೋ ಆರೆಂಜ್ ಎಲ್ಲಿರುತ್ತೆ ಅದನ್ನು ನಾವು ಕ್ಯಾರೋಟಿನಾಯ್ಡ್ ಅಂತ ಅನ್ಕೊಂಡ್ಬಿಡೋಣ. ಹಾಗೆ ಈ ಗ್ಸಾಂಥೋಫಿಲ್ ಎಲ್ಲಿರುತ್ತೆ ಅದು ಸಾಮಾನ್ಯವಾಗಿ ಯೆಲ್ಲೋ ರೇಂಜ್ನಲ್ಲಿ ಇರೋದನ್ನು ನಾವಿಲ್ಲಿ ಗಮನಿಸಬೇಕು. ಅರ್ಥ ಆಗ್ತಿದೆಯಪ್ಪ? ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇದು 2024ರಲ್ಲಿ ಕೇಳಿರುವಂಥ ಪ್ರಶ್ನೆ. ಇದು ರೀಸೆಂಟ್ ಎಕ್ಸಾಮಿನೇಷನ್ 2025ರಲ್ಲಿ ಕೇಳಿರುವಂಥ ಒಂದು ಕ್ವೆಶನ್ ಅನ್ನು ನೋಡ್ಬಿಡೋಣ. ಇನ್ ಕ್ಯಾಲ್ವಿನ್ ಸೈಕಲ್ ಕಾರ್ಬಾಕ್ಸಿಲೇಷನ್ ಈಸ್ ಕೆಟಲೈಸ್ಡ್ ಬೈ PEP ಕಾರ್ಬಾಕ್ಸಿಲೇಸ್. ಕ್ಯಾಲ್ವಿನ್ ಸೈಕಲ್ನಲ್ಲಿ C3 ಸೈಕಲ್ಲು PEP ಇತ್ತಾ? ಇಲ್ಲ ಅಲ್ವಪ್ಪ. ಹ್ಯಾಚ್ ಅಂಡ್ ಸ್ಲಾಕ್ ಪಾತ್ವೇನಲ್ಲಿ ಕಾರ್ಬಾಕ್ಸಿಲೇಷನ್ ಈಸ್ ಕೆಟಲೈಸ್ಡ್ ಬೈ RUBP ಕಾರ್ಬಾಕ್ಸಿಲೇಸ್. ನೋ. ಈಗ ಹ್ಯಾಚ್ ಅಂಡ್ ಸ್ಲಾಕ್ ಪಾತ್ವೇನಲ್ಲಿ ಮೊದಲು ಕಾರ್ಬಾಕ್ಸಿಲೇಷನ್ ನಡೆಸಿದ್ದು PEP ಅಲ್ವಪ್ಪ. ಅದಾದಮೇಲೆ ಅದು ಬಂಡಲ್ ಶೀಟ್ನ ಒಳಗಡೆ C3 ಸೈಕಲ್ಗೆ ಒಳಪಡ್ತು. ಸೊ ಹಾಗಾಗಿ ಹ್ಯಾಚ್ ಅಂಡ್ ಸ್ಲಾಕ್ ಪಾತ್ವೇನಲ್ಲಿ ಕಾರ್ಬಾಕ್ಸಿಲೇಷನ್ ಅನ್ನು ನಡೆಸಿದ್ದು PEP. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಎರಡೂ ಸ್ಟೇಟ್ಮೆಂಟ್ಗಳು ತಪ್ಪಾಗಿದೆ ಅಂತ ಹೇಳಿ ನನ್ನ ಭಾವನೆ. ಎಲ್ಲಿದೆ? ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಫಾಲ್ಸ್. ಹಾಗಾಗಿ ಇದು ಕರೆಕ್ಟ್ ಉತ್ತರ ಆಗುತ್ತೆ ಇಲ್ಲಿ. ಅರ್ಥ ಆಗ್ತಿದೆಯಾ? ರೈಟ್. ಸೊ ಇಡೀ ಚಾಪ್ಟರ್ನ ಕ್ವಿಕ್ ಆಗಿ ರಿವೈಸ್ ಮಾಡಿಬಿಟ್ಟೆ. ಹಾಗೆ ಒಂದು 5 ಕ್ವೆಶನ್ಸ್ಗಳನ್ನು ಇಲ್ಲಿ ಎಕ್ಸಾಮಿನೇಷನಲ್ಲಿ ಕೇಳಿದ್ರು. ಆ 5 ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಐ ಹೋಪ್ ನಿಮಗೆ ನಾವು ಇವತ್ತು ಡಿಸ್ಕಸ್ ಮಾಡಿರುವಂಥ ಎಲ್ಲ ವಿಷಯಗಳು ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸರಿನಾ? ಯೂಸ್ಫುಲ್ ಆಗಿದೆ ಅಥವಾ ಆಗಿಲ್ಲ, ಇಷ್ಟ ಆಗಿದೆ ಇಷ್ಟ ಆಗಿಲ್ಲ, ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ, ನಮಗೆ ಗೊತ್ತಾಗುತ್ತೆ. ಸರಿನಾ? ಹಾಗೆ ಏನಾದರೂ ಡೌಟ್ಸ್ಗಳಿದ್ರೂ ಕೂಡ ನೀವು ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಮ್ಮ ಡೌಟ್ ಸೆಷನನ್ನು ಅಟೆಂಡ್ ಮಾಡಿ ಪ್ರತಿ ಶುಕ್ರವಾರ. ಹಾಗೆ ನಮ್ಮ ಕ್ಲಾಸಸ್ಗಳನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರಿ. ನಿಮ್ಮ ಪ್ರಿಪರೇಷನ್ಗೆ ನಾವು ಸಹಾಯ ಮಾಡ್ತಾ ಇರ್ತೀವಿ. ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸೋದನ್ನು ಮರಿಬೇಡಿ. ರೈಟ್? ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೀವೇನು ಮಾಡ್ತಿರಬೇಕು? ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿರಬೇಕು, ಚೆನ್ನಾಗಿ ಪಾಠ ಓದಬೇಕು, ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಕಾಲೇಜಿಗೆ ಹೋಗೋದನ್ನು ಮರಿಬಾರ್ದು. ಓಕೆನಾ? ಟೇಕ್ ಕೇರ್. ಬಾಯ್.